ಈ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಯುವ ಜನತೆಯನ್ನ ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಿದೆ ಅಂತ ನಿಮ್ಗನ್ನಿಸ್ಲಿಕ್ಕೆ ಮೇಜರ್ ರೀಸನ್ಸ್ ಏನಾದ್ರೂ ಇದಾವ? ನಾನು ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಟ್ ಆದೆ. ಸೊ ಅದ್ರ ಸ್ವಯಂ ಮುಖಾಂತರ ಹೌದು ಸ್ವಯಂ ನೀವು ಎಲಿಜಿಬಲ್ ಇದ್ದೀರಾ ಇದನ್ನ ಮಾತಾಡ್ಲಿಕ್ಕೆ? ಟಾಪಿಕ್ಗೆ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್, ಬಟ್ ಸ್ಟಿಲ್ ಅದು ರೀಚ್ಗೂ ಕೂಡ ಹೆಲ್ಪ್ ದುರಂತ ಅಂದ್ರೆ ನಾವು ಈ ಟಾಪಿಕ್ನ ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆ ಮಾಡ್ತೀವಿ. ಹೌದು, ಏನು ಆಗಲ್ಲ. ಈ ಎಣ್ಣೆ ಬಿಡಿಸ್ಲಿಕ್ಕೆ ಹಿಂಗೆ ಒಂದಷ್ಟು ಕೇಂದ್ರಗಳಿದ್ದಾವಲ್ಲ, ಈ ಫೋನ್ ಚಟ ಬಿಡಿಸ್ಲಿಕ್ಕೂ ಅಯ್ಯೋ ಇದೆ, ಸುಮಾರು ಸಂಸ್ಥೆಗಳಿದೆ. ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ. ನೀನು ಮಾಡಬೇಡ ಕಣೋ ಅಂದರೆ ಮನೆ ಬಿಟ್ಟು ಹೋಗುವಷ್ಟು ನಿರ್ಧಾರ, ಸಾಯುವಷ್ಟು ನಿರ್ಧಾರ. ಮತ್ತು ಈ ಹಂತದಲ್ಲಿ ಪೋಷಕರು ಎಂತ ಮಾಡ್ಬೇಕು? ಅವರು ಒನ್ ಸಿಂಗಲ್ ಸೆಂಟೆನ್ಸ್, ಫ್ರೆಂಡ್ಸ್ ಆಗಬೇಕು. ಗೆಳೆತನ ಅನ್ನೋದು ಅದು ಎಲ್ಲ ಸಂಬಂಧದಲ್ಲಿ ಇದ್ದಷ್ಟು ಒಳ್ಳೆಯದು. ಅದು ಹೇಗೆ ಒಂದು ಹೆಣ್ಣನ್ನು ಬಹಳ ದುರಂತದ ತುದಿ ಕರ್ಕೊಂಡು ಹೋಗುತ್ತೆ? ಇವಾಗ ಏನು ನಡೀತಿದೆ ನನ್ನ ಜೀವನದಲ್ಲಿ, 24 ಗಂಟೆ ನನ್ನ ಟೈಮ್ ಎಲ್ಲಿ ಹೋಗ್ತಿದೆ? ಸೊ ನೀವು ಯಾವುದೇ ಹಿಸ್ಟ್ರಿ ತುಂಬ ಪುರಾತನ ನೋಡಿದ್ರೂ ಯಾವತ್ತಿದ್ರೂ ವಿಷ್ಣು ತನ್ನ ಎದೆ ಭಾಗದಲ್ಲಿ ಲಕ್ಷ್ಮಿಗೆ ಸ್ಥಾನ ಕೊಟ್ಟ. ಹೆಣ್ಣಿಗೆ ತುಂಬ ಶಕ್ತಿ ಇದೆ. ಒಂದು ಹೆಣ್ಣು ಬಂದ್ಬಿಟ್ಟು 34 ಗಂಡಿಗೆ ಸಮ ಅಂತ ಹೇಳ್ತಾರೆ. ಈ ಫೋನಿಗೆ ಕೊಟ್ಟಷ್ಟೇ ಮಹತ್ವಗಳನ್ನು ಗುರಿಗಳಿಗೆ, ಕನಸುಗಳಿಗೆ, ಸದುದ್ದೇಶಗಳಿಗೆ ಕೊಟ್ಟಿದ್ರೆ ಬೇರೆನೇ ಇರ್ತಿತ್ತು ಜೀವನ ಅಂತ. ಸೊ ಕಂಟ್ರೋಲ್ ಮಾಡುತ್ತಾ ಸೋಷಿಯಲ್ ಮೀಡಿಯಾ ಒಬ್ಬ ಮನುಷ್ಯನ ಜೀವನವನ್ನು? 100-200% ಅದು ಎಲ್ಲರ ಲೈಫಲ್ಲೂ ಅಷ್ಟೇ. ಹೇಗೆ? ಕುತ್ಕೊಂಡು ಇವಾಗ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಅವರ್ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಹೇಳಿ ಸೋಷಿಯಲ್ ಮೀಡಿಯಾ. ತುಂಬ ಅಡಿಕ್ಷನ್ನಲ್ಲಿದ್ದಾಗ ಒಬ್ಬರನ್ನ ಯಾರನ್ನು ಸಂಪರ್ಕ ಮಾಡೋದು, ಕೌನ್ಸ್ಲಿಂಗ್ ತಗೊಳ್ಳೋದು ಅದು ಬಹಳ ಮುಜುಗರದ ವಿಚಾರ ಏನಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆ ಥರದ ಸಮಯಗಳಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿ ಅದರಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಕೇಳೋದು ಸರಿ ಇದೆಯಾ? ಅದನ್ನು ನಮಗೆ ಮೊದಲು ನಮ್ಮ ಪೂರ್ವಜರನ್ನ ನೋಡಿದ್ರೆ ನಮ್ಮ ಮನೇಲಿ ನಡೀತಿತ್ತು ಅದು. ಯಾಕಂದರೆ ತುಂಬ ಕುಟುಂಬಗಳಿತ್ತವಾಗ. ನೀವು ಮೊದಲೇ ಹೇಳ್ದಂಗೆ ಫ್ರೆಂಡ್ಸ್ ಆಗಿರೋದು ಅಂತ. ಕೆಲವೊಮ್ಮೆ ಆ ಫ್ರೆಂಡ್ಸ್ ಆಗಿರೋದು ಕೂಡ ತುಂಬ ಸಲುಗೆಗೆ ಕಾರಣವಾಗುತ್ತಾ? 24 ಗಂಟೆಯಲ್ಲಿ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಅಪ್ಪ ಅಮ್ಮನಿಗೆ 1 ಅವರ್ ಕೊಡೋಕ್ಕಾಗಲ್ಲ ಅಂದರೆ ಅದನ್ನು ಜಸ್ಟಿಫೈ ನಿಜವಾಗ್ಲೂ ಮಾಡ್ತೀರಾ ನೀವು? ಇಬ್ಬರು ಕಪಲ್ಗಳು ಡ್ಯಾನ್ಸ್ ಆಡ್ತಾರೆ, ನಾವಿಬ್ಬರು ಸಖತ್ತಾಗಿ ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಅದನ್ನು ನೋಡಿದ ಇನ್ಯಾವುದೋ ಹೆಂಡತಿಗೆ ನಾನು ಗಂಡ ಹಿಂಗಿಲ್ಲ, ಅಥವಾ ಇನ್ಯಾವುದೋ ಗಂಡನಿಗೆ ನಾನು ಹೆಂಡತಿ ಹಿಂಗಿಲ್ಲ. ಹೈಲೈಟ್ ರೀಲ್ಸ್ ಮಾತ್ರ ಹಾಕ್ತಾರೆ, ಪೂರ್ತಿ ಜೀವನ ಅಲ್ವಲ್ಲ. ಇದು ಬಹಳ ಮುಖ್ಯ. ಹುಟ್ಟುತ್ತಾ ನೀನು ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ತಪ್ಪಲ್ಲ, ಸಾಯ್ಬೇಕಾದ್ರೆ ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು. ಫೇಕ್ ಕನೆಕ್ಷನ್ಗಳನ್ನೇ ರಿಯಲ್ ಅಂದ್ಕೊಂಡಿದ್ದಾನೆ. ಹೌದು, ಕಲರ್ಫುಲ್ ಕನೆಕ್ಷನ್ಸ್ನ ರಿಯಲ್ ಅನ್ಕೊಂಡಿರೋದು, ಬಟ್ ದಟ್ ಇಸ್ ನಾಟ್ ರಿಯಲ್, ಇಟ್ಸ್ ರೀಲ್. ಪಕ್ಕದ ಮನೇಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಕೆಲವು. ಅದು ನಮ್ಮ ಇಂಡಿಯಾಲೂ ಶುರು ಆಗೋಗಿ. ಅದು ಯಾರಾದರೂ ಬಂದು ಅಂದಾಗ ಎದ್ದು ನಿಂತ್ಕೊಂಡು ಪ್ರಮಾಣ ಮಾಡ್ತಿದ್ದು, ನಮಸ್ಕಾರ ಮಾಡ್ತಿದ್ದು. ಇವಾಗ ಹಂಗಲ್ಲ, ಅಯ್ಯೋ ಫೋನ್ ತೆಗ್ಬಿಟ್ಟು ಅಂದರೆ ಓಕೆ ಫೈನ್, ಅವ್ರು ನಮ್ಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಚಿನ್ನ ಹಾಕೊಂಡು ವಿಡಿಯೋಸ್ಗಳು ಮಾಡ್ತಿದ್ರು ನಾರ್ತ್ ಇಂಡಿಯಾಲಿ. ಅವ್ರ ಮನೆ ಕಳ್ತನ ಆಯಿತು ಅಂತ ವಿಡಿಯೋ ಹಾಕೊಂಡು ಗೋವಿಂದ ಅಂತ ಬರ್ದಿಕ್ ಹೋಯ್ದ್ರು. ದಯವಿಟ್ಟು ಸಾರ್ವಜನಿಕರಲ್ಲಿ ಮಾಹಿತಿ, ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಹೇಳಿ, ಜನಕ್ಕೆಲ್ಲ ಹೇಳ್ಬೇಕು. ಬದುಕಿನ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಅಂದರೆ ಯೂತ್ಸು ಮೊಬೈಲ್ ಚಾರ್ಜ್ ಆಗ್ತಾಗ, ಇಲ್ಲ ನೆಟ್ವರ್ಕ್ ಸಿಗ್ತಲೇ ಇದ್ದಾಗ. ಈ ಮೇಷ್ಟ್ರುಗಳ್ದು ಒಂದು ಪಾತ್ರ ಇರುತ್ತೆ ಸ್ಕೂಲ್ಗಳಲ್ಲಿ, ಅವೇರ್ನೆಸ್ ಮೂಡಿಸ್ಬೋದಲ್ವ? ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅವರು ಕೂಡ ಸೋಷಿಯಲ್ ಅಡಿಕ್ಷನಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿರೋದನ್ನ ಕಣ್ಣಾರೆ ನೋಡಿದಾಗ ಓಕೆ ಫೈನ್. ಮೊಬೈಲಲ್ಲೇ ದೇವ್ರ ಫೋಟೋ ಇಟ್ಕೊಂಡು ನಾನು ಮಾಡೋದು ಎಡವಟ್ಗಳಿದ್ದು. ಹೌದಾ? ಮೊಬೈಲಲ್ಲೇ ದೇವ್ರಿದೆಯಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತೀನಿ, ಅಲ್ಲಿ ನೋಟಿಫಿಕೇಶನ್ಗಳಿರುತ್ತೆ. ನಿದ್ದೆ ಬರ್ತಿಲ್ಲ ಅಂದರೆ ಬುಕ್ ಓದಿ ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ ಬೇಗ. ಹೌದು. ಸೊ ಅದನ್ನ ಹಂಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೀವು ನಿದ್ದೆ ಮಾಡುವುದು ಹೇಗೆ ಅನ್ನೋ ಬುಕ್ನೇ ಓದಬೇಕಿಲ್ಲ, ಮಾಮೂಲಿ ಬುಕ್ ಓದಿ ನಿದ್ದೆ. ಸ್ಪೋರ್ಟ್ಸ್ ಮೂಲಕನೋ, ರೀಡಿಂಗ್ ಮೂಲಕನೋ, ಒಂದು ಚಿತ್ರ ಬಿಡೋ ಮೂಲಕನೋ, ಅಥವಾ ಏನೋ ಒಂದು ಸ್ಪೆಷಲ್ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಕಲಿಯೋ ಮೂಲಕನೋ, ಅದಕ್ಕೂ ಯೂಟ್ಯೂಬ್ ನೋಡಬೇಕಲ್ಲ, ಮೊದಲೇ ನೋಡ್ಕೊಂಡಿರಿ. ಇದೆಲ್ಲ ಲಿಸ್ಟು ಬಿಡಲಿಕ್ಕೆ ಇಲ್ಲ. ನನ್ನ ಕಡೆಯಿಂದ ಒಂದು ಬೆಸ್ಟ್ ಏನಂದರೆ, ಒಂದು ಗುಂಡಿ ತೆಗೆದು ಫೋನ್ ಮುಟ್ಬಿಡಿ. ಹಲೋ, ನಮಸ್ಕಾರ. ಮತ್ತೊಂದು CCS ಪಾಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಈ ಪಾಡ್ಕ್ಯಾಸ್ಟ್ ಬಹಳ ವಿಭಿನ್ನ. ಸೊ ಫಾರ್ ದಿ ಫಸ್ಟ್ ಟೈಮ್ ಒಂದು ಡಿಸ್ಕಷನ್ಗೆ ಅಂತ ಕೂತಿದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಒಬ್ಬರು
ಬ್ಯೂಟಿಫುಲ್ ಲೇಡಿ ಇದ್ದಾರೆ ಪ್ರಿಯಾ ಅಂತ. ಅವರ ಬದುಕನ್ನು ತುಂಬ ಸ್ವಾವಲಂಬಿಯಾಗಿ ಕಟ್ಟಿಕೊಂಡಿದ್ದಾರೆ ಮತ್ತು ಅವರು ಬಹಳಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಮೊದಲನೇದಾಗಿ ಇವತ್ತಿನ ಟಾಪಿಕ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್. ಅಂದರೆ ಸೋಷಿಯಲ್ ಮೀಡಿಯಾ ನಮ್ಮ ಜೀವನದಲ್ಲಿ ಏನೇನು ಅವಾಂತರ ಮಾಡ್ತಾ ಇದೆ ಅಂತ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಿಯಾ. ನಮಸ್ತೆ. ನಮಸ್ಕಾರ ಗುರುಗಳೇ. ವೆಲ್, ಫಸ್ಟ್ ಪಾಡ್ಕಾಸ್ಟಾ? ಇಲ್ಲ, ಕೆಲವು ಪಾಡ್ಕಾಸ್ಟ್ಗಳಾಗಿದೆ, ಬಟ್ ಸೀರೀಸ್ ವೈಸ್ ಇಲ್ಲಿಂದ ಇದೆ ಫಸ್ಟ್ ಪಾಡ್ಕಾಸ್ಟ್ ಆಗಿದೆ. ಇಲ್ಲಿಂದ ಇದೆ. ಏನಿವೆ ಕೆಲವು ಕಡೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಅಷ್ಟೇ. ಹೌದಾ? ಹೌದು. ಓಕೆ, ಫೈನ್. ಈ ಆಯ್ಕೆ ಯಾಕೆ ಮಾಡಿದ್ರಿ ನೀವು? ನನ್ನ ಬ್ಯಾಕ್ಗ್ರೌಂಡ್ ಕುರಿತಾಗಿ ಹೇಳಬೇಕಂದ್ರೆ, ಸೊ ನನ್ನ ಹೆಸರು ಭಾನುಪ್ರಿಯಾ ಕೃಷ್ಣ ಅಂತ, ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ಸೊ ನನ್ನದೇ ಆದಂಥ ಸ್ವಂತ ಕಂಪನಿ ಇದೆ. ಸೊ ಐ ಕಮ್ ಫ್ರಮ್ ಅ ರೆಕ್ರೂಟ್ಮೆಂಟ್ HR ಬ್ಯಾಕ್ಗ್ರೌಂಡ್. 2023 ಪರ್ಸೆಪ್ಟಿವ್ ಸೊಲ್ಯೂಷನ್ಸ್ ಅನ್ನೋ ಒಂದು ಕಂಪನಿಯ ಸ್ಥಾಪನೆ ಆಯಿತು. ಸೊ ಅದು ಮೇಜರ್ಲಿ ವುಮೆನ್ ಓರಿಯೆಂಟೆಡ್, ಹೆಣ್ಮಕ್ಳಿಗೆ ಅವರು ಸ್ವಾವಲಂಬಿತವಾಗಿ ಬದುಕಬೇಕು. ಸೊ ಹಲವಾರು ಕಷ್ಟಗಳಿರುತ್ತೆ ಅವ್ರಿಗೆ, ಮನೆಯಿಂದನೇ ಮಾಡುವಂಥ ಒಂದು ಅವಕಾಶ ಒದಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಅದು ರೆಕ್ರೂಟ್ಮೆಂಟ್ ಬೇಸ್ಡ್ ಆಗೇ ಇರುತ್ತೆ, IT ಸರ್ವಿಸಸ್ ಬೇಸ್ಡ್. ನಿಧಾನವಾಗಿ ಸೆಮಿಕಂಡಕ್ಟರ್ ಅನ್ನೋದು ತುಂಬ ದೊಡ್ಡದಾಗಿ ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಆಗಿ ನಮ್ಮ ಪ್ರಧಾನಿ ಮಂತ್ರಿಗಳು ತುಂಬ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ನಮಗೆ ಎಂಪ್ಲಾಯೀಸ್ ತುಂಬ ಕಡಿಮೆ ಇದ್ದಾರೆ. ಇಂಡಿಯಾಲಿ ಎಕ್ಸ್ಪೀರಿಯನ್ಸ್ ಇಲ್ಲ. IT ಸರ್ವಿಸಸಲ್ಲಿ ನಮಗೆ ಡಿಸೈನ್ ಪಾರ್ಟಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ, ನಾಲೆಜ್ ಇದೆ, ಬಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿಲ್ಲ. ಸೊ ಕೋವಿಡ್ ಆದ ನಂತರ ಚೈನಾ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ದೇಶದವರು ಅವರವರಲ್ಲೇ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಶುರು ಮಾಡಿದ್ರು. ಸೊ ನಾನಲ್ಲಿ ಎಲ್ಲೋ ಒಂದು ಕಡೆ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ನೋಡಿದೆ, ರಿಸೋರ್ಸಸ್ಗಳಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ನ ಅಳವಡಿಸ್ಕೊಂಡೆ ಕಂಪನಿಯಲ್ಲಿ. ಸೊ ಸೈಮಲ್ಟೇನಿಯಸ್ಲಿ ರೆಕ್ರೂಟ್ಮೆಂಟ್ ಹಾಗೂ ಸೆಮಿಕಂಡಕ್ಟರ್ ಟ್ರೈನಿಂಗ್ನ ನಡೆಸ್ತಾ ಇದ್ದೀವಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಸೊ ಈ ಸೆಮಿಕಂಡಕ್ಟರ್ ಟ್ರೈನಿಂಗ್ ಪ್ರೊಸೆಸಲ್ಲಿ ಜಾಸ್ತಿ ಯೂನಿವರ್ಸಿಟೀಸ್ಗಳ ಜೊತೆ, ಸ್ಟೂಡೆಂಟ್ಸ್ಗಳ ಜೊತೆ, ಫ್ರೆಷರ್ಸ್ಗಳ ಜೊತೆ, ಆಗ್ತಾನೆ ಪಾಸ್ಔಟ್ ಅವ್ರ ಜೊತೆ ಒಡನಾಟಗಳು ಜಾಸ್ತಿ ಆಯಿತು. ಸೊ ಕೌನ್ಸ್ಲಿಂಗ್ಗೆ ಇಳಿದಾಗ, ಸ್ಟೂಡೆಂಟ್ಸ್ ಕೌನ್ಸ್ಲಿಂಗ್ ಇಳಿದಾಗ ಅಲ್ಲಿ ಎಷ್ಟೋ ತೊಡಕುಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಿಧಾನಕ್ಕೆ ಮೆಂಟಲ್ ವೆಲ್ನೆಸ್ ಆ್ಯಂಡ್ ಎಮೋಷ್ನಲ್ ವೆಲ್ಬೀಯಿಂಗ್ ಕೂಡ ಸಂಬಂಧಪಟ್ಟ ಹಾಗೆ ಕೆಲವು ಡಿಸ್ಕಷನ್ಸ್ ಮಾಡಿದಾಗ ಐ ಥಾಟ್ ಜನಗಳಿಗೆ ಅದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮುಟ್ಟಬೇಕು. ಇವಾಗ ನಾವೇನಿದ್ರು ಬರೀ ಯೂನಿವರ್ಸಿಟೀಸ್ಗಳಿಗೆ ಹೋಗ್ತೀವಿ. ಸೊ ಒಂದು ಪಾಡ್ಕಾಸ್ಟ್ ಅಂತ ಆದಾಗ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಆಲ್ದೋ ಟಾಪಿಕ್ಗೆ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್, ಬಟ್ ಸ್ಟಿಲ್ ಅದು ರೀಚ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ನಾವು ಈ ಟಾಪಿಕ್ನ ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆ ಮಾಡ್ತೀವಿ. ಹೌದು, ಏನು ಮಾಡೋಕ್ಕಾಗಲ್ಲ, ಜನ ಪುಸ್ತಕ ಹಿಡಿಯೋದು ಕಮ್ಮಿ ಆಗೋಗಿದೆ. ಸೊ ಹಾಗಾಗಿ ಯಾವುದನ್ನು ಜಾಸ್ತಿ ನೋಡ್ತಾರೆ ಅದ್ರ ಕಡೆ ನಾವು ಕೂಡ ಗಮನ ಹರಿಸ್ಬೇಕು. ನೋಡಿ, ಇಲ್ಲಿ ಬಹಳ ಮುಖ್ಯವಾದದ್ದು, ಇದನ್ನು ಸೋಷಿಯಲ್ ಮೀಡಿಯಾದಲ್ಲೇ ನೋಡೋದು ಹೌದು, ಆ್ಯಂಡ್ ವರ್ತ್ ಇರಬೇಕು. ಹೌದು ಅಲ್ಲ? ಓಕೆ, ಆ್ಯಕ್ಚುಲಿ ಈಗ ನಾವು ತಗೊಂಡಿರೋ ಟಾಪಿಕ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್. ಸೊ ಈ ಕುರಿತಾಗಿ, ಅಥವಾ ಈ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಯುವಜನತೆಯನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ತಿದೆ ಅಂತ ನಿಮಗನ್ನಿಸ್ಲಿಕ್ಕೆ ಮೇಜರ್ ರೀಸನ್ಸ್ ಏನಾದರೂ ಇದ್ದಾವೆ? ನಾನು ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಟರೇ. ಸೊ ಅದ್ರ ಮುಖಾಂತರ, ಹೌದು, ಸ್ವಯಂ ನಾವೆಲ್ಲ ಐ ಆಮ್ ಆಲ್ಸೋ ಸೋಷಿಯಲ್ ಮೀಡಿಯಾದಿಂದ ಡಿಸ್ಟ್ರಾಕ್ಟ್ ಆಗಿರೋರು ಅಂತ. ನೀವು ಎಲಿಜಿಬಲ್ ಇದ್ದೀರಾ ಇದನ್ನು ಮಾತಾಡಲಿಕ್ಕೆ? ಮೇಜರ್ ರೀಸನ್ ಸ್ಟೂಡೆಂಟ್ ಡಿಸ್ಟ್ರಾಕ್ಷನ್ ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಕೆಲವು ಕಡೆ ಎಲ್ಲೋ ಬೇಜಾರಾಗುತ್ತೆ. ಸೊ ನಮ್ಮ ಇಂದಿನ ಪೀಳಿಗೆ ಎಲ್ಲಿ ಹೋಗ್ತಾ ಇದೆ, ಎಲ್ಲೋ ಒಂದು ಕಡೆ ತಡೆ ಇದೆ, ಅದು ಯಾವುದು ಅಂತ ತುಂಬ ಗಂಭೀರವಾಗಿ ಸ್ವಲ್ಪ ಯೋಚನೆ ಮಾಡಿದಾಗ ಡೆಪ್ತ್ ಆಗಿ ಪ್ರಿಡಾಮಿನೆಂಟ್ಲಿ ಫಸ್ಟ್ ಬರೋದೇ ಸೋಷಿಯಲ್ ಮೀಡಿಯಾ. ಸೊ ಐ ಫೆಲ್ಟ್ ದಟ್ ಇಸ್ ಅ ಮೇಜರ್ ಕನ್ಸರ್ನ್. ಕಾರಣ ಮೊಬೈಲ್ ಆಕ್ಸೆಸ್ ಎಲ್ಲರಿಗೂ ಇರೋದು. ಇಂಟರ್ನೆಟ್ ಮೊದಲು ಫ್ರೀಯಾಗಿ ಕೊಟ್ಟರು, ಇವಾಗ ಚಾರ್ಜ್ ಮಾಡಿದ್ರು ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಆಲ್ರೆಡಿ. ಸೊ ದಟ್ ಇಸ್ ವೇರ್ ಐ ಫೆಲ್ಟ್ ಮೇಜರ್ಲಿ ನೆಕ್ಸ್ಟ್ ಜನ್ರೇಷನ್ ಸ್ವಲ್ಪ ಎಲ್ಲೋ ಒಂದು ಕಡೆ ಫೋಕಸ್ ಬ್ಯಾಕ್ ಮಾಡಿದ್ರೆ ಇಟ್ ವುಡ್ ಬಿ ಹೆಲ್ಪ್ಫುಲ್. ಸೊ ಮೈಂಡ್ ಸೆಟ್ ಅಂದರೆ ಮನುಷ್ಯನ ಮೈಂಡ್ ಸೆಟ್ಟನ್ನು ಒಂದು ಯಾವುದೋ ವಿಚಾರಕ್ಕೆ ಅಡಿಕ್ಟ್ ಆದಮೇಲೆ ಮತ್ತದನ್ನು ವಿತ್ಡ್ರಾ ಮಾಡಿಕೊಡೋದು ಅಥವಾ ಅದರಿಂದ ಹೊರಬಡುವ ಈ ಪ್ರೋಸೆಸ್, ಅದು ಫೋನ್ ಅಂತಲ್ಲ, ಬೇರೆ ಯಾವುದಾದ್ರೂ ಅದು ಬಹಳ ಕಷ್ಟವೇ ಇಲ್ಲ. ಸೊ ಈ ಅಡಿಕ್ಷನ್ ಆಗಲಿಕ್ಕೆ ಮನುಷ್ಯನ ಸೈಕಾಲಜಿ ಏನು ನಿಮಗೆ ಗೊತ್ತಿರೋ ಪ್ರಕಾರ? ಏನು ಕಾರಣಕ್ಕೆ ಅವನಷ್ಟು ಅಡಿಕ್ಷನ್ ಆಗುತ್ತಾನೆ? ಸೊ ಹಲವಾರು ಸ್ಟೂಡೆಂಟ್ಸ್ ಅಥವಾ ಯಂಗ್ ಜನ್ರೇಷನ್ ಜೊತೆ ಮಾತಾಡಿದಾಗ ಅರ್ಥ ಆಗಿರೋ ಒಂದು ಕ್ರಿಟಿಕಲ್ ಕಾನ್ಸೆಪ್ಟ್ ಏನು ಅಂದರೆ, ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಆಟ ತುಂಬ ಇಷ್ಟ ಇರುತ್ತೆ ಪಾಠಕ್ಕಿಂತ. ಬಿಕಾಸ್ ಅದು ಆಟ ಆಡಿದಾಗ ಅವ್ರಿಗೆ ಡೋಪಮಿನ್ ರಿಲೀಸ್ ಆಗುತ್ತೆ.
ಸೊ ಅದು ಬೆಳೀತಾ ಬೆಳೀತಾ ಹೇಗಾಗುತ್ತೆ, ಇನ್ನು ಕೆಲವರು ಪುಸ್ತಕದಲ್ಲೇ ಮುಳುಗೋಗಿರ್ತಾರೆ. ಸೊ ಏನಕ್ಕೆ ಅಂದರೆ ಅವ್ರಿಗೆ ಅದರಲ್ಲಿ ಡೋಪಮಿನ್ ರಿಲೀಸ್ ಆಗ್ತಿರುತ್ತೆ. ಓಕೆ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಅಂದಾಗ ಅದರಲ್ಲಿ ಸ್ಕ್ರೀನಲ್ಲಿ ಬರುವಂಥ ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು, ತುಂಬ ಕ್ಯಾಚಿ ಆಗಿರೋ ಮ್ಯೂಸಿಕ್ ಆಗಿರ್ಬೋದು, ಆಲ್ಗೋರಿದಮು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಏನೋ ಒಂದು ಸರ್ಚ್ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 108 ಪೋಸ್ಟ್ಗಳು ಬಂದಿರುತ್ತೆ, ರೀಲ್ಸ್ಗಳು ಬಂದಿರುತ್ತೆ. ಟ್ರಾವೆಲ್ ಅಂತ ಕೊಡ್ತೀವಿ, ಬರುತ್ತೆ. ಬುಕ್ಸ್ ಅಂತ ಕೊಡ್ತೀವಿ, ಸ್ಯಾಡ್ ಸಾಂಗ್ ಅಂತ ಕೊಡ್ತೀವಿ. ಏನು ಕೊಟ್ಟರು ಆಲ್ಗೋರಿದಮ್ ಅದಕ್ಕೆ ತಕ್ಕನಾಗಿ ವರ್ಕ್ ಆಗಿರುತ್ತೆ. ಸೊ ಅದು ನಮಗೆ ತುಂಬ ನಿಧಾನಕ್ಕೆ ನಮಗೆ ಗೊತ್ತಿಲ್ಲದಲೇ ಅಡಿಕ್ಟ್ ಮಾಡ್ತಾ 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 ಹೋಗುತ್ತೆ. ರೀಸನ್ ಬಿಹೈಂಡ್ ಇಸ್ ಅದು ನೋಡಿದಷ್ಟು ನಮ್ಗೆ ಡೋಪಮಿನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಅದೊಂಥರ ಖುಷಿಯಾಗಿ ಒಳಗಡೆನೆ ಮನಸ್ಸಲ್ಲಿ ನಾವು ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ. ಅದನ್ನು ಸೈಡಿಗೆ ಇಟ್ಬಿಟ್ಟು ಬುಕ್ ಇಟ್ಕೋಬೇಕು ಅಂತ ಹೇಳಿದ್ರೆ 2 ಪೇಜ್ ಓದಿದ್ರೆ ನಿದ್ರೆ ಬರುತ್ತೆ. ಸೊ ನಮ್ಗೆ ಅಲ್ಲಿ ಡೋಪಮಿನ್ ರಿಲೀಸ್ ಆಗಲ್ಲ. ವಾಟ್ ಈಸ್ ಡೋಪಮಿನ್? ಅದೊಂದು ಇಟ್ಸ್ ಅ ಹ್ಯಾಪಿ ಹಾರ್ಮೋನ್ ವಿಚ್ ರಿಲೀಸಸ್ ಇನ್ ಯೋರ್ ಬ್ರೈನ್. ಸೊ ವಿ ಪೀಪಲ್ ಆರ್ ಸೋ ಯೂಸ್ ಟು ದಟ್. ನಮಗೆ ಅದರದ ನಶೆ ಅಂತ ಏನು ಕರಿತೀವಿ ನಾವು, ಅದಕ್ಕೆ ನಾವು ತುಂಬ ಈವನ್ ಒಬ್ಬ ಕುಡುಕನಿಗೂ ಅದು ಡೋಪಮಿನ್ ರಿಲೀಸ್ ಆಗಿರುತ್ತೆ. ಅದೊಂದು ಯಾವುದೇ ದುಶ್ಚಟ ಆಗಿರ್ಬೋದು, ನಾವೇನು ಅಡಿಕ್ಷನ್ ಅಂತ ಕರಿತೀವಿ, ಆ ಅಡಿಕ್ಷನ್ ಕಾರಣನೇ ಹಿಂದೆ ಇರೋದು ಡೋಪಮಿನ್ ರಿಲೀಸ್. ಬಟ್ ಕೆಲವರು ಪುಸ್ತಕಕ್ಕೂ ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಜಿಮ್ ಇಸ್ ಅಡಿಕ್ಷನ್. ಈವನ್ ಇದು ಒಳ್ಳೆ ವಿಚಾರಕ್ಕೂ ಅಪ್ಲೈ ಆಗುತ್ತೆ. ಹೌದು, ಅದು ಇವೆನ್ಚುಯಲಿ ಅದು ನಾವು ಡಿಸೈಡ್ ಮಾಡಿರ್ತೀವಿ. ನಮಗೆ ಜಿಮ್ ಇನಿಷಿಯಲಿ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಾವು ಅದರಲ್ಲಿ ಚೇಂಜಸ್ ನೋಡಿದಾಗ ನಮಗೆ ಖುಷಿ ಫೀಲ್ ಆಗುತ್ತೆ. ಆ ಹ್ಯಾಪಿನೆಸ್ ಇಸ್ ಅ ಡೋಪಮಿನ್ ರಿಲೀಸ್. ಸೊ ನಾವು ಅದಕ್ಕೆ ನಿಧಾನಕ್ಕೆ ಗೊತ್ತಿಲ್ಲದೆ ಎಷ್ಟು ಅಡಿಕ್ಟ್ ಆಗ್ತೀವಿ ಅಂದರೆ ಕಾಲಕ್ರಮೇಣ ನಮಗೆ ಹುಷಾರ್ ತಪ್ಪಿದ್ರು ನಾವು ಜಿಮ್ಗೆ ಹೋಗಬೇಕು ಅಂತ ಬಯಸ್ತೀವಿ. ಸೊ ಆ ಥರ ಎಷ್ಟೋ ಜನ ಇದ್ದಾರೆ. ಸೊ ಅದೇ ರೀತಿ ಬುಕ್ಸ್ಗಳು ಆಗಿರ್ಬೋದು, ಕೆಲವರು ವಾಶ್ರೂಮಲ್ಲೆಲ್ಲ ಕುತ್ಕೊಂಡು ಬುಕ್ಸ್ ಓದೋರ್ನ ನಾನು ನೋಡಿದ್ದೀನಿ, ಟ್ರಾವೆಲ್ ಆಗಿರ್ಬೋದು, ಪಾರ್ಕಲ್ಲಿ, ಬಿಕಾಸ್ ಅವ್ರಿಗೆ ಅದರಿಂದ ಡೋಪಮಿನ್ ರಿಲೀಸ್ ಆಗುತ್ತೆ. ಕೆಲವ್ರಿಗೆ ಮೂವಿ, ಕೆಲವು ಸಾಂಗ್ಸ್ಗಳು. ಬಟ್ ಪ್ರಿಡಾಮಿನೆಂಟ್ಲಿ ಕೈಗೆ ತುಂಬ ಆಕ್ಸೆಸ್ ಇರೋದು ಯಾವುದು, ಕ್ವಿಕ್ ಆಗಿ ನೋಡೋದು ಯಾವುದು, 1 ಸೆಕೆಂಡಲ್ಲಿ ನೋಡೋ ಅಂಥದ್ದು ಯಾವುದು, ಫೋನ್. ಸೊ ನಮಗೆ ಅರಿವಿರೋ ಹಾಗೆ ಇವತ್ತು ಈ ಎಣ್ಣೆ ಬಿಡಿಸ್ಲಿಕ್ಕೆ ಹಿಂಗೆ ಒಂದಷ್ಟು ಕೇಂದ್ರಗಳಿದ್ದಾವಲ್ಲ, ಈ ಫೋನ್ ಚಟ ಬಿಡಿಸ್ಲಿಕ್ಕೂ ಇದೆ, ಸುಮಾರು ಸಂಸ್ಥೆಗಳಿದೆ, ಸುಮಾರು ಮಕ್ಕಳನ್ನ ಯಾವ ದುರಂತದ ಮಟ್ಟಿಗೆ ಇದು ಕರ್ಕೊಂಡು ಹೋಗುತ್ತೆ ನಿಮ್ಗೆ ಅರಿವಿರೋ ಹಾಗೆ? ಎಷ್ಟೋ ಜನ ಅವ್ರ ಪ್ರಾಣ ಕಳ್ಕೊಂಡಿದ್ದಾರೆ. ಐ ಡೋಂಟ್ ನೋ, ನಿಮಗೆ ಇದು ಕೆಲವು ವರ್ಷಗಳ ಹಿಂದೆ ಕೆಲವು ಗೇಮ್ಸ್ಗಳು ಬರ್ತಿತ್ತು ಮೊಬೈಲಲ್ಲಿ, ಅದು ಚಾಲೆಂಜಸ್ ಕೊಡ್ತಿತ್ತು. ಆ ಚಾಲೆಂಜಸ್ ಟಾಸ್ಕಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಒಂದು ಟಾಸ್ಕ್ ಆಗಿತ್ತು. ಸೊ ಆ ಥರ ಎಷ್ಟೋ ನ್ಯೂಸ್ನ ನಾವು ನೋಡಿದ್ದೀವಿ. ಅದಕ್ಕೆ ಬಲಿಯಾಗಿರೋರ ಮಕ್ಕಳೇ. ಪಬ್ಜಿ ಅನ್ನೋದನ್ನ ನಾವು ತುಂಬ ಚೆನ್ನಾಗಿ ಕೇಳ್ಪಟ್ಟಿದ್ದೀವಿ. ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ರು ಮಕ್ಕಳು. ನಮ್ಮ ಮನೆಗಳಲ್ಲೇ ತಂದೆ ತಾಯಿ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸಿ, ಡೆಬಿಟ್ ಕಾರ್ಡ್ನ ಬಳಸಿ, ಅದು ಲಕ್ಷಾಂತರ ರೂಪಾಯಿ ಏನೇನೋ ಪರ್ಚೇಸ್ ಮಾಡಿದ್ರು. ಅದಕ್ಕೇನೆ ಆರ್ಮ್ಸ್ ಬೇಕಂತೆ, ಏನೋ ಜಾಕೆಟ್ ಬೇಕಂತೆ, ಬಿಕಾಸ್ ಅದೊಂದು ಅಡಿಕ್ಷನ್ ಆಗೋಗಿತ್ತು. ಸೊ ಅಡಿಕ್ಷನ್ ಕ್ಯಾನ್ ಲೀಡ್ ಟು ಎನಿಥಿಂಗ್, ಫಿನಾನ್ಷಿಯಲ್ ಡಿಸ್ಟ್ರಕ್ಷನ್ನು, ಮೆಂಟಲ್ ಡಿಸ್ಟ್ರಕ್ಷನ್. ಮಕ್ಕಳು ಓದೋ ಕಡೆ ಗಮನ ತುಂಬ ಕಡಿಮೆ ಆಯಿತು. ಅದು ಕೋವಿಡ್ ತುಂಬ ಸಹಾಯ ಮಾಡ್ತು. ಕೋವಿಡ್ ಬಂದಿದ ತಕ್ಷಣವೇ ಎಲ್ಲ ಸ್ಟಡೀಸ್ ಎಲ್ಲವೂ ಮೊಬೈಲಿಗೆ ಶಿಫ್ಟ್ ಆಯಿತು, ಮೊಬೈಲ್ ಲ್ಯಾಪ್ಟಾಪ್ ಆನ್ಲೈನ್ ಶಿಫ್ಟ್ ಆಯಿತು. ಸೊ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ಅದಕ್ಕೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗೋಯಿತು. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಈಗ ಪೋಷಕರಿಗೆ ಇದ್ರ ಬಗ್ಗೆ ಈಗ ಅವೇರ್ನೆಸ್ ಬಂತು, ಹೌದಪ್ಪ ಮಕ್ಕಳು ಹಾಳಾಗ್ಬಿಡ್ತಾರೆ, ನಾವು ಬಾಲ್ಯದಿಂದಲೇ ಅದನ್ನು ಸರಿ ಮಾಡಿಕೊಳ್ಬೇಕು ಅಂತ. ಬಟ್ ಇವತ್ತು ಏನಿದೆ ಪರಿಸ್ಥಿತಿ ಅಂದರೆ, ಅವರು ಮಾಡ್ತಾ ಇರೋ ಒಂದು ಈಗ ಓಕೆ ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ನೀನು ಮಾಡಬೇಡ ಕಣೋ ಅಂದರೆ ಮನೆ ಬಿಟ್ಟು ಹೋಗುವಷ್ಟು ನಿರ್ಧಾರ, ಸಾಯುವಷ್ಟು ನಿರ್ಧಾರ. ಮತ್ತು ಈ ಹಂತದಲ್ಲಿ ಪೋಷಕರು ಎಂತ ಮಾಡಬೇಕು? ಅವರು ಫ್ರೆಂಡ್ಸ್ ಆಗಬೇಕು. 1 ಸಿಂಗಲ್ ಸೆಂಟೆನ್ಸ್, ಫ್ರೆಂಡ್ಸ್ ಆಗಬೇಕು. ಗೆಳೆತನ ಅನ್ನೋದು ಅದು ಎಲ್ಲ ಸಂಬಂಧದಲ್ಲಿ ಇದ್ದಷ್ಟು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಗೆಳೆಯರ ಹತ್ರನೇ ನಾವೆಲ್ಲವನ್ನು ಹಂಚ್ಕೊಳ್ಳೋಕೆ ಸಾಧ್ಯ. ಅವರು ಯಾವುದನ್ನು ನಮಗೆ ಬೇಡ ಅಂತ ಹೇಳಲ್ಲ. ನಮ್ಮ ಜೊತೆನೇ ಬಂದು, ನಮ್ಮ ಹಾದಿಗೆ ಬಂದು ನಿಧಾನಕ್ಕೆ ನಮ್ಮನ್ನೆಲ್ಲೋ ಒಂದು ಕಡೆ ತಿದ್ದೋ ಪ್ರಯತ್ನ ಮಾಡಿರ್ತಾರೆ. ಅದನ್ನೇ ಅಲ್ವಾ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳೋದು. ಸೊ ನಮ್ಮ ಸಂಘ ಕರೆಕ್ಟಾಗಿ ಇರಬೇಕು. ಸೊ ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಫ್ರೆಂಡ್ಸ್ ಆದಾಗ ಶುರು ಆದಾಗ, ಅಥವಾ ನಮ್ಮ ಸರೌಂಡಿಂಗ್, ನಮ್ಮ ಮನೇಲಿರೋ ಅಜ್ಜಿ ತಾತ ಬಂಧು ಬಳಗ ಎಲ್ಲೋ ಒಂದು ಕಡೆ ಒಂದು ಮಗು ಹಾದಿ ತಪ್ತಿದೆ ಅನ್ನೋದಕ್ಕಿಂತನೂ ಅಡಿಕ್ಷನ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ಬಿಡಿಸ್ಬೇಕಾದ್ರೆ ಅವ್ರುಗಳು ಆ ಗೆಳೆತನ ಒಡನಾಟ, ಅವ್ರುಗಳ ಕಾನ್ವರ್ಸೇಷನ್ ಜಾಸ್ತಿ ಆಗಬೇಕು ಮನೆಯಲ್ಲಿ. ಪೋಷಕರು ಕೈಯಲ್ಲಿ ಫೋನ್ ಇರಲ್ವಾ, ಅಮ್ಮಂದಿರು ಅವ್ರಿಗೆ ಗಂಟೆಗಟ್ಟಲೆ ಅವ್ರವ್ರ ರಿಲೇಟಿವ್ಸ್ ಜೊತೆ ಮಾತಾಡ್ತಿದ್ದಾರೆ, ಅಪ್ಪಂದಿರು ಬಿಸ್ನೆಸ್ಸಲ್ಲಿ ಮಾತಾಡ್ತಿದ್ದಾರೆ. ಮಕ್ಳಿಗೆ ಏನು ಬೇಕು, ದೇ ನೀಡ್ ಸಮ್ವನ್ ಟು ಟಾಕ್. ಇಟ್ಸ್ ಆಲ್ ಅಬೌಟ್ ಕಂಪ್ಯಾನಿಯನ್ಶಿಪ್ ಅಲ್ವಾ. ನಮ್ಮ ಒಂಟಿತನ ಕಳೆಯೋದಕ್ಕೆ, ನಮಗೆ ಗೆಳೆತನ ಬಯಸೋದಕ್ಕೆ ನಾವು ಹುಡುಕೋ ಅಂತ ಒಂದು ಆಲ್ಟರ್ನೇಟ್ ಇದು ವಿಚಿತ್ರ ಅಲ್ಲ? ಬಹುಶಃ ತಂದೆ ಅಥವಾ ತಾಯಿ ಅಥವಾ ಮನೆಯಲ್ಲಿರುವ ಹಿರಿಯರು ಅಂತ ಅನಿಸಿಕೊಂಡಿರೋರು ಕೂತ್ಕೊಂಡು ಓದ್ಕೊಳ್ಳೋ ಅಂತ ಅವ್ರ ರೂಮಿಗೆ ಬಿಟ್ಟು ಇವ್ರು ಫೋನ್ ತಗೊಂಡು ಕೂತ್ಕೊಳ್ಳೋದಾದರೆ,
ಹೇಳಿದ್ದನ್ನು ಮಾಡೋದಕ್ಕಿಂತ ಮಾಡಿರೋದನ್ನು ಮಾಡೋದು ಮಕ್ಕಳ ಬಹಳ ದೊಡ್ಡ ರೂಢಿ ಅಲ್ಲ. ಹೌದು, ಮಕ್ಕಳು ನೋಡಿದ್ನೇ ಅಲ್ವಾ ಕಲಿಯೋದು. ಸೊ ನೀವು ಹೇಳಿದ್ದನ್ನು ಅವ್ರು ಬಹುಶಃ ಮರ್ತು ಬಿಡ್ಬೋದು. ನಮ್ಮ ಅಪ್ಪ ಸಿಗರೇಟ್ ಸೇತಂದ್ರೆ ಅವನಿಗೂ ಏನೋ ಅನಿಸ್ಬೋದು, ನೀನು ಸೇದು ಬೇಡ. ಅವಾಗ ನೀನು ಮಗನಿಗೆ ಹೇಳೋ, ಅವನಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಅಪ್ಪ ಫೋನ್ ಹಿಡಿದ್ರೆ ಬಿಡಲ್ಲಪ್ಪ, ಯಾಕಂದ್ರೆ ನಮ್ಮ ಅಪ್ಪ ಹಿಡಿಯಲ್ಲ ಅನ್ನೋದು ಅವನಿಗೆ ಓಕೆ. ನಮ್ಮ ಅಪ್ಪನೇ ಹಿಡಿತಾನೆ ಅಂದಾಗ ಅವ್ರಿಗೆ ಅಷ್ಟು ಹಿಡಿತ ಸಿಗದೇ ಇರ್ಬೋದು. ಬಿಕಾಸ್ ಇದು ಕೇವಲ ಮನೆಯೊಳಗಿನ ಸಂಗತಿ ಅಲ್ಲ. ಇವನ್ ಟೀನೇಜಿನ ಯುವಕರು ಇವನ್ ನನ್ನ ಲೈವ್ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕೇಳಿದ್ದೀನಿ. 15, 16, 17 ವರ್ಷಗಳಿಗೆ ನಂಬರ್ ಎಕ್ಸ್ಚೇಂಜ್ ಆಗಿರ್ತವೆ, ಲವ್ ಶುರುವಾಗಿರ್ತವೆ. ಆ್ಯಂಡ್ ಅವರು ಯಾವ ಕಾರಣಕ್ಕೆ ಶಾಲೆಗೆ ಸೇರಿದ್ರು, ಕಾಲೇಜಿಗೆ ಸೇರಿದ್ರು ಅನ್ನೋ ಉದ್ದೇಶವನ್ನೇ ಮರೆತು ಬಿಟ್ಟಿರ್ತಾರೆ. ಸೊ ಈ ಸಮಯದಲ್ಲಿ ಒಬ್ಬ ಕಾಲೇಜು ಹುಡುಗ ಅಥವಾ ಒಬ್ಬ ಕಾಲೇಜು ಹುಡುಗಿ ಈ ಮೊಬೈಲನ್ನು ಹೇಗೆ ಬಳಸಬೇಕು? ಈಗ ನೀವು ಒಂದು ಹೆಣ್ಮಗಳಾಗಿ ಅದು ಹೇಗೆ ಒಂದು ಹೆಣ್ಣನ್ನು ಬಹಳ ದುರಂತದ ತುದಿ ಕರ್ಕೊಂಡು ಹೋಗುತ್ತೆ? ಓಕೆ, ನೀವು 2 ಪ್ರಶ್ನೆ ಕೇಳಿದ್ರಿ. ಕಾಲೇಜ್ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಿ ಹೇಗೆ ಅದನ್ನು ಲಿಮಿಟ್ ಮಾಡ್ಬೋದು ಅಂತ, ಇನ್ನೊಂದು ಹೆಣ್ಮಕ್ಳನ್ನ ಹೇಗೆ ದುರಂತ ಕರ್ಕೊಂಡು ಹೋಗುತ್ತೆ. ಸೊ ಟು ಆನ್ಸರ್ ಯುವರ್ ಫಸ್ಟ್ ಕ್ವೆಶನ್, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾವುದೇ ಮೊಬೈಲ್ ಆದರೂ ಸೆಟ್ಟಿಂಗ್ಸ್ ಅನ್ನೋದಿದ್ದೇ ಇರುತ್ತೆ. ನಮಗೆ ಏನು ಬೇಕು ಅನ್ನೋದು ಕೆಲವು ನಿಮಿಷಗಳು, 24 ಗಂಟೆ ಭಗವಂತ ಕೊಟ್ಟಿದ್ದಾನೆ ಎಲ್ಲರಿಗೂ ಸೇಮ್ ಟೈಮಿಂಗ್. ಅದರಲ್ಲಿ ಒಂದು 2 ನಿಮಿಷ ಕೂತ್ಕೊಂಡು ನನಗೇನು ಬೇಕು, ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ, ಇವಾಗ ಏನು ನಡೀತಿದೆ ನನ್ನ ಜೀವನದಲ್ಲಿ, 24 ಗಂಟೆ ನನ್ನ ಟೈಮ್ ಎಲ್ಲಿ ಹೋಗ್ತಿದೆ. ನನ್ನ ಕ್ಲಾಸ್ಮೇಟೇ ನನ್ನ ಥರನೇ ಓದ್ತಿದ್ದಾರೆ, ಬಟ್ ಅವ್ರು ಫಸ್ಟ್ ರ್ಯಾಂಕ್ ಬರ್ತಿದ್ದಾರೆ, ನಾನು ಫೇಲ್ ಆಗ್ತಿದ್ದೀನಿ, ಅಥವಾ ನಾನು ತುಂಬ ಕಡಿಮೆ ಪರ್ಸೆಂಟೇಜ್ ಬರ್ತಿದೆ, ನನ್ನ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅನ್ನೋದನ್ನ ಫ್ಯೂ ಸೆಕೆಂಡ್ಸ್ ಕುತ್ಕೊಂಡು ಯೋಚನೆ ಮಾಡಿದ್ರು, ಅಥವಾ ಕುತ್ಕೊಂಡು ಬರೀಲಿ ದಿನ ಎದ್ದಾಗ ನಾನು ಏನು ಮಾಡಿದೆ, ಮಧ್ಯಾಹ್ನ ಲಂಚ್. ಸೊ ಅದೊಂದು ಟೈಮ್ ಟೇಬಲ್ ನೋಡಿದಾಗಲೇ ಅವ್ರಿಗೆ ಶಾಕ್ ಆಗೋಗುತ್ತೆ. ಅಯ್ಯೋ, ಡೈಲಿ 4 to 5 hours ನಾನು ಟೈಮ್ ಫೋನಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀನಿ. 1 ಸೆಕೆಂಡಿಗೆ ಫೋನ್ ತೊಗೊಂಡ್ರು ಅದು ಅರ್ಧ ಅವರ್ ಮಿನಿಮಮ್ ಹೋಗ್ಬಿಡುತ್ತೆ, ಅಷ್ಟು ಪವರ್ ಇದೆ ಫೋನ್ಗೆ. ಸೊ ಅದನ್ನು ನೀವು ಯಾವಾಗ ಟ್ರ್ಯಾಕ್ ಮಾಡ್ತೀರಾ, 1 ಸೆಕೆಂಡಿಗೆ ಟ್ರ್ಯಾಕ್ ಮಾಡಿದ್ರು ಫೋನಲ್ಲಿ ಹಲವಾರು ಸೆಟ್ಟಿಂಗ್ಸ್ಗಳಿದೆ. ಆ್ಯಪ್ ನೋಟಿಫಿಕೇಷನ್ಸ್ನ ಮ್ಯೂಟ್ ಮಾಡೋದು, ಅಥವಾ ಫೋನ್ ಲಾಕ್ ಆಗೋಗುತ್ತೆ. ಕೆಲವು ಆ್ಯಪ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿದ್ರೆ, ಇಲ್ಲ ನನಗಿಷ್ಟು ಟೈಮ್ ಮಾತ್ರ ನಾನು ಈ ಫೋನ್ನ ಯೂಸ್ ಮಾಡಬೇಕು, ಈ ಆ್ಯಪ್ಗೆ ಇದು ಸೆಟ್ಟಿಂಗ್ಸ್ ಇರಬೇಕು ಅಂದಾಗ 15 ಮಿನಿಟ್ಸ್ ಆದಮೇಲೆ ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗೋಗುತ್ತೆ, ನೀವು ಓಪನ್ ಮಾಡೋಕ್ಕಾಗಲ್ಲ, ಮತ್ತೆ ಹೋಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾಗತ್ತೆ. ಆ ಥರ ಆ್ಯಪ್ಸ್ಗಳನ್ನ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಾಗ ಅದೊಂದು ಅಲಾರಾಮ್ ನಿಮಗೆ, 15 ನಿಮಿಷ, ದಿನದಲ್ಲಿ ಇವತ್ತು ನಾನು 15 ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಕಳೆದೆ, 30 ನಿಮಿಷ ವಾಟ್ಸಪ್ಪಲ್ಲಿ ಕಳೆದೆ, ನೀನು ಮಿಕ್ಕಿದಾದರೂ ಓದೋಣ ಅನ್ನೋದು ಬರುತ್ತೆ. ಒಂದು ಅದು ಫಾರ್ ದಿ ಯಂಗ್ಸ್ಟರ್ಸ್. ಫಾರ್ ವಿಮೆನ್ ಸ್ಪೆಷಲಿ ಇಟ್ ಈಸ್ ಅ ಲಿಟಲ್ ಬಿಗರ್ ಚಾಲೆಂಜ್. ಕಾರಣ ಏನಂದರೆ, ಗಂಡು ಮಕ್ಳು ಅಟ್ಲೀಸ್ಟ್ ಆಚೆ ಹೋಗ್ತಾರೆ. ಆಲ್ದೋ ಇವಾಗ ನಾವು ಹೇಳ್ಬೋದು 50-50 ಆ್ಯಂಡ್ ಆಲ್, ಬಟ್ ಸ್ಟಿಲ್ ಈಗಲೂ ಹೆಣ್ಮಕ್ಳು ಮನೇಲಿರೋರು ತುಂಬ ಜನ ಇದ್ದಾರೆ. ಸೊ ಕಾಲೇಜ್ಗೆ ಹೋದ್ರೂ ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋರು ಸುಮಾರು ಜನ ಇದ್ದಾರೆ, ಬಿಕಾಸ್ ಆಫ್ ಪೇರೆಂಟ್ಸ್ ರೆಸ್ಟ್ರಿಕ್ಷನ್ ಆ್ಯಂಡ್ ಸೊಸೈಟಿ ರೆಸ್ಟ್ರಿಕ್ಷನ್. ಹಾಗಿದ್ದಾಗ ಅವ್ರು ಒಂಟಿತನಕ್ಕೆ ಯೂಸ್ ಮಾಡೋದೇ ಫೋನ್. ದ್ಯಾಟ್ ಈಸ್ ವೆರಿ ಡೇಂಜರಸ್. ದಿ ಮೂಮೆಂಟ್ ಯು ಡಿಪೆಂಡ್, ನೀವು ಯಾವಾಗ ಒಂದ್ರ ಮೇಲೆ ಡಿಪೆಂಡ್ ಆಗೋಗ್ತೀರಾ, ಅದು ನಿಮ್ಮನ್ನು ಎಲ್ಲಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಹಿತಿಮಿತಿ ಇರಲ್ಲ. ಸೊ ಆ ಒಂಟಿತನಕ್ಕೆ ನೀವು ಫೋನ್ ಯೂಸ್ ಮಾಡ್ತೀರಾ, ಅಲ್ಲಿ ಇನ್ನೇನೋ ದುರಂತಗಳು ನಡೆಯೋಕ್ಕೆ ಶುರುವಾಗುತ್ತೆ. ಒಂದು ಕಂಪ್ಯಾರಿಷನ್, ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಒಡವೆ ತೊಗೊಂಡ್ರು, ಸೀರೆ ತೊಗೊಂಡ್ರು, ಅವರಲ್ಲಿ ಅಬ್ರಾಡ್ ಟ್ರಾವೆಲ್ ಮಾಡಿದ್ರು, ಹೆಣ್ಮಕ್ಳಿಗೆ ಸ್ಪೆಷಲಿ ಈ ಬಟ್ಟೆ ತೊಗೊಂಡ್ರು, ಆ ಮೇಕಪ್ ತೊಗೊಂಡ್ರು, ಅಲ್ಲಿಂದ ಒಂದು ಶುರುವಾಗುತ್ತೆ, 1 ಲೆವೆಲ್ ಆಫ್ ಡಿಸ್ಟ್ರಾಕ್ಷನ್. ಇನ್ನೊಂದು ಕೆಲವ್ರಿಗೆ ಓಕೆ ಫೈನ್, ಅವ್ರು ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ, ಇವರು ಇಷ್ಟು ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ದಾರೆ, ಲಾಟ್ ಆಫ್ ಅಪ್ರೋಚಸ್ ಯು ಗೆಟ್. ಸೊ ಓಕೆ, ಯಾರೋ ನಮ್ಮನ್ನು ಕೇರ್ ಮಾಡ್ತಿದ್ದಾರೆ, ಅದು ಹಿಂದೆಗಡೆ ಫೇಕ್ ಪರ್ಸನ್ನೇ ಆಗಿರ್ಬೋದು, ಬಟ್ ಸ್ಟಿಲ್ ಆ ಮೂಮೆಂಟಿಗೆ ಯು ವಿಲ್ ಫೀಲ್ ಡಿಸ್ಟ್ರಾಕ್ಟೆಡ್. ಯು ಡೋಂಟ್ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಪೀಪಲ್. ಹೊರಗಡೆ ಹೋಗಿ ಹೊಸಬ್ರನ್ನ ಮೀಟ್ ಮಾಡಬೇಕಂತ ಇಲ್ಲ, ಮೊಬೈಲಲ್ಲೇ ಯು ವಿಲ್ ಗೆಟ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್. ಫಾರ್ ಗೈಸ್ ಇಟ್ ಈಸ್ ಲಿಟಲ್ ಲೆಸರ್, ಬಿಕಾಸ್ ಅವ್ರು ಹೊರಗಡೆ ಫ್ರೆಂಡ್ಸ್ ಇರ್ತಾರೆ, ಹೊರಗಡೆ ಹೋಗ್ತಾರೆ. ಸ್ಕೂಲ್ ಮುಗಿದ ತಕ್ಷಣ ಎಷ್ಟು ಜನ ಗಂಡು ಮಕ್ಕಳು ಮನೇಲಿರ್ತಾರೆ, ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ. ಗಂಡಸರು ಅಷ್ಟೇ, ಆಫೀಸ್ ಮುಗಿದ ತಕ್ಷಣ ಎಷ್ಟು ಜನ ಮನೆಗೆ ಡೈರೆಕ್ಟಾಗಿ ಬರ್ತಾರೆ, ಫ್ರೆಂಡ್ಸ್ನ ಮೀಟ್ ಮಾಡ್ತಾರೆ, ಅಥವಾ ಇನ್ನೇನೋ ಕೆಲಸದಲ್ಲಿರ್ತಾರೆ. ಸೊ ಸಮ್ವೇರ್ ಐ ಫೀಲ್ ವಿಮೆನ್ ಆರ್ ಮೋರ್ ವಿಕ್ಟಿಮ್ ರಿಲೇಟಿವ್ಲಿ, ಆಸ್ ಮೈ ಒಪಿನಿಯನ್. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳು ತಮಗೆ ಸಿಕ್ಕ ಸ್ವಾತಂತ್ರ್ಯ ಅಥವಾ ತಮಗೆ ಸಿಕ್ಕಂತಹ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಮನೆಯವ್ರಿಗೂ ಅವ್ರ ಮೇಲೆ ಒಂದು ನಂಬಿಕೆ ಬರುತ್ತೆ. ಏನಾಗುತ್ತೆ ನೋಡಿ, ಸಮಾಜ ಆಗಿರ್ಬೋದು ಅಥವಾ ಒಂದು ಕುಟುಂಬ ಆಗಿರ್ಬೋದು, ಹೆಣ್ಣಿನ ಮೇಲೆ ಈ ಮಟ್ಟಿನ ಕೆಲವು ರೆಸ್ಟ್ರಿಕ್ಷನ್ಸ್ ಇಟ್ಟಿರೋದಕ್ಕೆ ಪುರಾತನವಾಗಿ ಬೇರೆ ಕಾರಣ ಇದ್ದಾವೆ. ಅದರಲ್ಲಿ ಕೆಲವೊಂದು ಹೊಲಸಾಗಿ ತಪ್ಪಾಗಿ ಮೂಢನಂಬಿಕೆಯಿಂದಲೂ ಇರ್ಬೋದು. ಬಟ್ ನೀವು ನಂಬುತ್ತೀರಾ, ನಮ್ಮ ಹಿರಿಯರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇದ್ದಿದ್ದಕ್ಕೆ ಅವ್ರದ್ದೇ ಆದ ಒಂದಷ್ಟು ಕಾರಣಗಳಿದ್ದು. ಹೆಣ್ಣನ್ನು ಆದಿಶಕ್ತಿಗೆ ಹೋಲಿಸ್ತೀವಿ, ಶಿವ ಕೂಡ ಆದಿಶಕ್ತಿ ಮುಂದೆ ಶರಣಾದವರು. ಸೊ ನೀವು ಯಾವುದೇ ಹಿಸ್ಟ್ರಿ ತುಂಬ ಪುರಾತನ ನೋಡಿದ್ರೂ
ಯಾವತ್ತಿದ್ರೂ ವಿಷ್ಣು ತನ್ನ ಎದೆ ಭಾಗದಲ್ಲಿ ಲಕ್ಷ್ಮಿಗೆ ಸ್ಥಾನ ಕೊಟ್ಟ. ಸೊ ಒಬ್ಬೊಬ್ಬರು ನಾವು ಯಾವ ದೇವ್ರನ್ನ ಪೂಜಿಸಿದ್ರು ಅವ್ರನ್ನ ನಾವು ಕನ್ಸಿಡರ್ ಮಾಡಿದ್ರು ಹೆಣ್ಣಿಗೆ ತುಂಬ ಶಕ್ತಿ ಇದೆ. ಸೊ ಈಗಲೂ ನಾವು ಕೆಲವು ಹಿಸ್ಟ್ರಿ ಬುಕ್ಸ್ನ ತೆಗೆದ್ರೆ ಒಂದು ಹೆಣ್ಣು ಬಂದ್ಬಿಟ್ಟು 34 ಗಂಡಿಗೆ ಸಮ ಅಂತ ಹೇಳ್ತಾರೆ. ಬಿಕಾಸ್ ಅವಳಲ್ಲಿರೋ ಅಂಥ ಶಿ ಕ್ಯಾನ್ ಬೇರ್ ಅ ಚೈಲ್ಡ್, ಒಂದು ಮಗುವಿನ ಹೆರುವ ಶಕ್ತಿ ಆಗಿರ್ಬೋದು, ಆಕೆ ಪ್ರತಿ ತಿಂಗಳು ಆಗುವಂಥ ಋತುಮತಿ ಆ ಒಂದು ಪ್ರೊಸೆಸ್ ಆಗಿರ್ಬೋದು. ಸೊ ಆಕೆಗೆ ತುಂಬ ಶಕ್ತಿ ಇದೆ. ಹಾಗೆ ಆಕೆ ಮನಸ್ಸು ಅಷ್ಟೇ ಚಂಚಲ. ಎಸ್, ಐ ಟೋಟಲಿ ಅಗ್ರಿ. ಸೊ ಹಾಗೆ ಆಕೆಗೆ ಎಲ್ಲೋ ಒಂದು ಕಡೆ ದೇರ್ ಇಸ್ ಅ ಸೇಯಿಂಗ್ನು ದೇ ಆರ್ ಮೆನ್ ಆ್ಯಂಡ್ ವುಮೆನ್ ಆರ್ ಫ್ರಮ್ ಮಾರ್ಸ್ ಆ್ಯಂಡ್ ವೀನಸ್ ಅಂತ. ಸೊ ಇಬ್ಬರು ಬೇರೆ ಗ್ರಹಗಳು ಬಂದಿರೋದ್ರಿಂದ ಅವರಲ್ಲಿ ಹೊಟ್ಟೆ ಕಿಚ್ಚು ಸ್ವಭಾವನೂ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ. ಹೌದು, ಸ್ವಲ್ಪ ಹೌದು, ಪ್ರಮಾಣವಾಗಿ. ಸೊ ಇವಾಗ ನೀವು 2 ಇಬ್ರು ಗಂಡು ಮಕ್ಕಳು ಲೈಫ್ ಟೈಮ್ ಫ್ರೆಂಡ್ಸ್ ಆಗಿರ್ಬೋದು, ಇಬ್ರು ಹೆಣ್ಮಕ್ಳು ಲೈಫ್ ಟೈಮ್ ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ಅದು ಅದ್ಭುತನೇ. ಆ್ಯಕ್ಚುಲಿ ತುಂಬ ದೊಡ್ಡ ಅದ್ಭುತ. ಸೊ ಅದು ವಾಸ್ತವ. ಇದನ್ನು ಅರಿತ ದೊಡ್ಡವರು ಕೆಲವು ಕಟ್ಟುಪಾಡುಗಳನ್ನ ಮಾಡಿದ್ದು ಹೆಣ್ಣನ್ನು ಕಟ್ಟಾಕಬೇಕು ಅಂತ ಅಲ್ಲ, ಎಲ್ಲೋ ಒಂದು ಕಡೆ ಅವಳನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಇಂಡೈರೆಕ್ಟ್ ರೀಸನ್ ಆಗಿತ್ತು. ಅಂದರೆ ಬ್ರಹ್ಮಾಂಡವೇ ಅವಳಿಗೊಂದು ಅಗಾಧವಾದ ಶಕ್ತಿ ಕೊಟ್ಟುಬಿಟ್ಟಿದೆ. ಅದನ್ನು ನೀವು ಒಂದು ಮಟ್ಟಿಗೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕಟ್ಟಿಡದೆ ಹೋದರೆ ಅದು ದುರಂತ ಮಾಡಿಬಿಡುತ್ತೆ ಅನ್ನೋದು ಅರಿವು ದೊಡ್ಡವ್ರಿಗಿತ್ತಲ್ಲ. ಹೌದು, ಭೂಮಿನ ಭೂದೇವಿ ಅಂತಾರಲ್ವಾ, ಅದೇ. ಹೌದು. ಅಂಡ್ ಇವತ್ತಿಗೆ ನನಗನ್ಸೋದು ಈ ಸೋಷಿಯಲ್ ಮೀಡಿಯಾದಿಂದ ನಾನೊಂದು ಕತೆ ಕೇಳುತ್ತಿದ್ದೆ. ಗಂಡ ಭಾಳಷ್ಟು ವರ್ಷಗಳಿಂದ ದುಡಿದು ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ ಎಲ್ಲ ನೋಡ್ಕೊಳ್ತಾ ಇರ್ತಾನೆ. ಏನೋ ಕಷ್ಟ ಬರುತ್ತೆ, ಹೆಂಡತಿಯನ್ನು ದುಡಿಯೋಕೆ ಎಂದು ಕಳಿಸ್ತಾನೆ. ಬಟ್ ಆ ಹೆಂಡತಿ 4 ಕಾಸು ದುಡಿಯೋಕೆ ಶುರು ಮಾಡಿದ ತಕ್ಷಣ, 4 ಜನ ಪರಿಚಯ ಆದ ತಕ್ಷಣ ಗಂಡ ಬೇಡ, ಅಥವಾ ನನ್ನ ಯಾರು ಕೇಳೋಂಗಿಲ್ಲ, ನಾನು ಇವಾಗ ದುಡಿತೀನಿ, ನಾನು ಯಾರನ್ನೂ ಅವಲಂಬಿತಳಾಗಿರ್ಲಿಕ್ಕಿಲ್ಲ, ನಾನು ರೆಡಿ ಇಲ್ಲ, ನಾನು ಸ್ವತಂತ್ರಳಾಗಬೇಕು. ಸ್ವತಂತ್ರ ಬೇಕು ಅನ್ನೋ ಮನಸ್ಥಿತಿ ಸರಿ, ಹೌದಾದರೂ ಕೂಡ 4 ಕಾಸು ಬಂದ ತಕ್ಷಣ ನನಗೆ ಗಂಡ ವರ್ಷಾನುಗಟ್ಲೆ ಸಾಕಿದ್ದ ಸಂಸಾರನ. ಬಟ್ ಹೆಂಡತಿ ಯಾಕೆ ಹಂಗೆ ಬದಲಾಗ್ತಾಳೆ? ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಲ್ಲಿ ಕೆಲವರು ಪರಿಚಯ ಆಗ್ತಾರೆ, ಅವ್ರಿಗೊಂದೇನು ವಿಶ್ವಾಸ ಬರುತ್ತಾ? ಏನಾಗುತ್ತೆ ಅವಳ ಮನಸ್ಸಲ್ಲಿ? ಇದಕ್ಕೆ 2 ಭಾಗಗಳಿದೆ. ಒಂದು, ನೀವು ಹೊರಗಡೆ ನಿಂತು ಹೆಣ್ಣಿನ ದೃಷ್ಟಿಕೋನದಲ್ಲೂ ನೋಡಬೇಕು, ಗಂಡಿನ ದೃಷ್ಟಿಕೋನದಲ್ಲೂ ನೋಡಬೇಕು. ಇವಾಗ ನೀವು ಮಾತಾಡಿದ್ದು ಸಂಪೂರ್ಣವಾಗಿ ಗಂಡಿನ ದೃಷ್ಟಿಕೋನ. ಹೆಣ್ಣಿನ ದೃಷ್ಟಿಕೋನ ಏನಾಗುತ್ತೆ, ಗಂಡ ಹೊರಗಡೆ ಹೋಗಿ ದುಡಿತಿದ್ದ, ನಾನು ಅವತ್ತು ಮನೆ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದೀನಿ. ಇದು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಿಲ್ಲ, ಕೆಲವು ಹೆಣ್ಮಕ್ಳು ಯೋಚನೆ ಮಾಡೋ ರೀತಿ. ಹಾಗೆ ಇವಾಗ ನಾನು ಹೊರಗಡೆ ಹೋಗಿ ದುಡಿತಿದ್ದೀನಿ, ನನಗೆ ಮನೇಲಿ ಗಂಡ ಯಾಕೆ ಸಹಾಯ ಮಾಡ್ತಿಲ್ಲ? ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳನ್ನ ಬೆಳೆಸಿರೋದೇನೋ ತಟ್ಟೆ ತಹ ಎತ್ತಿಡಲ್ಲ ಈಗ್ಲೂ ವಾಸ್ತವವಾಗಿ. ಹೆಣ್ಮಕ್ಳು ಹೊರಗಡೆ ನೀವು ಮಾಡ್ತೀರಾ, ಅದನ್ನೇ ಹೇಳಿದ್ದು ಕೆಲವು ಹೆಣ್ಮಕ್ಳು ಅಂತ ನಾನು ಸ್ಪೆಸಿಫೈ ಮಾಡಿದೆ. ಕೆಲವು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಅನ್ವಯ ಆಗುತ್ತೆ. ಓಕೆ. ಸೊ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಗಂಡು ಮಕ್ಳಿಗೂ ಇದೆ, ಹೆಣ್ಮಕ್ಳಿಗೂ ಇದೆ, ಇಲ್ಲ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಅದು ನಮಗೆ ತುಂಬ ಬೆಳಕಿಗೆ ಬರ್ತದೆ. ಬಟ್ ಆ್ಯಕ್ಚುಲಿ ನಾವು ಟಾಪಿಕ್ ತಗೊಂಡಿದ್ದು ಮೇಯ್ನ್ಲಿ, ಅಥವಾ ಈ ವಿಷಯ ಪ್ರಶ್ನೆ ಇದ್ದಿದ್ದು, ಈ ಹೆಣ್ಣು ಯಾಕೆ ಆ ಮನಸ್ಥಿತಿಗೆ ಬರ್ತಾಳೆ ಅಂತ. ಪರ್ಟಿಕ್ಯುಲರ್ಲಿ ನೀವು ಹೇಳ್ತಿರೋದು ಹೌದು. ನಾನು ಮನೆಯನ್ನು ನಿಭಾಯಿಸಬೇಕಾದ್ರೆ ಗಂಡ ದುಡ್ಕೊಂಬರ್ತಿದ್ರು, ನಾನೆಲ್ಲ ನಿಭಾಯಿಸ್ತಾ ಇದ್ದೆ. ಸೊ ಈಗ ನಾನು ದುಡಿತಾ ಇರೋದ್ರಿಂದ ಅವನು ನನಗೊಂದು ಸ್ವಲ್ಪ ಮನೆ ಕೆಲಸಗಳಲ್ಲಿ ಅದು ಅಫ್ಕೋರ್ಸ್ ಕಂಪ್ಲೀಟ್ಲಿ ಅಗ್ರಿ. ಆದರೆ ನಾನು ಹೇಳ್ತಿರೋದು, ವರ್ತನೆಗಳಲ್ಲಿ ಹೊರಗಿನ ಕೆಲವು ಸಂಪರ್ಕಗಳು ಸಿಕ್ಕಾಗ ತನ್ನವರನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡುವ ಈ ಬುದ್ಧಿ ಏನು ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಧೈರ್ಯ ಕೊಡುತ್ತಾ ಅವ್ರಿಗೆ? ಯಾರೋ ಒಬ್ಬರು ನಮಗೆ ಸ್ವಲ್ಪ ಕನಿಕರ ತೋರಿಸ್ತಿದ್ದಾರೆ, ಪ್ರೀತಿ ವಾತ್ಸಲ್ಯ ತೋರಿಸ್ತಿದ್ದಾರೆ, ಮನೇಲಿ ಕಿರಿಕಿರಿ ಇದ್ದೆ ಅಂದಾಗ ಗಂಡಾಗಲಿ ಹೆಣ್ಣಾಗಲಿ ಡಿಸ್ಟ್ರಾಕ್ಟ್ ಆಗೋದು ಕಾಮನ್. ಅದರಲ್ಲೂ ಹೆಣ್ಮಕ್ಳು 1% ಜಾಸ್ತಿ. ಗಂಡ್ಮಕ್ಳು ಸ್ವಲ್ಪ ಬುದ್ಧಿ ಬಳಸ್ತಾರೆ, ಹೆಣ್ಮಕ್ಳು ಜಾಸ್ತಿ ಮನ್ಸು ಬಳಸ್ತಾರೆ, ಎಮೋಷ್ನಲ್. ಸೊ ದ್ಯಾಟ್ ಇಸ್ ವೇರ್ ಸಮ್ವೇರ್ ಐ ಫೀಲ್ ದೇ ನೀಡ್ ಅ ಲಿಟಲ್ ಸಪೋರ್ಟ್ ದೇರ್. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಇವುಗಳಲ್ಲಿ ಮೇಕಪ್ಪನ್ನು ಕಲಿಯೋ ಮೂಲಕ, ಅಥವಾ ಏನೋ ತಮ್ಮದೊಂದು ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾನ ಅದ್ಭುತವಾಗಿ ಬಳಸ್ಕೊಂಡವರು ಇದ್ದಾರೆ. ಇವನ್ ಈ ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋಗಿದ್ದರೆ ಅವ್ರು ಹೇಗೆ ಅಷ್ಟು ತೆರ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತು? ಸೊ ಒಂದು ರೀತಿಯಲ್ಲಿ ಇದು ಎಲ್ಲನೂ ಬೂನ್ ಆ್ಯಂಡ್ ಬ್ಯಾನ್ ಅಲ್ವಾ. ಸೊ ನಮಗೆ ಬರೋದ್ರಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ನಿಮ್ಮ ಮನಸ್ಥಿತಿ ಸ್ಥಿರವಾಗಿರ್ಬೇಕು, ನಾನು ಯಾವುದನ್ನು ಆಯ್ಕೆ ಮಾಡ್ತೀನಿ ಅನ್ನೋದು. ಸೊ ಅದು ಎಲ್ಲ ವಿಚಾರದಲ್ಲೂ ಅಷ್ಟೇ. ಇವಾಗೇನೋ ನಾವು ಸೋಷಿಯಲ್ ಮೀಡಿಯಾ ಮಾತಾಡ್ತಿದ್ವಿ, ಕೆಲವು ವರ್ಷಗಳ ಹಿಂದೆ ಸಿನಿಮಾ ಆಗಿತ್ತದು, ಅದಕ್ಕೆ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಿದ್ವಿ. ಹೌದು. ಒಂದು ಅವ್ರು ಯಾರೋ ಏನೋ ಒಂದು ವಸ್ತು ಇಡದ್ರಂತೆ, ಸೊ ನಾವು ಅದೇ ರೀತಿ ಎಂದು ನೆಗೆಟಿವ್ ಆಗಿ ಹೋಗ್ತೀವಿ. ಅವರೇನೋ ಪಾಸಿಟಿವ್ ಮಾಡಿದ್ರಂತೆ, ನಾವು ಹಾಗೆ ಪಾಸಿಟಿವ್ ಟ್ರೈ ಮಾಡೋದು ತುಂಬ ಕಡಿಮೆ ಬಿಡಿ, ನೆಗೆಟಿವ್ ತುಂಬ ಬೇಗ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಇವಾಗ ಸೋಷಿಯಲ್ ಮೀಡಿಯಾ ರೀಲ್ಸ್ಗೆ ಹೋಗಿದೆ. ಯಾಕಂದರೆ ಅದು 2.5 ಅವರ್ ಮೂವಿ ಯಾರು ಕುತ್ಕೊಂಡು ನೋಡ್ತಾರೆ? ಈಗೆಲ್ಲ 30 ನಿಮಿಷದಲ್ಲಿ 30 ಸೆಕೆಂಡಲ್ಲಿ ನಿಮ್ಗೆ ಸಿಗುತ್ತಲ್ಲ ನಿಮ್ಗೆ ಇನ್ಫಾರ್ಮೇಷನ್.
ನಿಜ. ಆ್ಯಂಡ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಬಂದಾಗ ಏನೋ ಒಂದು 5 ನಿಮಿಷ, ಅಯ್ಯೋ ಇವ್ರು ಯಾರೋ ಹಿಂಗೆ ಹೇಳಿದ್ರಲ್ವಾ, ತಡಿ ಅವ್ರ ಅಕೌಂಟಲ್ಲಿ ಹೋಗಿ ಒಂಚೂರು ಏನೋ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಅಂತ ಏನಕ್ಕೋ 5 ನಿಮಿಷಕ್ಕೆ ಅಂತ ಓಪನ್ ಮಾಡಿ 2 ಅವರ್ ಹಾಗೆ ಉಳಿಯೋ ಈ ಮನಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅಥವಾ ಅದು ಯಾಕೆ ಬರುತ್ತೆ ಅದು ಆ ಥರ? ಸ್ಮಾಲ್ ಎಕ್ಸಾಂಪಲ್, ಮೊದಲು ದೇವ್ರ ಗಂಟೆ ಹೊಡೆದಾಗ ಸ್ವಲ್ಪ ಜನ ಆ ಕಡೆ ತಿರುಗ್ತಿದ್ದು, ಮನ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ ಜಾಸ್ತಿ. ಮೊಬೈಲಲ್ಲಿ ಟನ್ ಅಂದಿದ ತಕ್ಷಣ ಅಲ್ಲಿ ಹೋಗುತ್ತೆ ಡಿಸ್ಟ್ರಾಕ್ಷನ್. ದೇವಸ್ಥಾನದ ಗಂಟೆ ಸ್ವಲ್ಪ ಇಗ್ನೋರ್ ಆಗೋಯ್ತು ಇವಾಗ ನಮಗೆ. ಈಗ ನೋಟಿಫಿಕೇಶನ್ ಟನ್, ಓಕೆ ಫೈನ್, ದೇರ್ ಇಸ್ ಸಮಥಿಂಗ್. ಬಿಕಾಸ್ ಆಫ್ ದ ಲೈಟ್ ಸೆಟ್ಟಿಂಗ್ ಅಥವಾ ಮ್ಯೂಸಿಕ್ ಆಗಿರ್ಬೋದು, ಇಟ್ಸ್ ಸಿಂಪಲ್ ಅಡಿಕ್ಷನ್. ಒಂದು ಮಗುವಿಗೂ ಅಷ್ಟೇ, ಚನ್ನಪಟ್ಟಣ ಟಾಯ್ಸ್ ತಂದ್ಕೊಡಿ, ಮಗು ಎಷ್ಟು ಇಷ್ಟಪಡತ್ತೆ. ಅದೇ ಯಾವುದೋ ಒಂದು ಚೈನಾ ಸೆಟ್ ಮ್ಯೂಸಿಕ್ ಇರೋದು, ಲೈಟ್ ಬರೋದು ಟಾಯ್ ತಂದ್ಕೊಡಿ, ಎರಡರಲ್ಲಿ ಯಾವ್ದು ಇಷ್ಟಪಡತ್ತೆ ಮಗು? ದೊಡ್ಡವರೆಲ್ಲ ಬೆಳೆದಿದ್ದೀವಿ ಅಷ್ಟೇ, ನಮ್ಮ ಮನಸ್ಸು ಈಗೂ ಮಕ್ಕಳಾಗೇ ಇರುತ್ತೆ. ಸೊ ಆಬ್ವಿಯಸ್ಲಿ ಆ ಅಟ್ರಾಕ್ಷನ್, ಆ ಮೂಮೆಂಟಿಗೆ ಯಾವುದು ನಮಗೆ ಬೆಳಕು ಚೆನ್ನಾಗಿ ಕಾಣುತ್ತೆ, ಲೈಟು ಸೌಂಡು, ಅಲ್ಲಿಗೆ ಅಟ್ರಾಕ್ಟ್ ಆಗಿಬಿಡ್ತೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ನೀವು ಬಳಸಿ ಅಥವಾ ಅದನ್ನು ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ. ಜೊತೆಗೆ ಸಂಬಂಧಗಳನ್ನು ಹೊಸದಾಗಿ ಬೆಳೆಸ್ಲಿಕ್ಕೆ ಹೋಗಿ ಜೀವನನೇ ಹಾಳು ಮಾಡಿಕೊಂಡವರು ಇದ್ದಾರೆ, ಹೊಸ ಸಂಬಂಧಗಳನ್ನು. ಸೊ ಈ ತುಂಬ ಜನ ಅಥವಾ ತುಂಬ ಜನ ಫ್ರೆಂಡ್ಸ್ ಇರಬೇಕು, ಅಥವಾ ನನಗೆ ಆ ಜಿಲ್ಲೆಯಲ್ಲಿ ಒಬ್ಬರು ಪರಿಚಯ ಅವರೇ, ಈ ಜಿಲ್ಲೆಯಲ್ಲಿ ಒಬ್ಬರು ಪರಿಚಯ ಅವರೇ. ಸೋಷಿಯಲ್ ಮೀಡಿಯಾ ಮೂಲಕ ನೀವು ಜಗತ್ತಿನ ಯಾವುದೇ ಮೂಲೆಯ ಒಬ್ಬ ಫ್ರೆಂಡನ್ನು ನೀವು ಪರಿಚಯ ಮಾಡಿಕೊಳ್ಬೋದು. ಬಟ್ ನಿಮ್ಮ ಗಂಡ ಹೆಂಡತಿ ಸಂಬಂಧ ಹಾಳಾಗ್ತಿದೆ, ನಿಮ್ಮ ಮನೆಯ ಆರೋಗ್ಯ ನೆಮ್ಮದಿ ಹಾಳಾಗ್ತಿದೆ, ಗಂಡನಿಗೆ ಇವಳು ಯಾಕೋ ಫೋನ್ ಯಾವಾಗಲೂ ಬಳಸ್ತಾಳಲ್ಲಪ್ಪ ಅಂತ ಏನೋ ಬರ್ತಾ ಇದೆ. ಸೊ ನೀವು ಪರಸ್ಪರ ಗಂಡ ಹೆಂಡತಿಯಾಗಿ ಈ ಫೋನ್ ಬಳಸ್ತಾನೆ, ನಿಮ್ಮ ಎಂಟರ್ಟೈನ್ಮೆಂಟ್ ತಗೊಳ್ತಾನೆ, ಪರಸ್ಪರ ನಂಬಿಕೆಯಿಂದ ಇರೋದು ಹೇಗೆ ಅದು? ಯಾಕಂದರೆ ಎಷ್ಟೋ ಸಾರಿ ಲಾಕ್ನೇ ಗಂಡನಿಗೆ ಗೊತ್ತಿಲ್ದಂಗೆ ಹೆಂಡತಿ ನಿಂತಾಳೆ, ಹೆಂಡತಿ ಗೊತ್ತಿಲ್ದಂಗೆ ಗಂಡ, ಈ ತುಂಬ ಎಡವಟ್ಟು ಮಾಡ್ಕೊಂಡಿದ್ದಾರಲ್ಲ. ಟ್ರೂ. ಸಿಂಪಲ್, ಮನೇಲಿ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಹೊರಗಡೆ ನಾವು ಸೋಷಿಯಲ್ ಮೀಡಿಯಾಲಿ ಲಕ್ಷಾಂತರ ಫಾಲೋವರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಕಷ್ಟ ಅಂತ ಬಂದಾಗ ಕೈ ಹಿಡಿಯೋರು ಒಬ್ಬರೋ ಇಬ್ಬರೋ ಗೆಳೆಯರು, ಅದು ಬಿಟ್ಟರೆ ಮನೆಯವರು. ನೀವು ಹಾಸ್ಪಿಟ್ಲಲ್ಲಿ ಬೆಡ್ ರಿಟರ್ನ್ ಆದ್ರೂ ಫ್ರೆಂಡ್ಸ್ಗಳು ಎಷ್ಟೇ ನೀವು ನೆಟ್ವರ್ಕಿಂಗ್ ಯೂಸ್ ಮಾಡಿ, ನೆಟ್ವರ್ಕಿಂಗಿಗೆ ಬೇಕೇ ಬೇಕು. ಏನೋ ಒಂದು ನೆಟ್ವರ್ಕಿಂಗ್, ಮೊದಲೆಲ್ಲ ನಾವು ಹೋಗಿ ಮೀಟ್ ಮಾಡ್ತಿದ್ದೋ, ಇವಾಗ ಸೋಷಿಯಲ್ ಮೀಡಿಯಾ ಈಸಿ ಆಕ್ಸೆಸ್, ಅದನ್ನು ನಾವು ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ. ನೆಟ್ವರ್ಕಿಂಗ್ ಏನೋ ಒಂದು ಕೆಲಸಕ್ಕೋ, ವ್ಯವಹಾರಕ್ಕೋ, ಪ್ರಾಡಕ್ಟ್ ಸೇಲ್ಗೋ, ಅಥವಾ ಪ್ರಮೋಷನ್ಗೋ, ಮಾರ್ಕೆಟಿಂಗಿಗೋ, ದ್ಯಾಟ್ ಈಸ್ ವೇರ್ ಇಟ್ ಈಸ್ ಹೆಲ್ಪ್ಫುಲ್. ಒಂದು ದಿನ ನೀವು ಹಾಸ್ಪಿಟ್ಲ್ ಬೆಡ್ ರಿಟರ್ನ್ ಆಗಿ ಡೈಲಿ ನೀವು ಪೋಸ್ಟ್ ಹಾಕ್ತಿದ್ದವರು ಒಂದು ವಾರ ಹಾಕ್ದಲ್ಲೇ ಇರಿ. ಅವತ್ತು ನಿಮ್ಮ ಜೊತೆ ನಿಂತ್ಕೊಳ್ಳೋದು ನಿಮ್ಮ ನಿಜವಾದ ಸ್ನೇಹಿತರು, ನಿಮ್ಮ ಮನೆಯವರು. ಯಾರನ್ನ ನೀವು ಇಗ್ನೋರ್ ಮಾಡಿರ್ತೀರಾ, ಯಾವುದಕ್ಕೋಸ್ಕರ ಇಗ್ನೋರ್ ಮಾಡಿರ್ತೀರಾ, ಅವ್ರು ನಿಂತ್ಕೊತಾರೆ. ಯಾರಿಗೋಸ್ಕರ ನೀವು ಅತಿ ಹೆಚ್ಚು ಪ್ರಾಮಾಣಿಕವಾಗಿ ನಿಮ್ಮ ಸಮಯ ಪೂರ್ತಿ ಕಳೆದಿರ್ತೀರಲ್ಲ, ಅವ್ರು ನಿಮಗೆ ಕೇರು ಅನ್ನಲ್ಲ. ಹಾರ್ಡ್ಲಿ 1-2 ಸತಿ ನೆನ್ಸ್ಕೊಬೋದು, ಯಾರೋ ಡೈಲಿ ಪೋಸ್ಟ್ ಹಾಕ್ತಿದ್ರು, ಹಾರ್ಡ್ಲಿ. ಈ ಸತ್ಯ ಅರ್ಥನೇ ಆಗಲ್ಲ. ಅಂದರೆ ಇಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಅದೇ ಯಾರೋ ಒಬ್ಬರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಗಂಡನ ಕೇಳಿದಾಗ ಅದು ಏನೋ ಕಾರಣಕ್ಕೆ ಬೇಡ ಅಂದಿರ್ತಾನೆ ಅಂದ್ಕೊಳ್ಳಿ, ಗಂಡನ ಡೈವರ್ಸ್ ಕೊಡೋ ರೇಂಜ್ಗೆ ಇರ್ತಾರೆ. ಅಂದರೆ ಈ ಮಟ್ಟಿಗೆ, ಅಂದರೆ ಈ ದೂರದ್ದು ಯಾವಾಗಲೂ ನುಣ್ಣಗೆ ಚೆನ್ನಾಗಿ ಕಾಣುತ್ತೆ ಅಂತಾರಲ್ಲ, ಹಾಗೇನೋ ಮೋಸ್ಟ್ಲಿ ಇತ್ತಲ್ ಗಿಡ ಮದ್ದಲ್ಲ ಅನ್ನೋ ಹಾಗೆ. ಟ್ರೂ. ಒಬ್ಬ ಗಂಡಸಿನ ಮೈಂಡ್ಸೆಟ್ ಗಂಡಸಿಗೆ ಅರ್ಥ ಆಗೋದು ಅಂತಾರೆ, ಹೆಣ್ಣಿನ ಮೈಂಡ್ಸೆಟ್ ಹೆಣ್ಣಿಗೆ ಅರ್ಥ ಆಗೋದು. ಸೊ ಒಬ್ರು ಏನೋ ಬೇಡ ಅಂತಿದ್ದಾರೆ, ಅದು ಅಪ್ಪನೋ ಗಂಡನೋ ತಮ್ಮನೋ. ಇನ್ಸೆಕ್ಯೂರಿಟಿ, ಪೊಸೆಸಿವ್ನೆಸ್ ಬೇರೆ, ಅದು ಬೇರೆ. ಅದು ಎಲ್ಲವುದನ್ನೂ ತಡೆಯೋದು, ಎಲ್ಲದಕ್ಕೂ ಒಂದು ದೃಷ್ಟಿಕೋನ ಕೊಟ್ಟು ನೋಡೋದು ಅದಲ್ಲ. ಜನರಲಿ ಏನೋ ಬೇಡಮ್ಮ, ಇದು ಯಾಕೋ ನಂಗೆ ಸರಿ ಅನ್ನಿಸ್ತಿಲ್ಲ ಬೇಡ ರೀ, ಯಾಕೋ ಸುಮ್ಮನೆ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂದಾಗ, ಎಲ್ಲೋ ಒಂದು ಮೂಮೆಂಟಿಗೆ ನೀನು ಸ್ಟೆಪ್ ಬ್ಯಾಕ್ ಮಾಡಿ ಒಂದೇ ಒಂದು ಸೆಕೆಂಡು ಇನ್ನೇನು ಮನೆಯಿಂದ ಹೊರಡಬೇಕು ಕೂತ್ಕೊಂಡು, ನಾನು ಇವತ್ತು ಹಾಸಿಗೆ ಹಿಡಿದೆ, ಇವಾಗ ಹೋಗಬೇಕಾದ್ರೆ ಏನೋ ಆಯಿತು ನನಗೆ, ಅವತ್ತು ಯಾರನ್ನು ಭೇಟಿ ಆಗೋಕೆ ಹೋಗ್ತಿದ್ದೀನಿ ಇಲ್ಲಿ ಧಿಕ್ಕರಿಸಿ, ಅವ್ರು ನಮ್ಮ ಜೊತೆ ನಿಲ್ತಾರಾ ಅಥವಾ ಇವ್ರು ಓಡಿ ಬರ್ತಾರಾ ಅನ್ನೋದನ್ನ ನೀನು 1 ಸೆಕೆಂಡ್ ಯೋಚನೆ ಮಾಡಿದ್ರೆ ಪ್ರಾಬ್ಲಿ ನಿನಗಲ್ಲಿ ಉತ್ತರ ಸಿಗುತ್ತೆ. ಬ್ಯೂಟಿಫುಲ್. ಬಹುಶಃ ಒಟ್ಟಾರೆ ಕಾನ್ವರ್ಸೇಷನಲ್ಲಿ 5 ನಿಮಿಷಕ್ಕಿಂತ ತಗೊಂಡು 2 ಅವರ್ ಕೂತ್ಕೊಳ್ತೀವಿ ಅನ್ನೋ ಪ್ರಶ್ನೆ ಮಾತ್ರ ಪ್ರಿಪೇರ್ ಆಗಿದ್ರಲ್ಲ, ಅದೊಂದೇ ಬಂದಿರೋದು. ಎನಿವೇ, ಸೊ ಇದೊಂದು ಸೋಷಿಯಲ್ ಮೀಡಿಯಾ ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ಒಂದು ಕಂಪ್ಲೇಂಟ್ ಅಂತ ಅಂದ್ಕೊಳ್ಳಿ. ಬಟ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಅಫ್ಕೋರ್ಸ್ ನಮ್ಮ ಕೈಲಿರೋ ಫೋನ್ಗೆ ನಾವು ಓನರ್ ಆಗಿದ್ದೀವಿ. ಫೋನ್ ನಮ್ಮನ್ನು ಲೀಡ್ ಮಾಡ್ತಿದ್ದೀವಿ, ಅಥವಾ ನಾವು ಫೋನ್ನ ನಾವು ಹೇಳ್ದಂಗೆ ಫೋನ್ ಕೇಳ್ತಿದ್ದೀವಿ, ಅಥವಾ ಫೋನ್ ಹೇಳ್ದಂಗೆ ನಾವು ಕೇಳ್ತಿದ್ದೀವಿ ಅನ್ನೋ ಕನ್ಫ್ಯೂಸ್ ಅನ್ನೋಬಿಡಿ. ಯಾಕೆಂದರೆ ಎಷ್ಟೋ ಸಾರಿ ಅಮ್ಮ ಮಾತ್ರೆ ತಗೊಂಬ ಅಂತ ಹೇಳಿರ್ತಾರೆ, ಅದನ್ನು ಮರ್ತಿರ್ತಾನೆ. ಬಟ್ ಅವನ ಫೋನನ್ನು ಎಲ್ಲೂ ಬಿಟ್ಟು ಬರಲಿಕ್ಕೆ ಅವ್ನು ರೆಡಿ ಇರಲ್ಲ. ಈ ಫೋನಿಗೆ ಕೊಟ್ಟಷ್ಟೇ ಮಹತ್ವಗಳನ್ನು ಗುರಿಗಳಿಗೆ, ಕನಸುಗಳಿಗೆ, ಸದುದ್ದೇಶಗಳಿಗೆ ಕೊಟ್ಟಿದ್ರೆ ಬೇರೆಯೇ ಇರ್ತಿತ್ತು ಜೀವನ ಅಂತ. ಸೊ ಕಂಟ್ರೋಲ್ ಮಾಡುತ್ತಾ ಸೋಷಿಯಲ್ ಮೀಡಿಯಾ ಒಬ್ಬ ಮನುಷ್ಯನ ಜೀವನವನ್ನು?
100-200%. ಅದು ಎಲ್ಲರ ಲೈಫಲ್ಲೂ ಅಷ್ಟೇ. ಹೇಗೆ? ಕುತ್ಕೊಂಡು ಇವಾಗ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಅವರ್ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಹೇಳಿ ಸೋಷಿಯಲ್ ಮೀಡಿಯಲ್ಲಿ. ನಾನು ಅಟ್ಲೀಸ್ಟ್ ಎದ್ದಿದ ತಕ್ಷಣ ಅಲಾರಾಮ್ ನೋಡಿದ ತಕ್ಷಣವೇ ಒಂದು ಅರ್ಧ ಅವರ್ ಸ್ಪೆಂಡ್ ಮಾಡಿರ್ತೀನಿ. ಬರೀ ಅಲಾರಾಮ್ ಆಫ್ ಮಾಡೋಕೆ ಹೋಗಿರ್ತೀನಿ, ನೋಟಿಫಿಕೇಶನ್ ನೋಡಿರ್ತೀನಿ ಒಂದಷ್ಟು, ಇನ್ಸ್ಟಾದು, ವಾಟ್ಸಪ್ದು. ಇನ್ನೇನು ಎದ್ದು ಹೋಗೋಣ ಅನ್ನೋಷ್ಟರಲ್ಲಿ ಅದು ಹೆಂಗೆ ಟೈಮ್ ಹೋಗಿರುತ್ತೆ ಅಂತಲೇ ಗೊತ್ತಿಲ್ಲ. ಬಿಕಾಸ್ ಅಡಿಕ್ಷನ್ ಆಗಿದೆ. ಹಾಗಂತ ನಾವು ಅಲ್ಲೇ ಇರ್ತೀವ? ಇಲ್ಲ. ಅದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಟ್ರೂ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಕೂಡ ಆಗುತ್ತೆ. ಯಾವಾಗ ಎಲ್ಲ ಮನುಷ್ಯನಿಗೂ ಒಂದು ರಿಯಲೈಸೇಷನ್ ಫೇಸ್ ಅಂತ ಬರುತ್ತೆ ಜೀವನದಲ್ಲಿ, ಎಲ್ಲ ಮನುಷ್ಯನಿಗೂ. ಅದು ಓದಿನ ವಿಚಾರ ಆಗಿರ್ಬೋದು, ಬಾಳ ಸಂಗಾತಿ ವಿಚಾರ ಆಗಿರ್ಬೋದು, ತಂದೆ ತಾಯಿ ವಿಚಾರ ಆಗಿರ್ಬೋದು, ಬದುಕಿನ ವಿಚಾರ ಆಗಿರ್ಬೋದು, ಆಸೆ, ಕನಸು, ಗುರಿಗಳ ವಿಚಾರ ಆಗಿರ್ಬೋದು. ಆ ರಿಯಲೈಸೇಷನ್ ಫೇಸ್ ಒಂದು ಟೈಮ್ ಹಿಟ್ಟಾಯಿತು ಅಂದರೆ ನೀವು ಏನೇ ಮಾಡ್ತಿದ್ರು ಮತ್ತದನ್ನು ಅಲ್ಲಿಗೆ ತೊಗೊಂಡೋಗಿ ನಿಂತ್ಕೊಳ್ಳುತ್ತೆ. ಬಟ್ ಆ ರಿಯಲೈಸೇಷನ್ ಟೈಮ್ ಎಷ್ಟೋ ಜನಕ್ಕೆ ಸಿಗೋದಿಲ್ಲ. ಅವಾಗ ಕಾಲ ಮಿಂಚೋಗಿರುತ್ತೆ. ಸೋ ಟ್ರೂ. ಅದನ್ನು ನಮ್ಮ ಜೀವನ ಇರೋದೊಂದು ಜೀವನ. 7 ಜನ್ಮದ ಬಗ್ಗೆ ಗ್ಯಾರಂಟಿ ನಮಗೆ ಗೊತ್ತಿಲ್ಲ, ಯಾಕಂದರೆ ಬಂದು ಹೋದೋರ ಬಗ್ಗೆ ಗೊತ್ತಿಲ್ಲ. ಇರೋ ಜನ್ಮ ನಿಜ ಹೆಂಗೆ ಬದುಕ್ತೀವಿ ಆಗೋಗಿದೆ. ಓಕೆ, ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್. ಮಗು ಹುಟ್ಟಿ ಬೆಳೆದು 16 ವರ್ಷ, 10th ಮುಗಿಸೋಷ್ಟರಲ್ಲಿ, PU ಮುಗಿಸೋಷ್ಟರಲ್ಲಿ 18 ವರ್ಷ, ಡಿಗ್ರಿ ಇಂಜಿನಿಯರಿಂಗ್ ಮುಗಿಸೋಷ್ಟರಲ್ಲಿ 23-24 ವರ್ಷ. ಅದ್ರ ಮಧ್ಯದಲ್ಲಿ 1-2 ಲವ್ ಸ್ಟೋರಿಗಳು, ಅದೊಂದು 2 ವರ್ಷ 3 ವರ್ಷ ಕೆಲಸ. ಕರೆಕ್ಟಾಗಿ ನಿಮಗೆ ಮದುವೆ ಏಜ್ ಅಂತ ಬರೋಷ್ಟರಲ್ಲಿ 28-30 ವರ್ಷ ಆಗೋಗಿರುತ್ತೆ. ಹೌದು. ಇನ್ನು ಅದು ಬಿಟ್ಟು ಭಾಳ ಸಂಗಾತಿನ ಅರ್ಥ ಮಾಡ್ಕೋ, ಕೆಲಸದಲ್ಲಿ ಏನೋ ಒಂಚೂರು ಕೂಡಿಡು, ಮನೆ ತಗೋ, ಕಾರ್ ತಗೋ, ಇನ್ ಜನರಲಿ ಅಥವಾ ಬಿಸ್ನೆಸ್ ಸೆಟ್ ಮಾಡು, 35-40 ವರ್ಷ ಆಗೋಗಿರುತ್ತೆ. ಇನ್ನು ಉಳಿದಿರೋ 40, ಓಕೆ 80 ವರ್ಷ ಆಯಸ್ ಅಂತ ಇಟ್ಕೊಂಡ್ರು, ಇನ್ನು ಉಳಿದಿರೋ 40 ವರ್ಷದಲ್ಲಿ ನೀನು ಆರೋಗ್ಯವಾಗಿ ಬರೀ ಇನ್ನು 20 ವರ್ಷ ಇರ್ತೀಯ, ಮ್ಯಾಕ್ಸಿಮಮ್ 60 ವರ್ಷಕ್ಕೆ. ಇನ್ನು 20 ವರ್ಷ ದಟ್ ಈಸ್ ಬಯೋಲಾಜಿಕಲ್, ಏನು ಮಾಡೋಕ್ಕಾಗಲ್ಲ. ಇದನ್ನು ನೀನು ಯಾವತ್ತಾದರೂ ಕುತ್ಕೊಂಡು ಯೋಚನೆ ಮಾಡಿಬಿಟ್ರೆ, ಓಕೆ 80 ವರ್ಷ ಏನೋ ಇದೆ ನನ್ನ ಲೈಫಲ್ಲಿ, ನಾನು ಮೊಬೈಲ್ಗೆ ಎಷ್ಟು ವರ್ಷ ಕೊಡ್ತಿದ್ದೀನಿ, ಅದರಲ್ಲಿ ಡಿಸ್ಟ್ರಾಕ್ಷನ್ಗೆ ಎಷ್ಟು ವರ್ಷ ಕೊಡ್ತಿದ್ದೀನಿ, ಕುಡಿತಕ್ಕಾಗಿರ್ಬೋದು, ಬೇರೆ ದುಶ್ಚಟಗಳಿಗಾಗಿರ್ಬೋದು. ರೈಟ್ ನೌ ಮೊಬೈಲ್ ಇಟ್ಸ್ ಅ ಬಿಗ್ಗೆಸ್ಟ್ ಅಡಿಕ್ಷನ್ ಫಾರ್ ಎವ್ರಿ ಒನ್, ಫಾರ್ ದಿ ಕಿಡ್ ಆಲ್ಸೋ. ನನ್ನ ಗುರಿ ಎಲ್ಲೋಯ್ತು, ನಾನು ಅಂದ್ಕೊಂಡಿದ್ದೆ ಎಲ್ಲೋಯ್ತು, ನಾನು ಏನು ಮಾಡಬೇಕಿದೆ, ಬೇರೆಯವರೆಲ್ಲ ಹಂಗೆ ಆಗ್ತಿದ್ದಾರೆ ಅಂದರೆ ನಾನು ಯಾಕೆ ಆಗ್ತಿಲ್ಲ. ಸೊ ಇವಾಗ ನಮ್ಮ ಮಧ್ಯದಲ್ಲಿ ಸುಮಾರು ಜನ ಸಾಧಕರಿದ್ದಾರೆ. 1,00,000 ಜನ ತೊಗೊಂಡ್ರೆ ಅದ್ರಲ್ಲಿ 1% ಸಾಧಕರಾಗಿರ್ತಾರೆ. ಅವ್ರುಗಳಿಗೆ ಹತ್ರ ಎಲ್ಲ ಮೊಬೈಲ್ ಇಲ್ವಾ, ಅವ್ರಿಗೆ ಆಕ್ಸೆಸ್ ಇಲ್ವಾ, ಅವರು ಅವರ ಗುರಿನ ಫಸ್ಟ್ ಇಡ್ತಾರೆ, ಡಿಸ್ಟ್ರಾಕ್ಷನ್ನ ಸೆಕೆಂಡ್ ಇಡ್ತಾರೆ, ಆಮೇಲೆ ಮಾಡ್ಬೋದು ಬಿಡು ಗುರು ಅಂತ. ನಮ್ಮ ಕೈಲಿ ಅದು ಆಗ್ತಿಲ್ಲ. ಟ್ರೂ. ನೀವು ಹೇಳಿದ್ರಿ ನಾನು ಅಲಾರಮ್ ಆಫ್ ಮಾಡ್ಲಿಕ್ಕೆ ಹೋಗಿ ಅರ್ಧ ಗಂಟೆ ಅಲ್ಲೇ ಕೂತ್ಕೊಳ್ತೀನಿ ಅಂತ. ನಾನು 7 ಗಂಟೆಗೆ ಎದ್ದೇಳ್ತಿದ್ನ ಡೈಲಿ. ನಾನೊಂದ್ಸಲಿ ಅಂದ್ಕೊಂಡೆ, ಇಲ್ಲ 7 ಗಂಟೆಗೆ ಇದ್ದರೆ ಅದು ಸಾಧಕನ ಜೀವನ ಆಗಲ್ಲ, 6:15 ಅಥವಾ 6 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಮ್ ಇಕ್ಕೊಂಡೆ. ನೀವು ಹೇಳ್ದಂಗೆ ಅಲಾರಮ್ ಬಡ್ಕೊಳ್ತು. ಅಲಾರಮ್ ಬಡ್ಕೊಂಡು ಆಫ್ ಮಾಡೋಕ್ಕೆ ಹೋಗಿ 1 ಗಂಟೆ ಅಲ್ಲೇ ಕೂತ್ಕೊಂಡು ಮತ್ತೆ 7 ಗಂಟೆಗೆ ಎದ್ದು. ನೈಸ್, ದಿಸ್ ಇಸ್ ವಾಟ್ ಐ ಸೆಡ್. ಇದನ್ನೇ ನಾನು ಹೇಳಿದ್ದು. ಆದರೆ ಎದ್ದಿದ್ದು 6 ಗಂಟೆಗೆ, ಬಟ್ ಹಾಸಿಗೆಯಿಂದ ಇಳ್ದಿದ್ದು 7 ಗಂಟೆಗೆ, ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂಡು. ಸೊ 24 ಗಂಟೆಲಿ 1 ಅವರ್ ನಿಮ್ಮದು ಬೆಳಿಗ್ಗೆ ಮುಂಜಾನೆ ಮೊಬೈಲ್ ತೊಗೊಂತಲ್ಲ. ಶಬ್ಬಾಷ್. ನೋಡಿ ಅವ್ನ ನಿರ್ಧಾರ ಹೆಂಗೆ ಅಂದರೆ, ಇಲ್ಲ ನಾನು 7 ಗಂಟೆಗೆ ಎದ್ದೇಳಬಾರ್ದು, ನಾನು ಸಾಧಕ ಆಗಬೇಕು ಅಂತ 6 ಗಂಟೆಗೆ ಎದ್ದ. ಬಟ್ ಅವನ ದೃಷ್ಟಿಲಿ ಎದ್ದೇಳೋದು ಅಂದರೆ ಎಚ್ಚರ ಆಗೋದು, ಹಾಸಿಗೆಯಿಂದ ಇಳಿಯೋದು ಅಂತ ಅರ್ಥ. ಅದು ನಮಗೆ ನಾವೇ ತಗೊಳ್ಳೋ ಸಮರ್ಥನೆ. ಓಕೆ, ವೆಲ್, ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಫೇಸ್ಬುಕ್ ಅಥವಾ ಯಾವುದೇ ರೀಲ್ಸ್ಗಳಾಗಲಿ ಅಥವಾ ಸ್ಕ್ರೀನ್ ಟೈಮ್ ಇದೆಯಲ್ಲ, ಅದು ಸಮಯದ ಕಳ್ಳ ಅಂತ ನಂಬ್ತಿರಲ್ಲ? 200. ಇವಾಗ ನೀವು ತಾನೇ ಹೇಳಿದ್ರಿ ಎಕ್ಸಾಂಪಲ್, ಇದಕ್ಕಿಂತ ಉದಾಹರಣೆ ಬೇಕಾ? ನಾನು ಅರ್ಧ ಅವರ್ ಹೇಳಿದ್ರೆ ನೀವು 1 ಅವರ್ ಹೇಳಿದ್ರಿ. ನಾನು ನಗ್ಸಕ್ಕೆ ಅಂತ ಜೋಕೆ. ಹಾಗಾದ್ರೆ ನೀವು ಮೊಬೈಲ್ ತೆಗೀರಿ, ಸೆಟ್ಟಿಂಗ್ಸ್ ನೋಡೋಣ ಎಷ್ಟು ಅವರ್ ಯೂಸ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಅಯ್ಯೋ ಬೇಡ ಬಿಡಿ. ನೋಡಿ, ಎನಿವೆ, ಬಟ್ ಪ್ರಾಂಪ್ಟ್ಲಿ ಹೇಳ್ಬೇಕಂದ್ರೆ, ಇವನ್ ಏನೋ ನಮ್ಮ ಯೂಟ್ಯೂಬ್ ಚಾನಲ್ಗಳೇ ಇರೋದರಿಂದ ಅಥವಾ ಅಪ್ಲೋಡ್ ಇರೋದರಿಂದ ಅಥವಾ ಕಮೆಂಟಿಗೆ ರಿಪ್ಲೈ ಕೊಡಬೇಕಾಗಿರೋದ್ರಿಂದ ಅದಕ್ಕೊಂದು ಸೀಮಿತ ಸಮಯ ಅಂತ ಇಡ್ತೀನಿ. ರಿಪ್ಲೈ ಕೊಡಬೇಕು, ಬಿಕಾಸ್ ಅವ್ರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವ್ರ ಸಮಯ ಕೊಟ್ಟು ಕಮೆಂಟ್ ಮಾಡಿರ್ತಾರೆ. ಆ್ಯಂಡ್ ನಮ್ಮಲ್ಲಿ ಕೌನ್ಸ್ಲಿಂಗ್ ನಡೀತವೆ ಅಥವಾ ಯಾರಿಗೋ ಲಿಂಕ್ ಕಳಿಸ್ಬೇಕಿರುತ್ತೆ. ಕಡಿಮೆ ಅಂದ್ರೆ ಮೋಸ್ಟ್ಲಿ 5-6 ಅವರ್ ಇರ್ತೀನಿ. ಬಟ್ ಎಲ್ಲೂ ಕೂಡ ನಾನು ಯಾವುದೋ ರೀಲ್ಸ್ ನೋಡಿಕೊಂಡು ಕಳೆದೆ ಅನ್ನುವ ಆ ಅತೃಪ್ತಿ ನನಗಿಲ್ಲ ಅಥವಾ ಆ ಬೇಜಾರಿಲ್ಲ. ಬಿಕಾಸ್ ನಾನು ಹಾಗೆ ಬಳಸೋದಿಲ್ಲ. ಏನಕ್ಕಾದ್ರೂ ಬಳಸುತ್ತೀನ, ಯಾರಿಗೊಬ್ರಿಗೆ ಅಡ್ರೆಸ್ ಕಳಿಸೋಕೆ, ಯಾರಿಗೊಬ್ರಿಗೆ ಲಿಂಕ್ ಕಳಿಸೋಕೆ, ಯಾರಿಗೊಬ್ಬರಿಗೆ ಎಷ್ಟೊತ್ತಿಗೆ ಬನ್ನಿ ಅಂತ ಹೇಳಲಿಕ್ಕೆ, ಅಥವಾ ನಾನೇ ನಿನ್ನೆ ಹಾಕಿದ ವೀಡಿಯೋದಲ್ಲಿ ಏನಾದರೂ ಸಮಸ್ಯೆ ಬಂದಿದೆಯಾ ಅಂತ ನೋಡಲಿಕ್ಕೆ.
ನನ್ನ ನಂಬಿಕೆ ಏನಂದರೆ, ಸೋಷಿಯಲ್ ಮೀಡಿಯಾ ನಿಮ್ಮ ಬದುಕನ್ನು ಅತ್ಯಂತ ಶ್ರೇಷ್ಠವಾಗಿಸೋದು ಹೌದು. ಇವತ್ತು ಯಾವ ನಟ, ನಟಿ ಅಥವಾ ದೊಡ್ಡ ದೊಡ್ಡ ಸಾಧಕರು ಯಾರು ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಎಲ್ಲ ಇದ್ದಾರೆ. ಅವ್ರಿಗೂ ಗೊತ್ತು, ತಾವು ಸಾಧನೆ ಮಾಡ್ತಾ ಲೋಕ ಸಂಪರ್ಕವನ್ನು ಗಳಿಸಲಿಕ್ಕೆ ಅಥವಾ ನಾವೇನು ಮಾಡ್ತಿದ್ದೀವಿ ಅಂತ 4 ಜನಕ್ಕೆ ಇನ್ಸ್ಪೈರ್ ಆಗಬೇಕಂದ್ರೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಅಥವಾ ನಾನೇನೋ ಅದ್ಭುತ ಮಾಡಿ ನನಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಅದು ಪ್ರಯೋಜನ ಏನು? ಸೊ ಹಾಗಾಗಿ ನಿಮ್ಮ ಸಾಧನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಇಸ್ ಇಟ್ ಗುಡ್? ಡೆಫಿನೆಟ್ಲಿ ದಟ್ ಬಿಕಮ್ಸ್ ಅ ಮೆಮೊರಿ. ಮೊದಲು ನಾವು ಡೈರಿ ಬರೀತಿದ್ದು, ಕಾಲಕ್ರಮೇಣ ಅದು ಫೋಟೋಗ್ರಫಿ ಆಯಿತು, ಫೋಟೋಸಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದು, ವಿಡಿಯೋ ರೆಕಾರ್ಡಿಂಗ್ಸ್ಗಳು ಶುರುವಾಯಿತು. ಇವಾಗ ಅದನ್ನು ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀವಿ, ಬಿಕಾಸ್ ಮುಂದೊಂದು ದಿನ ಹಿಂದೆ ತಿರುಗಿ ನೋಡಿದಾಗ ನಮಗೆ ಅದು ಖುಷಿ ತಂದುಕೊಡುತ್ತೆ. ಎಷ್ಟು ರೀಸನ್ಸ್ ಇದಾವೆ ನಿಮ್ಮ ಬಳಿ ಏನಕ್ಕೆ ಹಾಕಬೇಕು ಅನ್ನೋದಕ್ಕೆ? ಸೊ ನನ್ನ ವೈಯಕ್ತಿಕವಾಗಿ ಮೇಜರ್ ರೀಸನ್ ಬಂದುಬಿಟ್ಟು ಅದು ನಿಮ್ಮ ಬದುಕಿನ ಪರ್ಸ್ನಲ್ ಡೈರಿ ಆಗೋಗಿರುತ್ತೆ. ಓಕೆ. ಸೊ ಪ್ರತಿಯೊಂದು ನೀವು ರೆಫರೆನ್ಸ್ ಆಗಿ ತೊಗೋಬೋದು. ಇನ್ನು ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಇದನ್ನು ತಪ್ಪಾಗಿ ಮಾಡಿದ್ದೆ, ಇದನ್ನು ಚೂರು ಕರೆಕ್ಟ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ. ಇನ್ನೊಂದು, ಯಾವುದೋ ಒಂದು ಸಮಯದಲ್ಲಿ ಕುತ್ಕೊಂಡು ಹಿಂದೆ ನಡೆದಂಥ ಆದಿಗಳನ್ನ ನೆನೆಸ್ಕೊಂಡಾಗ, ಮೆಮೊರೀಸ್ನ ಮೆಲುಕಾಕಿದಾಗ ಕೆಲವು ಚಿತ್ರಗಳು ನಮ್ಮ ಕಣ್ಮುಂದೆ ಬರುತ್ತೆ, ಕೆಲವು ಬರಲ್ಲ. ಅದನ್ನು ನೋಡಿದಾಗ ಕಣ್ತುಂಬಿನೂ ಬರುತ್ತೆ, ಖುಷಿನೂ ಆಗುತ್ತೆ, ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಗೇಲಿ ಕೂಡ ಮಾಡ್ಕೊಂಡಿರ್ತೀವಿ. ಸೊ ಇಟ್ ಹ್ಯಾಸ್ ಟು ಬಿ ಅ ರೆಫರೆನ್ಸ್. ಹಾಗೆ ಕೆಲವ್ರಿಗೆ ಇನ್ಸ್ಪಿರೇಷನ್ ಕೂಡ ಆಗಿರುತ್ತೆ. ಬ್ಯೂಟಿಫುಲ್. ಬಿಗ್ ಟೈಮ್ ಇನ್ಸ್ಪಿರೇಷನ್ ಆಗಿರುತ್ತೆ ಅದು. ಇವ್ರು ಏನೋ ಮಾಡ್ತಿದ್ದಾರೆ, ಇವ್ರ ಥರ ನಾನು ಯಾಕೆ ಮಾಡಬಾರ್ದು ಅನ್ನೋದು. ಇವತ್ತು ನೀವು ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಹೇಳಿದ್ರಿ, ನಾನು ಒಂದು 4-5 ಅವರ್ ಕಳೆದ್ರೂ ಅದು ಫೋಟೋ ವಿಡಿಯೋ ಎಡಿಟಿಂಗಿಗೋ ಅಥವಾ ರಿಪ್ಲೈ ಮಾಡೋದಕ್ಕೋ ಅದು ನಿಮ್ಮ ಪ್ರೊಫೆಷನ್. ಹಾಗೆ ನಾನಿವಾಗ ಒಂದು ಅರ್ಧ ಅವರ್ ಬಗ್ಗೆ ತುಂಬ ಕ್ರಿಬ್ ಮಾಡಿದೆ, ಗೋಗರ್ದೆ. ಏನಕ್ಕೆ ಅಂದರೆ ನನ್ನದು ಪ್ರೊಫೆಷನ್ ಅಲ್ಲ, ನನ್ನ ಪ್ರೊಫೆಷನ್ IT ಇರೋದು, ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಇರೋದು. ಸೊ ಎಲ್ಲೋ ಒಂದು ಕಡೆ ನಾನು ಅದನ್ನು ಸಮಯ ವ್ಯರ್ಥ ಮಾಡ್ತಿದ್ದೀನಿ ಅನ್ನೋ ಒಂದು ಕೊರಗು ನನ್ನಲ್ಲಿದೆ. ಸೊ ದ್ಯಾಟ್ ಈಸ್ ವೇರ್ ಐ ಹ್ಯಾವ್ ಟು ಕರೆಕ್ಟ್. ಇರಬೇಕಾ ಕೊರಗು? ಬಹುಶಃ ನಮ್ಮ ತಪ್ಪುಗಳು ನಮಗೆ ಕಾಣಿಸ್ಲಿಕ್ಕೆ ದೊಡ್ಡ ವ್ಯಕ್ತಿತ್ವ ಬೇಕಲ್ಲ. ಅವಾಗ ಸ್ವಲ್ಪ ನಾವು ತಿತ್ಕೊಂಡು ಗುರಿ ಕಡೆ ಸ್ವಲ್ಪ ಗಮನ ಹರಿಸ್ತೀವಿ, ಇಲ್ಲ ಅಂದರೆ ಹಾದಿ ತಪ್ಪೋದು ಜಾಸ್ತಿ ಇರುತ್ತೆ. ಯಾರೋ ಮಕ್ಕೋಗ್ದು ಹೇಳೋದಕ್ಕಿಂತ ಹಂಗ ಇಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕೆ? ನಮಗೆ ಗೊತ್ತಿಲ್ಲ ಅಂತ ಎಂತ ಇಲ್ಲ. ನನ್ನ ಪ್ರಕಾರ ನಾವೆಲ್ಲಿ ತಪ್ತಾ ಇದ್ದೀವಿ, ನಾವೆಲ್ಲಿ ಅಪ್ಪ ಅಮ್ಮಂಗೆ ಕಣ್ಣು ತಪ್ಪಿಸಿ ಹೋಗ್ತಾ ಇದ್ದೀವಿ, ನಾವು ಯಾವ ಸವಾಸ ಮಾಡ್ತಾ ಇದ್ದೀವಿ, ಆ್ಯಂಡ್ ರಾತ್ರಿ ಮಲಗಾದ ಮೇಲೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂಗೆ ಫೋನಲ್ಲಿ ಏನೇನು ಮಾಡ್ತಿದ್ವಿ ಅಂತ ನಿಜವಾಗ್ಲೂ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಹೊರಗಡೆಗೆ ಬರೋಕ್ಕೆ ಅವನಿಗೆ ದಾರಿ ಕಂಡಿರೋದಿಲ್ಲ. ಸೊ ಈ ಪ್ರಕಾರವಾಗಿ ನೀವು ತುಂಬ ಅಡಿಕ್ಷನ್ನಲ್ಲಿದ್ದಾಗ ಒಬ್ಬರನ್ನ ಯಾರನ್ನೂ ಸಂಪರ್ಕ ಮಾಡೋದು, ಕೌನ್ಸ್ಲಿಂಗ್ ತಗೊಳ್ಳೋದು ಅದು ಬಹಳ ಮುಜುಗರದ ವಿಚಾರ ಏನಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆ ಥರದ ಸಮಯಗಳಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿ ಅದರಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಕೇಳೋದು ಸರಿ ಇದೆಯಾ? ತುಂಬ ಮೆಂಟಲ್ ವೆಲ್ನೆಸ್, ಎಮೋಷ್ನಲ್ ವೆಲ್ಬೀಯಿಂಗ್ ಅಂತ ನಾವೇನು ಹೇಳ್ತೀವಿ, ಮಾನಸಿಕ ಒತ್ತಡದಿಂದ ಆಚೆ ಬರುವಂಥದ್ದು ಅದು ಸರ್ವೇ ಸಾಮಾನ್ಯ. ಅದನ್ನು ನಮಗೆ ಮೊದಲು ನಮ್ಮ ಪೂರ್ವಜರನ್ನ ನೋಡಿದ್ರೆ ನಮ್ಮ ಮನೇಲಿ ನಡೀತಿತ್ತು ಅದು. ಯಾಕಂದರೆ ತುಂಬ ಕುಟುಂಬಗಳಿತ್ತು ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಆವಾಗ ನಮ್ಮ ಜೊತೆ ಟೈಮ್ ಯಾರು ಸ್ಪೆಂಡ್ ಮಾಡ್ತಿದ್ರು? TV ಹಾಕಿದ್ರು ದಿನದಲ್ಲಿ 1 ಅವರ್ ಹಾಕ್ತಿದ್ರು, ಚಂದನನೋ DDನೋ, ಅದಾದ್ಮೇಲೆ ಕೇಬಲ್ ಬಂತು, ಅದನ್ನು ಇಡೀ ಕುಟುಂಬ ಕುತ್ಕೊಂಡು ನೋಡ್ತಿದ್ದು, ಸಪ್ರೇಟಾಗಿ ನಮಗೇನಿರಲಿಲ್ಲ. ಬಟ್ ನಮಗೆ ಕೌನ್ಸ್ಲಿಂಗ್ ಅಂತ ಎಲ್ಲಿ ನಡೀತಿತ್ತು ಅಂದರೆ ಕುಟುಂಬದಲ್ಲೇ ನಡೀತಿತ್ತು. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ ಎಲ್ಲವೂ. ಕಾಲಕ್ರಮೇಣ ಏನಾಯಿತು, ಒಂಟಿತನ ಜಾಸ್ತಿ ಆಯಿತು. ಬಿಕಾಸ್ ಎಲ್ಲರೂ ಅವ್ರದ್ದೇ ಜೀವನದಲ್ಲಿ ಆಕ್ಯುಪೈ ಆದರು. ಫೋನ್ ಅನ್ನೋದು ಓವರ್ಟೇಕ್ ಮಾಡ್ತು, ಬ್ಯುಸಿ ಲೈಫ್ ಸ್ಟೈಲ್ ಓವರ್ಟೇಕ್ ಮಾಡ್ತು. ಅದಕ್ಕೆ ಆ್ಯಡ್ ಆನ್ ಆಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಕೂಡ ಆಯಿತು. ಯಾರೂ ಬೇಡ, ನಾವು ಒಂಟಿಯಾಗಿ ಅಪ್ಪ ಅಮ್ಮ ಮಗು ಇಷ್ಟೇ ಬದುಕ್ತೀವಿ. ಆವಾಗ ಅಲ್ಲಿ ಒಂಟಿತನ ಜಾಸ್ತಿ ಆಯಿತು. ಅದೇ ಟೈಮಲ್ಲಿ ಇದು ಎಂಟ್ರಿ ಕೊಡ್ತು ಫೋನು, ಅಡಿಕ್ಷನ್ ಅಲ್ಲಿಗೆ ಶಿಫ್ಟ್ ಆಯಿತು. ಸೊ ಮತ್ತೆ ನಾವು ವಾಪಸ್ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಟು ಸ್ಪೆಂಡ್ ಮೋರ್ ಕ್ವಾಲಿಟಿ ಟೈಮ್. ಸೊ ಕ್ವಾಲಿಟಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದಾಗ ಫ್ಯಾಮಿಲಿ ಜೊತೆ ಅಥವಾ ಅಲ್ಲಿ ನಮಗೆ ಒಡನಾಟಗಳಿದ್ದಾಗ ನಮ್ಗೆ ಇದು ಬೇಕಾಗಲ್ಲ. ಸೊ ಟು ಆನ್ಸರ್ ಯುವರ್ ಕ್ವೆಶನ್, ಸೊ ಫೋನ್ ಅಡಿಕ್ಷನ್ ಇದ್ದಾಗ ತುಂಬ ಕುಟುಂಬ ಇವಾಗ ಇಲ್ದಲೇ ಇಲ್ದಿರೋ ಕಾರಣ ಅದರಿಂದ ಹೊರಗಡೆ ಒಂದು ಸಪೋರ್ಟ್ ತೊಗೊಂಡ್ರೆ, ಎಕೋಸಿಸ್ಟಮ್ ಸಪೋರ್ಟ್ ಮಾಡ್ತಿದ್ರೆ ಅದು ಹೆಂಗೆ ತಪ್ಪಾಗ್ಬಿಡುತ್ತೆ. ನಮ್ಮ ದೈಹಿಕ ಕಾಯಿಲೆಗೆ ನಾವು ತೊಗೊತೀವಲ್ವ ಮೆಡಿಸನ್ನು, ಅದು ತಪ್ಪಾಗಲ್ಲ. ಅಂದಮೇಲೆ ಮಾನಸಿಕ ಒತ್ತಡಕ್ಕೆ ತೊಗೊಳೋದ್ರಲ್ಲಿ, ಕೌನ್ಸ್ಲಿಂಗ್ ತೊಗೊಳೋದ್ರಲ್ಲಿ, ಒಬ್ಬರ ಹತ್ರ ಹಂಚ್ಕೊಳ್ಳೋದ್ರಲ್ಲಿ ಇಟ್ ಇಸ್ ನಥಿಂಗ್ ಬಟ್ ನಾವು ಮೊದಲು ತುಂಬದ ಕುಟುಂಬದಲ್ಲಿ ಮಾಡ್ತಿದ್ದು, ಇವಾಗ ನಾವು ಇನ್ಯಾರಿಗೋ ಹತ್ರನೂ ಹೋಗಿ ಸ್ವಲ್ಪ ಎಕ್ಸ್ಪರ್ಟ್ ಹತ್ರ ಮಾಡ್ತಿದ್ದೀವಿ. ಅಷ್ಟೇ ಡಿಫ್ರೆನ್ಸು. ಅಲ್ಲಿ ಅಜ್ಜಿ ತಾತನೂ ಅವರ ಜೀವನದ ಎಲ್ಲ ಅನುಭವಗಳನ್ನೂ ತೊಗೊಂಡು ಬಂದು ನಮ್ಗೆ ಹೇಳ್ತಿದ್ರು. ಮೇ ಬಿ ಸ್ವಲ್ಪ ಗದ್ರಸ್ ಹೇಳ್ತಿದ್ರು ಅಥವಾ ಪ್ರೀತಿ ಮುದ್ದು ಮಾಡಿ ಹೇಳ್ತಿದ್ರು. ಇಲ್ಲಿ ನಮ್ಮನ್ನು ಯಾರು ಜಡ್ಜ್ ಮಾಡಲ್ಲ, ಬಿಕಾಸ್ ದಟ್ ಪರ್ಸನ್ ಇಸ್ ಅನ್ ಔಟ್ಸೈಡರ್. ಕೌನ್ಸಿಲಿಂಗ್ ಪರ್ಸನ್ ಇಸ್ ಅನ್ ಔಟ್ಸೈಡರ್.
ಅವ್ರಿಗೆ ನಾವೊಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಪೇಷಂಟ್ ಅನ್ನೋದು ರಾಂಗ್ ವರ್ಡ್ ಆಗುತ್ತೆ, ಯಾರು ಪೇಷನ್ಸ್ ಇಲ್ಲ ಇಲ್ಲಿ. ಸೊ ನಾರ್ಮಲ್ ಹ್ಯೂಮನ್ ಬೀಯಿಂಗಲ್ಲಿ ನಮ್ಮ ಎಲ್ಲೋ ಮನಸ್ಸಿನ ಭಾರನ ಅಥವಾ ತೊಡಕನ್ನ ಅಡೆತಡೆಗಳನ್ನ ಅವ್ರ ಹತ್ರ ಹೇಳ್ಕೊತೀವಿ. ಅವರು ಅವ್ರ ಎಕ್ಸ್ಪರ್ಟಿಸ್ ಮುಖಾಂತರ ನಮಗೆ ಉತ್ತರ ಕೊಡ್ತಾರೆ. ನಿಜ. ಅಂದರೆ ದೇವರ ದಯೆಯಿಂದ ನಾನು ಇಷ್ಟು ವರ್ಷ ಒಂದಷ್ಟು ಸಾವಿರ ಕೌನ್ಸಿಲಿಂಗ್ ಮಾಡಿದಾಗ ಅವರು ಎಂಡಲ್ಲಿ ಹೇಳೋದೇನೆಂದರೆ, ಐ ಮೀನ್ ನಾನು ಕಂಡುಕೊಂಡಿರೋದು ಕೂಡ, ನಾನು ಅವ್ರಿಗೇನೋ ನನ್ನ ಜ್ಞಾನವನ್ನು ಹೇಳ್ತೀನಿ, ಅದು ಬೇರೆ. ಆದರೆ ಹೇಳಿಕೊಂಡು ಹೊರಗಾಕಿದ ಕಾರಣವೇ ಅವ್ರಿಗೆ ದೊಡ್ಡ ಪರಿಹಾರ. ನಾನು ಸುಮ್ಮನೆ ಕೇಳುಗನಾಗಿದ್ದರೆ ಸಾಕು, ಅವ್ರಿಗೆ ಅದೇ ದೊಡ್ಡ ಔಷಧಿ, ಅದೇ ಸಮಾಧಾನ, ಅದೇ ಔಷಧಿ. ಕೇಳಿಸ್ಕೊಳ್ಳೋಕೆ ಜೀವಗಳಿಲ್ಲ. ಯಾಕೆ ತಮ್ಮವ್ರ ಬಳಿ ಹೇಳ್ಕೊಡ್ಲಿಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ? ಮೇಜರ್ ರೀಸನ್ ಜಡ್ಜ್ಮೆಂಟ್. ಜನ ಜಡ್ಜ್ ಮಾಡೋದು ಜಾಸ್ತಿ ಆಗುತ್ತೆ, ಮತ್ತೆ ಗಾಸಿಪ್ ಮಾಡಿಬಿಡ್ತಾರೆ. ತುಂಬ ನೆಂಟ್ರ ಹತ್ರ ಹೇಳ್ಕೊಡಿ, ಗಾಸಿಪ್ ಆಗುತ್ತೆ. ಯಾರಿಗೂ ಹೇಳಲ್ಲ ಅಂತಲೇ ಹೇಳಿರ್ತಾರೆ. ಫ್ರೆಂಡ್ಸ್ ಹತ್ರನೂ ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಅದಲ್ಲೇ 108 ಜನಕ್ಕೆ BBC ನ್ಯೂಸ್ ಆಗೋಗಿರುತ್ತೆ. ಇನ್ನು ಅಪ್ಪ ಅಮ್ಮನ ಹತ್ರ ಹೇಳ್ಕೊಡಿ, ಅವ್ರದ್ದೇ ಆದಂಥ ಸ್ಟ್ರಿಕ್ಟ್ ಪ್ರೊಸೆಸ್ ಬಂದ್ಬಿಟ್ಟಿರ್ತಾವೆ. ಅಯ್ಯೋ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನಾವು ಹಿಂಗಿರಲಿಲ್ಲ, ನನ್ನ ಮಗನ ನೀನು, ನನ್ನ ಮಗಳ ನೀನು, ಜಡ್ಜ್ಮೆಂಟ್ ಆಗೋಗುತ್ತೆ. ಸೊ ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ ಒಬ್ಬ ಮನುಷ್ಯನಿಗೆ. ಎಲ್ಲೋ ಒಂದು ಕಡೆ ಹಂಗಂದ್ರೆ ನಾನೇ ತಪ್ಪ ಅನ್ನೋ ಒಂದು ಮನೋಭಾವ ಬಂದ್ಬಿಡತ್ತೆ. ನನ್ನಲ್ಲೇ ಏನೋ ತೊಡಕಿದೆ, ಆ ಕಂಪ್ಯಾರಿಷನ್ ಮೋಡ್ ಬಂದುಬಿಡ್ತೀವಿ. ತುಂಬ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ. ದಟ್ ಇಸ್ ಅನದರ್ ಥಿಂಗ್. ತುಂಬ ಕಾಂಪಿಟೇಟಿವ್. ಸೊ ತಂದೆ ತಾಯಿಗಳಾಗಿ ನೀವು ಮಕ್ಕಳಿಗೆ ಕೊಡಬಹುದಾದ ಶ್ರೇಷ್ಠ ಉಡುಗೊರೆ ಅಂದರೆ ಅವರ ಮನಸ್ಸಿನ ಭಾವನೆಗಳನ್ನು ಕಾಲಕಾಲಕ್ಕೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಒಂದು ಸುಂದರ ವಾತಾವರಣವನ್ನು ನಿರ್ಮಾಣ ಮಾಡೋದು ನಿಮ್ಮ ಮಕ್ಕಳ ನಾಳೆಗಳಿಗೆ ಬಹಳ ದೊಡ್ಡ ಉಡುಗೊರೆ. ಬಿಕಾಸ್ ಅವ್ರ ಬದುಕಲ್ಲಿ ಏನೋ ಅವ್ರ ಕರ್ಮದ ನಿಮಿತ್ತ ಕೆಲವೊಂದು ಸಂಘರ್ಷಗಳು ಒಳಗಡೆ ನಡೀತಾ ಇದ್ದಾವೆ ಅಂದ್ಕೊಳ್ಳಿ, ನಿಮಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಅವನಿಗೆ ಹೇಳ್ಕೊಳ್ಳಿಕ್ಕೆ ಎಲ್ಲೂ ಕಾಣುತ್ತಿಲ್ಲ ಅಂದರೆ ಅವನು ಸಾಯ್ತಾನೆ, ಇಲ್ಲ ಅವನೇನೋ ಒಂದು ತಪ್ಪು ನಿರ್ಧಾರ ತಗೊಂಡು ಇದೇ ಸರಿ ಅಂತ ಅವನ ಪಾಡಿಗೆ ಅವನು ಹೋಯ್ತಾನೆ. ನಿಮ್ಮ ಹತ್ರ ಹೇಳ್ಕೊಂಡು ಅಪ್ಪ ಹಿಂಗೆ ಆಗ್ತಿದೆ ನನ್ನ ಬದುಕಲ್ಲಿ, ಯಾಕೋ ಗೊತ್ತಿಲ್ಲ. ಒಬ್ರು ಯಾರೋ ಬಂದಿದ್ದರು ನನಗೆ ಕೌನ್ಸಿಲಿಂಗಲ್ಲಿ, ಅವನಿಗೆ ದೇವಸ್ಥಾನಕ್ಕೆ ಹೋದ್ರು ದೇವ್ರ ಕುರಿತು ಅಶ್ಲೀಲ ಭಾವನೆ ಬರೋದಂತೆ, ಯಾರನ್ನು ನೋಡಿದ್ರು ಅವ್ನಿಗೆ ಅಶ್ಲೀಲ ಭಾವನೆ ಬರೋದಂತೆ. ಅವನಿಗೆ ಗೊತ್ತಾಗ್ತಿದೆ, ಇದೇನು ಯಾವ ಹೆಣ್ಣನ್ನು ನೋಡಿದ್ರು ಇವನ್ ದೇವಸ್ಥಾನಕ್ಕೆ ಹೋಗಿ ಆ ದೇವರೊಂದಿಗೂ ನಾನು ಅಶ್ಲೀಲ ಭಾವನೆಯಲ್ಲಿ ನನಗೆ ದೇವರು ಹಂಗೆ ಕಾಣ್ತಾ ಇದೆಯಲ್ಲ, ಇದೇನಿದು ಅಂತ ಅಂದಾಗ ಅವನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ. ಒಂದು ವೇಳೆ ಯಾರ ಹತ್ರ ಹೇಳ್ಕೊಂಡ ಅಂದ್ಕೊಳ್ಳಿ, ಅವನ ಕ್ಯಾರೆಕ್ಟರ್ ಬಗ್ಗೆ ದೊಡ್ಡ ತಪ್ಪು ಅಭಿಪ್ರಾಯವನ್ನು ಮಂಡನೆ ಮಾಡಲಾಗುತ್ತೆ. ಸೊ ಅವ್ರು ಬಂದು ಕೌನ್ಸಿಲಿಂಗಲ್ಲಿ ಎಲ್ಲ ಹೊರಗಡೆ ಹಾಕಿ, ಇಲ್ಲ ಕಣಪ್ಪ ಅದು ಆ ಭಾವನೆಗಳಿಗೆಲ್ಲ ನೀನು ತುಂಬ ದೊಡ್ಡ ಸ್ಥಾನ ಕೊಡ್ತಾ ಹೋದರೆ ಇದು ಹ್ಯಾಕಿಂಗ್ ಇದು ಮುಗಿಯದ ಕತೆ. ಸೊ ಬಂದಿದೆ, ಅದೊಂದು ದಿವಸ ಹೋಗುತ್ತೆ. ಬಟ್ ನನಗೆ ಹಿಂಗೆ ಆಗ್ತಿದೆ ಅಂತ ನಿನಗೆ ಗೊತ್ತಾಗಿದೆಯಲ್ಲ, ಅದೇ ದೊಡ್ಡ ಪರಿಹಾರ. ಸೊ ಹೇಳ್ಕೊಳ್ಳಿಕ್ಕೆ ಒಂದೊಳ್ಳೆ ವಾತಾವರಣವನ್ನು ಮಕ್ಕಳಿಗೆ ನಿರ್ಮಾಣ ಮಾಡೋದು, ನೀವು ಮೊದಲೇ ಹೇಳ್ದಂಗೆ ಫ್ರೆಂಡ್ಸ್ ಆಗಿರೋದು ಅಂತ. ಕೆಲವೊಮ್ಮೆ ಆ ಫ್ರೆಂಡ್ಸ್ ಆಗಿರೋದು ಕೂಡ ತುಂಬ ಸಲುಗೆಗೆ ಕಾರಣವಾಗುತ್ತಾ? ಒಪ್ಕೊಳ್ಳಲ್ಲ ನಾನು. 24 ಗಂಟೆಯಲ್ಲಿ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಅಪ್ಪ ಅಮ್ಮನಿಗೆ 1 ಅವರ್ ಕೊಡೋಕ್ಕಾಗಲ್ಲ ಅಂದರೆ ಅದನ್ನು ಜಸ್ಟಿಫೈ ನಿಜವಾಗ್ಲೂ ಮಾಡ್ತೀರಾ ನೀವು? ಓಕೆ, ಅವ್ರ ಮಗ ಒಂದು ಹುಡುಗಿನ ಇಷ್ಟಪಟ್ಬಿಟ್ಟಿದ್ದಾನೆ. ಈಗ ಮಗನಿಗೆ ನಮ್ಮ ಅಪ್ಪ ಹಂಗೂ ಫ್ರೆಂಡ್ ಆಗವನೇ ಒಪ್ಕೊಳ್ತಾನೆ ಬಿಡು ಅನ್ನೋದು ಒಂದು ಧೈರ್ಯ ಬಂದುಬಿಡುತ್ತೆ ಅಲ್ಲೆಲ್ಲ ಒಂದು ಕಡೆ. ಹುಡುಗಿ ಏನು ಕೇಳ್ತಾಳೆ, ನಿಮ್ಮ ಮನೇಲಿ ಒಪ್ತಾರೋ ಇಲ್ವೋ ಅಂತ ಈಗ ಭಯ ಇರುತ್ತಲ್ಲ ಅವ್ರಿಗೆ, ಜಾತಿದೋ ಇನ್ನೇನೋ ಕಾರಣ. ಇವನಿಗೆ ಆ ಸಮಯದಲ್ಲಿ ಏನು ಅನಿಸುತ್ತೆ, ನಮ್ಮಪ್ಪ ಫ್ರೆಂಡ್ ಆಗವನು ನನ್ನ ಹತ್ರ, ಇದಕ್ಕೆಲ್ಲ ಹೆಂಗೋ ಮಾಡ್ರೆ ಆಯಿತು ಅಂತ. ಕೆಲವು ಸೂಕ್ಷ್ಮ ವಿಚಾರಗಳು ಕೂಡ ಹೊರಗಡೆ ಇವರಪ್ಪ ಫ್ರೆಂಡ್ ಆಗಿರೋ ಕಾರಣಕ್ಕೆ ಅವ್ನು ಮುಂದುವರಿಲಿಕ್ಕೆ ಒಂದು ಧೈರ್ಯ ಸಿಕ್ಬಿಟ್ಟಿರುತ್ತೆ. ನಿಜವಾದ ಫ್ರೆಂಡ್ಸ್ ಹತ್ರ ನಾವೆಲ್ಲ ಹೇಳ್ಕೊತೀವಲ್ವಾ, ಅದು ಹೆಂಗೆ ನಾವು ಅದು ಹೇಳ್ಕೊಳ್ದಲ್ಲೇ ಮುಂದುವರೆದಿರ್ತೀವಿ. ಬಟ್ ಇನಿಷಿಯಲ್ ಡೇಸಿಂದನೂ ಹೇಳ್ಕೊಂಡಿರ್ತೀವಲ್ಲ ನಾವು, ಏನು ಗೊತ್ತಾ ಡ್ಯಾಡಿ ಹೋಗಿದ್ದೆ, ಈ ಥರ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಡ್ಯಾಡಿ ಇವತ್ತು ಆ ಕಡೆಯಿಂದ ಪ್ರಪೋಸಲ್ ಬಂದಿತ್ತು, ಅಥವಾ ನಾನೇ ಹೋಗ್ತಾ ಇದ್ದೀನಿ ಪ್ರಪೋಸ್ ಮಾಡೋಕ್ಕೆ, ಅದೆಲ್ಲ 26 ಅಂತ ಬಂದಾಗ ಬಂದ್ಬಿಡತ್ತೆ. ಓಕೆ ಬಟ್ ಈ ಥರದ ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿಕೊಳ್ಳಿಕ್ಕೆ ಬಹುಶಃ ಯಾವ ತಂದೆಗಳು ಅಲವು ಮಾಡಿಕೊಡಲ್ಲ ಅನಿಸುತ್ತೆ. ಅದನ್ನೇ ಹೇಳಿದ್ದು, ಸೋಷಿಯಲ್ ಜಡ್ಜ್ಮೆಂಟ್ ಬಂದ್ಬಿಡತ್ತೆ ಅಲ್ಲಿ. ಹಾಗಾಗಿ ಹೊರಗಡೆ ಹೀಲಿಂಗ್ ಅಥವಾ ಕೌನ್ಸಿಲಿಂಗ್ ಅಗತ್ಯ ತುಂಬ ಇದೆ, ಸ್ಪೆಷಲಿ ಫಾರ್ ದಿಸ್ ಜನ್ರೇಷನ್. ಓಕೆ ಆ್ಯಂಡ್ ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಇಬ್ಬರು ಕಪಲ್ಗಳು ಡ್ಯಾನ್ಸ್ ಆಡ್ತಾರೆ, ನಾವಿಬ್ಬರು ಸಖತ್ತಾಗಿ ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಅವ್ರ ಪ್ರೊಫೈಲ್ ತೆಗೆದ್ರೆ ಯಪ್ಪ ಹಿಂಗಿರ್ಲಿಕ್ಕೆ ಸಾಧ್ಯನ ಗಂಡ ಹೆಂಡತಿ ಅಂತ ಅನಿಸ್ಬಿಡುತ್ತೆ. ಅದನ್ನು ನೋಡಿದರೆ ಇನ್ಯಾವುದೋ ಹೆಂಡತಿಗೆ ನಾನು ಗಂಡ ಹಿಂಗಿಲ್ಲ, ಅಥವಾ ಇನ್ಯಾವುದೋ ಗಂಡನಿಗೆ ನಾನು ಹೆಂಡತಿ ಹಿಂಗಿಲ್ಲ, ಈ ಕಂಪ್ಯಾರಿಸನ್ನಿಂದ
ಎಷ್ಟೋ ಕೀಳಿರ ಮೇಲೆ ಬದುಕ್ತಾರೆ ಗಂಡ ಹೆಂಡತಿ. ಸೊ ಅಲ್ಲಿರೋ ಅವರ ಸೋಷಿಯಲ್ ಮೀಡಿಯಾದ ಬಣ್ಣದ ಬದುಕನ್ನು ಇಲ್ಲಿ ಕೂತು ನೋಡ್ತಾರೆ ಒಂದು ಹೆಣ್ಣು ಒಂದು ಗಂಡು ಹೆಂಗೆ ನೋಡ್ಬೇಕು ಅದನ್ನು. ಸೋಷಿಯಲ್ ಮೀಡಿಯಾಲಿ ಅವರು ಹೈಲೈಟ್ ರೀಲ್ಸ್ ಮಾತ್ರ ಹಾಕ್ತಾರೆ, ಪೂರ್ತಿ ಜೀವನ ಅಲ್ವಲ್ಲ. ಇದು ಬಹಳ ಮುಖ್ಯ. ಪೂರ್ತಿ ಜೀವನ ಹಾಕಿದ್ರೆ ಓ ಇಲ್ಲ ನನ್ನ ಗಂಡನೇ ಪರವಾಗಿಲ್ಲ, ಅಯ್ಯೋ ನನ್ನ ಹೆಂಡತಿನೇ ಪರವಾಗಿಲ್ಲ ಅನ್ಸುತ್ತೆ. ಬಟ್ ಇವ್ರು ಅಂದ್ಕೊಳ್ತಾರೆ ಇವ್ರು ಉದ್ದಕ್ಕೂ ಹಿಂಗೆ ಇದ್ದಾರೆ ಅಂತ ಅಷ್ಟೇ. ಸೊ 24 ಗಂಟೆಯಲ್ಲಿ ಅವ್ರು ಹಾಕಿರೋದು 30 ಸೆಕೆಂಡ್ ವಿಡಿಯೋ ಒಂದು ರೀಲಲ್ಲಿ, ಅಥವಾ 1 ನಿಮಿಷದ ವಿಡಿಯೋ. ಮಿಕ್ಕಿದ ಏನಾಯಿತು ಅದನ್ನು ಇವ್ರು ಯಾವತ್ತಾದರೂ 1 ಸೆಕೆಂಡ್ ಯೋಚನೆ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಅವ್ರ ಗಂಡ ಅಷ್ಟೆಲ್ಲ ಅವ್ರ ಹೆಂಡತಿನ ಖುಷಿಯಾಗಿಡ್ತಾರೆ, ಅಥವಾ ರೀಲ್ಸ್ ಮಾಡ್ತಾರೆ, ಅಥವಾ ಅಷ್ಟು ನಗಿಸ್ತಾರೆ, ನೀನೇನು ಮಾಡಲ್ಲ, ಆ ಒತ್ತಡ ಹಾಕಲಿಕ್ಕೆ ಹೋಗಬಾರ್ದು. ಆಗ್ತಾರೆ. ಅದೇ ಸೋಷಿಯಲ್ ಮೀಡಿಯಾನ ಇನ್ನೂ ಸ್ವಲ್ಪ ದಿನ ಫಾಲೋ ಮಾಡಿದ್ರೆ ಅವ್ರುಗಳೆಷ್ಟು ಕಿತ್ತಾಡಿರ್ತಾರೆ, ತೊಗೊಂಡು ಎಷ್ಟು ಮೂಟೆ ಕಟ್ಟಿರ್ತಾರೆ, ಪ್ರತಿಯೊಂದೂ ಸೋಷಿಯಲ್ ಮೀಡಿಯಾಲೇ ಸಿಗುತ್ತಲ್ಲ ನಿಮಗೆ. ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಅದು ನಮ್ಮ ಆಯ್ಕೆ ಆಗಿರುತ್ತೆ, ನಮಗೇನು ಬೇಕು ಅಂತ. ಬರೀ ಒಂದು ಹೈಲೈಟ್ ರೀಲ್ಸ್ ನೋಡ್ತೀವ ನಾವು, ಇಲ್ಲ ಪೂರ್ತಿ ಜೀವನದ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವ ಅಂತ. ಆ್ಯಂಡ್ ಕಂಪ್ಯಾರಿಷನ್ ಅನ್ನೋದೇ ರಾಂಗ್ ಅಲ್ಲ. ನಿಮ್ಮಪ್ಪ ಅಮ್ಮ, ನೀವು ನಿಮ್ಮಪ್ಪ ಅಮ್ಮನಿಗೆ ಹುಟ್ಟಬೇಕು ಅನ್ನೋದು ಭಗವಂತನ ನಿಯಮ ಆಗಿರುತ್ತೆ. ಬಾಳ ಸಂಗಾತಿ ಅನ್ನೋದು ಭಗವಂತನ ನಿಯಮ ಆಗಿರುತ್ತೆ. ಅದನ್ನು ನೀವು ಕಂಪೇರ್ ಹೆಂಗೆ ಮಾಡ್ತೀರಾ? ನಿಮ್ಮ ಕರ್ಮಗಳು, ನಿಮ್ಮ ಪುಣ್ಯಗಳು, ಪಾಪ ಪುಣ್ಯಗಳು ಪ್ರತಿಯೊಂದೂ ಅವಲಂಬಿತವಾಗಿರುತ್ತೆ. ಹಾಗೂ ಅದನ್ನು ಡೆಸ್ಟಿನಿ ಅಂತಲೂ ಕರಿತೀವಿ ನಾವು. ಜೊತೆಗೆ ನಾವು ಕೂಡ ಕೆಲವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತೀವಿ. ಸೊ ಇದು ಎಲ್ಲವೂ ಆಗಿದ್ದಾಗ ಕಂಪೇರ್ ಹೆಂಗೆ ಮಾಡ್ತೀರಾ ನೀವು? ಹಂಗಂದ್ರೆ ಪ್ರತಿಯೊಬ್ಬರು ನಾವು ಅಂಬಾನಿ ಮಕ್ಕಳಾಗಿಲ್ಲ ಅಂತ ಕಂಪೇರ್ ಮಾಡೋದು ಸುಲಭ ಅಲ್ವಾ? ಪೀಪಲ್ ಡೂ ದ್ಯಾಟ್. ನಿಜ ನಿಜ. ಬಟ್ ನೀವೇನು ಮಾಡ್ತಿದ್ದೀರಾ? ಓಕೆ, ಆಗಲಿಲ್ಲ. ಅದೇನೋ ಒಂದು ಗಾದೆ ಇದೆ ಗೊತ್ತಾ, ಹುಟ್ತಾ ನೀನು ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ತಪ್ಪಲ್ಲ, ಸಾಯಬೇಕಾದ್ರೆ ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು. ಹಾಗೆ ಖುಷಿ, ನೆಮ್ಮದಿ ಪ್ರತಿಯೊಂದೂ ಅಷ್ಟೇ. ಮನುಷ್ಯ ಅವನಾಗೆ ಅದನ್ನು ರೂಪಿಸ್ಕೊಳ್ಳೋದು, ಅವನಲ್ಲೇ ಇರೋ ಅಂಥದ್ದು. ಅದನ್ನು ಕಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಂಪೇರ್ ಮಾಡ್ತು ಅಂದರೆ ಜೀವನ ಕಳೆದು ಹೋಗಿರುತ್ತೆ. ನೋಡಿ, ಬಹಳ ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ, ಅಜ್ಜಿದಿರ ಕಾಲದಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ. ಆ್ಯಂಡ್ ಅವರು ಬಹಳ ತೃಪ್ತರಾಗಿದ್ದರು. ಆ್ಯಂಡ್ ಒಂದು ತುಂಬ ಕುಟುಂಬ ಇರ್ತಿತ್ತು, ಜೊತೆಗೆ ಒಬ್ರಿಗೊಬ್ಬರು ಖುಷಿಯಿಂದ ಮಾತಾಡಿಕೊಂಡು ಚೆನ್ನಾಗಿದ್ದರು. ಒಂಟಿತನ ಅದು ಯಾವುದು ಮೋಸ್ಟ್ಲಿ ಅವಾಗ ಟಾಪಿಕ್ ಇರಲಿಲ್ಲ ಅನಿಸುತ್ತೆ, ಇತ್ತೇನೋ ಗೊತ್ತಿಲ್ಲ. ಬಟ್ ಇವತ್ತಿಗೆ ನಮ್ಮ ಪ್ರೊಫೈಲ್ ಆನ್ ಮಾಡಿದ್ರೆ, ಪ್ರೊಫೈಲ್ ಓಪನ್ ಮಾಡಿದ್ರೆ ನಮಗೆ 1000, 2000, 3000 ಫ್ರೆಂಡ್ಸ್ ಇರ್ತಾರೆ. ಯಾರ್ಯಾರನ್ನೂ ಮೆಸೇಜಲ್ಲಿ ಮಾತಾಡಿಸ್ಬೋದು. ಅದು ಆಗಿಯೂ ಕೂಡ ವಾಟ್ಸಪ್ ಸ್ಟೇಟಸ್ ಆಗ್ತಾನೆ, ಒಂಟಿತನ ಅಂತ ಒಂದು ಹಾಡು ಹಾಕ್ತಾನೆ. ಈ ಇಷ್ಟೆಲ್ಲ ಕನೆಕ್ಷನ್, ಆ್ಯಪ್ಗಳು, ಸೋಷಿಯಲ್ ಮೀಡಿಯಾಗಳು, ಫ್ರೆಂಡ್ಸ್ಗಳು ಇದ್ದರೂ ಯಾಕೆ ಒಂಟಿತನ? ಮನುಷ್ಯ ರಿಯಲ್ ಕನೆಕ್ಷನ್ನ ಮರ್ತು ಹೋಗಿದ್ದಾನೆ. ರಿಯಲ್ ಕನೆಕ್ಷನ್ ತುಂಬ ಡೆಪ್ತ್, ಅದು ತುಂಬ ಅಂತರಾಳಕ್ಕೆ ಇಳಿಯುವಂಥದ್ದು. ಇದು ನನ್ನ ಗೆಳೆಯ, ಇದು ನನ್ನ ಗೆಳತಿ, ಇದು ನನ್ನ ಬಾಳ ಸಂಗಾತಿ, ಇದು ನನ್ನ ಮಗು, ನನ್ನ ಅಪ್ಪ ಅಮ್ಮ, ನನ್ನ ಬದುಕು ಸಾವು ಇಲ್ಲೇನೆ, ಇದು ಇಷ್ಟೇ, ಇದು ಮುಗೀತು ಅನ್ನೋದನ್ನ ಯಾವಾಗ ರಿಯಲ್ ಆಗಿ ತುಂಬ ಡೆಪ್ತಾಗಿ ಹೋಗ್ತಾನಲ್ಲ, ಆವತ್ತು ಸಂಬಂಧಗಳಲ್ಲಿ ಬಿರುಕು ಕೂಡ ಮೂಡಲ್ಲ. ಬಿರುಕು ಮೂಡಿದ್ರೂ ಅದು ತೂಗಿಸ್ಕೊಂಡು ಹೋಗ್ಬಿಡುತ್ತೆ. ಬಟ್ ಇವಾಗ ಮನುಷ್ಯನಿಗೆ ರಿಯಲ್ ಕನೆಕ್ಷನ್ನೇ ಇಲ್ವಲ್ಲ, ಫೇಕ್ ಕನೆಕ್ಷನ್ಗಳನ್ನೇ ರಿಯಲ್ ಅಂದ್ಕೊಂಡಿದ್ದಾನೆ. ಹೌದು, ಕಲರ್ಫುಲ್ ಕನೆಕ್ಷನ್ಸ್ನ ರಿಯಲ್ ಅಂದ್ಕೊಂಡಿರೋದು. ಬಟ್ ದಟ್ ಇಸ್ ನಾಟ್ ರಿಯಲ್, ಇಟ್ಸ್ ರೀಲ್. ಐ ಮೀನ್, ಹೊರಗಿನ ಯಾವುದು ಫ್ರೆಂಡ್ಸ್ಗಳಿಗೋಸ್ಕರ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಿಡೋಕೆ ರೆಡಿ ಇದ್ದಾನೆ, ಹೊರಗಿನ ಯಾವುದು ಹೆಣ್ಣಿಗೋಸ್ಕರ ಹೆಂಡತಿ ಬಿಡೋಕೆ ರೆಡಿ ಇದ್ದಾನೆ, ಹೊರಗಿನ ಯಾವುದೋ ಕೆಲವು ಹಿರಿಯರ ಪ್ರೀತಿ, ಲೈಕು, ಕಮೆಂಟ್ಗಳಿಗೋಸ್ಕರ ತನ್ನ ಮನೆಯಲ್ಲಿರೋ ಮಂಚದ ಮೇಲೆ ಕೂತಿರೋ ಆ ಹಿರಿ ಜೀವಗಳನ್ನು ಮಾತಾಡಿಸೋದೇ ಬಿಟ್ಬಿಟ್ಟಿದ್ದಾನೆ. ಸೊ ನೀವು ಹೇಳ್ದಂಗೆ ಫೇಕ್ನ ರಿಯಲ್ ಅಂದ್ಕೊಂಡು ರಿಯಲ್ ಆಗಿರೋ ಕೆಲವು ಸಂಬಂಧಗಳನ್ನು ಕಸ ಮಾಡಿಕೊಳ್ಳೋನು. ಒಂದು ದಿವಸ ಬರ್ತಾನೆ, ಅಯ್ಯೋ ನನ್ನ ಜೀವನಕ್ಕೆ ಯಾರೂ ಇಲ್ಲ ಅಂತ. ಹಾಗೆ ನೋಡಿದ್ರೆ ಆ ಒಂಟಿತನ ತಂದ್ಕೊಂಡಿದ್ದೆ ನೀನು. ಹೇಗೆ ನಿಭಾಯಿಸ್ಬೇಕು ಮತ್ತು ಇದನ್ನು? ಸಂಬಂಧಗಳ ಆಳಕ್ಕಿಳಿಬೇಕು. ಅರ್ಥಾತ್ ಮೊದಲು ಒಂಟಿತನ ಕಡಿಮೆ ಇದ್ದಿದ್ದ ಕಾರಣ, ಅಥವಾ ಜನಗಳು ಕಂಟೆಂಟ್ ಆಗಿದೆ ಅಂದರೆ ಅವರಲ್ಲಿ ತೃಪ್ತಿ ಭಾವನೆದಲ್ಲಿ ಬದುಕ್ತಿದ್ದ ಕಾರಣ, ಅವರಲ್ಲಿ ಇದ್ದಿದ್ದಲ್ಲೇ ಅವರು ತೃಪ್ತರಾಗಿದ್ದ ಕಾರಣವೂ ಅಷ್ಟೇ, ಪ್ರತಿಯೊಂದು ಡೆಪ್ತ್ ಆಗಿತ್ತು. ಗಿಡ ಮರಗಳನ್ನ ಪೂಜಿಸೋದಾಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನ ಗೌರವಿಸೋದಾಗಿರ್ಬೋದು, ಅವಕ್ಕೆ ಊಟ ಉಪಚಾರಗಳಾಗಿರ್ಬೋದು, ಅದರಿಂದ ಅವ್ರಿಗೇನು ಬರಲ್ಲ. ಬಟ್ ಪ್ರತಿಯೊಂದಕ್ಕೂ ಒಂದು ರೀಸನ್ ಕೊಟ್ಟರು, ವಿಚ್ ಮೀನ್ಸ್ ಇಟ್ ವಾಸ್ ಅ ಡೆಪ್ತ್ ಕನೆಕ್ಷನ್ ಇವನ್ ವಿತ್ ನೇಚರ್ ಫಾರ್ ದ್ಯಾಟ್ ಮ್ಯಾಟರ್. ಹಾಗೆ ಮನುಷ್ಯರ ಜೊತೆನೋ ಇವಾಗಿನ ಪರಿಸ್ಥಿತಿ ಹೇಗಾಗಿದೆ, ಅಯ್ಯೋ ನಮ್ಮ ಚಿಕ್ಕಪ್ಪ ಸರಿ ಇಲ್ವಂತೆ, ದೊಡ್ಡಪ್ಪ ಸರಿ ಇಲ್ವಂತೆ, ಅಯ್ಯೋ ನಮ್ಮಮ್ಮ ಹಿಂಗೆ, ಅಯ್ಯೋ ನಮ್ಮಪ್ಪ ಸ್ವಾರ್ಥಿ, ನನಗೆ ಆಸ್ತಿನೇ ಕೊಡಲಿಲ್ವಂತೆ, ಅಯ್ಯೋ ನನ್ನ ಅಣ್ಣ ತಮ್ಮಂದಿರು ಹಿಂಗೆ, ನನ್ನ ಹೆಂಡತಿ ಇದ್ದಾರೆ, ಲವ್ ಮ್ಯಾರೇಜೇ ಆಗಿದ್ದು ಅಂದರೂ ಏನೋ ನನಗೆ ಡೌಟ್ ಇದೆ, ಅಯ್ಯೋ ನನ್ನ ಗಂಡ ಹೊರಗಡೆ ಹೋಗ್ತಿದ್ದಾನೆ,
ಹೆಂಗೋ ಏನೋ. ಸೊ ನಾನು ನನ್ನ ಪಾಡು ನಾನು ಬದುಕೋಣ ಬಿಡು. ಬಿಕಾಸ್ ನೀನು ಆಳಕ್ಕೆ ಇಳಿತಾನೆ ಇಲ್ವಲ್ಲ. ಸರಿ, ಸಮಸ್ಯೆ ಇದೆ, ಕುತ್ಕೊಂಡು ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ, ಹೊರಗಡೆ ಹೋಗಿ, ಫೋನ್ ಸೈಡಿಗೆ ಇಟ್ಬಿಟ್ಟು. ಎಷ್ಟೋ ಸೆಲೆಬ್ರಿಟೀಸ್ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಾತಾಡ್ದೋ ನಾವು. ಎಷ್ಟೋ ಸೆಲೆಬ್ರಿಟೀಸ್ಗಳು ಫೋನ್ನ ಸೈಡಿಗೆ ಇಟ್ಬಿಟ್ಟು ಹೊರಗಡೆ ಹೋಗ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಸ್, ಸಿಂಪಲ್, ಯು ಹ್ಯಾವ್ ಯುವರ್ ಆನ್ಸರ್ ದೇರ್. ಡಿಟಾಕ್ಸ್ ಬರೀ ಜೀವನ ದೇಹಕ್ಕೆಲ್ಲ ಬೇಕಾಗಿರೋದು. ನೀರು ಕುಡಿದ್ಬಿಟ್ಟೆ ಫಿಸಿಕಲ್ ಡಿಟಾಕ್ಸ್ ಆಯಿತು, ಮೆಂತ್ಯ ನೀರು ಕುಡಿದ್ಬಿಟ್ಟೆ ಅಂತ. ಡಿಜಿಟಲ್ ಡಿಟಾಕ್ಸ್ ಯಾರು ಮಾಡ್ತಾರೆ? ಅಡಿಕ್ಷನ್ ಇರೋದಲ್ಲಲ್ವಾ. ದೇಹದಲ್ಲಿರೋ ಟಾಕ್ಸಿಟಿಸಿಟಿ ತೆಗ್ದಿದ್ದೀರಾ, ಮನಸ್ಸಿಗಿರೋದು, ಬುದ್ಧಿಗಿರೋದು, ಆತ್ಮದ ಒಳಗೆ ಸೇರ್ಕೊಂತಿರೋದು, ಅದನ್ನು ಮಾಡಿ. ಅಮೇರಿಕದಲ್ಲಿರೋ ಯಾರೋ ಫ್ರೆಂಡ್ಸ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಪಕ್ಕದ ಮನೇಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಕೆಲವು. ಅದು ನಮ್ಮ ಇಂಡಿಯಾಲೂ ಶುರು ಆಗೋಗಿದೆ. ಅಪಾರ್ಟ್ಮೆಂಟ್ಸ್ಗಳಲ್ಲಿ, ನಾನು ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದೆ 4 ವರ್ಷ. ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಯಾರು ಅಂತ 4 ವರ್ಷ ನನಗೆ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ಇಂಡಿವಿಜುವಲ್ ಹೌಸಿಗೆ ಶಿಫ್ಟ್ ಆಗಿದ್ದೀನಿ. ನಾನು ಮೇಲ್ಗಡೆ ಮನೆ ಯಾರು, ಅದ್ರ ಮೇಲಿರೋರು ಯಾರು, ಬಿಲ್ಡಿಂಗ್ ಸುತ್ತಮುತ್ತ ಇರೋರು ಯಾರು, ಪಕ್ಕದ ಏರಿಯಾಲಿರೋರು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಆಗಿದೆ. ಬಿಕಾಸ್ ಅಲ್ಲಿ ಅವ್ರವ್ರು ಬದುಕೋದು ಲೈಫ್ನ ಬದುಕೋದಕ್ಕಿಂತ ಹೆಚ್ಚಾಗಿ ಬರೀ ಉಸಿರಾಡ್ತಿದ್ದಾರೆ. ಅದು ತುಂಬ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಏನೋ ಸಾಧನಿಸೋ, ಏನೋ ಒಂದು ಮಾಡಬೇಕು, ಬಿಲ್ ಕಟ್ಟಬೇಕು, EMI ಕಟ್ಟಬೇಕು, ಕ್ರೆಡಿಟ್ ಕಾರ್ಡ್ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು. ಆ ಕಮಿಟ್ಮೆಂಟ್ಗಳಲ್ಲಿ ಎಷ್ಟು ತಗೊಳಕೊಂಡಿದ್ದಾರೆ ಅಂದರೆ, ಇದು ಬದುಕು, ನಾನು ಬದುಕಬೇಕು, ಬರೀ ಉಸಿರಾಡ್ತಿದ್ದೀನಿ, ಯು ಹ್ಯಾವ್ ಟು ಲಿವ್ ಯುವರ್ ಲೈಫ್ ಅನ್ನೋದನ್ನ ತುಂಬ ಮರ್ತೋಗಿದ್ದಾರೆ. ಮತ್ತು ಇನ್ನೊಂದು, ಈವನ್ ಓಕೆ, ಯಾರ್ದೋ ಒಂದು ಬರ್ತಡೇ ಬಂತು ಪ್ರೀತಿ ಪಾತ್ರದ್ದು, ಮೆಸೇಜಲ್ಲೇ ಮುಗಿಸ್ಬಿಡೋ ಅಷ್ಟು ಇದೆ. ಓಕೆ, ಬೆಟರ್ ಅಂದರೆ ಹೋಗೋಕ್ಕಾಗದಿದ್ರು ಒಂದು ಫೋನ್ ಮಾಡಿ ಧ್ವನಿ ಎಕ್ಸ್ಚೇಂಜ್ ಆಗಲಿಕ್ಕೂ ಇವತ್ತು ಟೈಮ್ ಇಲ್ಲ. ಅಥವಾ ಓಕೆ ಹ್ಯಾಪಿ ಬರ್ತ್ಡೇ, ಅದು ಹ್ಯಾಪಿ ಬರ್ತ್ಡೇ ಫುಲ್ಲು ಬರೆಯಲ್ಲ, HBD ಹೌದು, HBD. ನನಗೆ ಭಾಳ ಖುಷಿ ಇದೆ ನನ್ನ ಬದುಕಲ್ಲಿ, ಯಾರಿಗೂ ನಾನು ಹಾಗೆ ವಿಶ್ ಮಾಡಬೇಕು ಅಥವಾ ನನಗೆ ಯಾರಿಗೂ ಬರ್ತಡೇ ಅಂತ ಗೊತ್ತಾಯಿತು. ನಾರ್ಮಲಿ ನನ್ನ ಬರ್ತಡೇಯನ್ನಾಗಲಿ ಅಥವಾ ಇನ್ನೊಬ್ಬ ಯಾರ್ದೋ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಮೊದಲಿಂದ ನಮಗೆ ಬಂದೆ. ಬಿಕಾಸ್ ನಾವು ಸ್ವಲ್ಪ ಹಳ್ಳೀಲಿ ಬೆಳೆದಿದ್ದರಿಂದ ನಮಗದು ಕ್ರೇಜೇ ಗೊತ್ತಿಲ್ಲ. ನಮಗೆ ಇಲ್ಲಿಗೆ ಬಂದಾಗ ಏನೋ ಹಂಗೆ ಗೊತ್ತಾಗಿದ್ದು. ಹಂಗೂ ನಾನು ಯಾರಿಗಾದ್ರೂ ಮಾಡ್ತೀನಿ ಯಾವತ್ತಾದರೂ ಅಂದರೆ ಫೋನ್ ಮಾಡೇ ಮಾಡ್ತೀನಿ. ಆ್ಯಂಡ್ ನಾನು ಅದೊಂದು, ಯಾಕಂದರೆ ಅಟ್ಲೀಸ್ಟ್ ನೇರವಾಗಿ ಹೋಗೋಕ್ಕಾಗದೆ ಇದ್ರ ಧ್ವನಿಯಲ್ಲಿ ಆ ಸಂಕೋಚಗಳನ್ನು ಹೊಡೆದಾಕಬೇಕಲ್ಲ ನಾವು. ಹ್ಯಾಪಿ ಬರ್ತಡೇ, ಚೆನ್ನಾಗಿರಿ, ಒಳ್ಳೇದಾಗಲಿ ಅಂದರೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ. ಹಂಗೆ ಮಾತಾಡೋ ಎಷ್ಟೋ ಧೈರ್ಯ ಇರೋದೇ ಇಲ್ಲ ಹುಡುಗರಿಗೆ. ಅಥವಾ ಫೋನ್ ಡೈರೆಕ್ಟ್ ವಿಶ್ ಮಾಡಲಿಕ್ಕೆ ಫೋನಲ್ಲಿ ಟೈಪ್ ಮಾಡೋಕ್ಕೇನು ಧೈರ್ಯ ಬೇಕಿಲ್ವಲ್ಲ, ಪಟ ಟೈಪ್ ಮಾಡ್ತಾರೆ. ಆ್ಯಂಡ್ ಏನೋ ಇನ್ವಿಟೇಷನ್ ಕೊಡಬೇಕು ಅಂದರೂ ಇದರಲ್ಲಿ ಕಳಿಸ್ಬಿಡ್ತಾರೆ. ಅಂದರೆ ನೇರವಾಗಿ ಭೇಟಿಯಾಗುವ ಸಂಪ್ರದಾಯವೂ ಹೋಗ್ತಾ ಇದೆ. ಅದು ಇನ್ನು ಕಾಲಕ್ರಮ ಅದು ಹೋಗ್ಬಿಡುತ್ತೆ ಅನಿಸುತ್ತೆ. ಮದುವೆಗಾದರೂ ಇಲ್ಲಿದೆ, ಮ್ಯಾಪ್ ಕಳಿಸಿದ್ದೀವಿ, ಬಂದ್ಬಿಡಿ. ಈಗ ಅದು ಒಂದು ಫನಿ ರೀಲ್ ನೋಡಿದ್ದೆ. ಸಂಬಂಧಗಳಿಗೆ ಅಂದರೆ ಲವ್ ಆಗಲಿ ಅಥವಾ ರಿಲೇಷನ್ಶಿಪ್ ಆಗಲಿ, ಮದುವೆ ಆಗಲಿ, ಫೋನಲ್ಲಿ ಮೆಸೇಜಲ್ಲಿ ಶುರು ಆಗುತ್ತೆ, ಮೆಸೇಜಲ್ಲೇ ಎಂಡ್ ಆಗುತ್ತೆ ಅಂತ. ಹೌದು, ಭಾವನೆಗಳು ಎಲ್ಲಿ ನೀವು ಹಂಚ್ಕೊತಿದ್ದೀರಾ? ನಿಜ, ತುಂಬ ಈಸಿ. ಯಾಕಂದರೆ ಅಲ್ಲಿ ನೀವು ಮಕ್ಕವಾಡದ ಬದುಕ್ತಾ ಇದ್ದೀರಾ. ಫೋನಲ್ಲಿ ಮಾತಾಡಿದಾಗಲೂ ಅಟ್ಲೀಸ್ಟ್ ನಿಮಗೆ ಧ್ವನಿ ಗೊತ್ತಾಗುತ್ತೆ. ಮೆಸೇಜಲ್ಲಿ ಹೌ ಆರ್ ಯು, ಹೌ ಆರ್ ಯು ವ್ಯಂಗ್ಯನೂ ಇದೆ, ಖುಷಿಯಾಗೂ ಕೇಳ್ಬೋದು, ಸರ್ಕಾಸ್ಟಿಕ್ ಆಗೂ ಕೇಳ್ಬೋದು. ಅದೇ ನೀನು ಧ್ವನಿಲಿ ಮಾತಾಡಿದಾಗ, ಫೋನಲ್ಲಿ ಮಾತಾಡಿದಾಗ, ಎದುರುಗಡೆ ಮಾತಾಡಿದಾಗಂತೂ ಬಿಡು ತುಂಬ ಕ್ಲಾರಿಟಿ ಇರುತ್ತೆ. ಫೋನಲ್ಲಿ ಮಾಡಿದಾಗ ಅಟ್ಲೀಸ್ಟ್ ಧ್ವನಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನಿಜ. ಬರ್ಡೇಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಾಗಿರ್ಬೋದು, ಮನುಷ್ಯ ಕನ್ವೀನಿಯನ್ಸ್ನ ಎಷ್ಟು ಅಬ್ಯೂಸ್ ಮಾಡಿಬಿಟ್ಟಿದ್ದಾನೆ ಅಂದರೆ ಅದನ್ನು ಯಾವ ಹಂತಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬೇಕೋ ಆ ಹಂತಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದಾನೆ. ನಿಜ. ಸೊ ಇವಾಗ ನೀನು ಬರ್ಡೇಗೆ ಜಸ್ಟ್ ಒಂದು ಮೆಸೇಜ್ ಕಳಿಸ್ತೀಯ, ಮತ್ತು ನಿನಗೆ ತುಂಬ ಲೋನ್ಲಿ ಫೀಲ್ ಆದಾಗ ನಿನಗೆ ಆ ವ್ಯಕ್ತಿ ಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯ? ನಿನಗೆ ಬೇಕು ಅಂದರೆ ನೀನು ಉಳಿಸ್ಕೋಬೇಕಲ್ವಾ? ಯಾವುದೇ ಸಂಬಂಧ ಆದರೂ ಸರಿ. ನೀನು 365 ದಿವಸದಲ್ಲಿ ಒಂದು ಪರ್ಟಿಕ್ಯುಲರ್ ಡೇ ಒಬ್ಬರು ಬರ್ಡೇ ಬರುತ್ತೆ. ಅದರಲ್ಲಿ ನಿನ್ನ ಹತ್ರ 1 ನಿಮಿಷ ಟೈಮ್ ಇಲ್ಲ ನಿನ್ನ ಬದುಕಲ್ಲಿ ಅಂದರೆ, ಸೊ ನೀನು ಕೆಳಗಡೆ ಬಿದ್ದಾಗ ನಿನಗಲ್ಲಿ ಸಿಗೋದೇ ಒಂಟಿತನ. ನಿಜ. ಸೊ ಆದಷ್ಟು ನೇರವಾದ ಕಾನ್ವರ್ಸೇಷನ್ಗೆ ಮಹತ್ವ ಕೊಡಿ. ಬಿಡು, ವಿಶ್ ಮಾಡಿದ್ದೀನಿ ಅಂತ ಅಂದುಕೊಂಡು ಸುಮ್ಮನೆ ಓಕೆ ಫೈನ್, ವಿಶ್ ಮಾಡದಿದ್ರು ಪರವಾಗಿಲ್ಲ, ಬಟ್ ಆ ನೇರವಾದ ವ್ಯಕ್ತಿತ್ವಗಳನ್ನು ಕಾಪಾಡಿಕೊಳ್ಳಿ. ಅದು ನಿಮ್ಮ ಸಂಬಂಧಕ್ಕೆ ಡೆಪ್ತ್ ಕೊಡುತ್ತೆ. ಐ ಸ್ಟಿಲ್ ಪ್ರಿಫರ್ ಮೀಟಿಂಗ್ ಇನ್ ಪರ್ಸನ್. ಅಂದರೆ ವ್ಯಕ್ತಿನ ನೀವು ಅಟ್ಲೀಸ್ಟ್ ಒಂದು 5-10 ನಿಮಿಷ ಟೈಮ್ ಮಾಡ್ಕೊಂಡು ಹೋಗಿ ಭೇಟಿ ಮಾಡಿ. ಅದಕ್ಕೆ ತುಂಬ ಮಹತ್ವ ಇದೆ.
ಫೋನ್ಗಿಂತನೂ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ, ಕ್ವಾಲಿಟಿ ಟೈಮ್ ತುಂಬ ಇದೆ. ಯಾರೋ ನಿಮಗೆ ಮೊದಲು ಏನಾದರೂ ಉಡುಗೊರೆ ತಂದು ಕೊಟ್ಟರೆ ತುಂಬ ದೊಡ್ಡ ವಿಚಾರ ಆಗಿತ್ತು. ಇವಾಗ ನೀನು ನಾನು ಬಂದು ಮೀಟ್ ಆಗ್ತಿದ್ದಾರೆ ಅಂದರೆ ತುಂಬ ದೊಡ್ಡ ವಿಚಾರ, ಅದು ತುಂಬ ದೊಡ್ಡ ವಿಚಾರ. ನಿಜ. ಅದೇ ಯಾರಾದರೂ ಬಂದು ಅಂದಾಗ ಎದ್ದು ನಿಂತ್ಕೊಂಡು ಪ್ರಮಾಣ ಮಾಡ್ತಿದ್ದು, ನಮಸ್ಕಾರ ಮಾಡ್ತಿದ್ದು. ಇವಾಗ ಹಂಗಲ್ಲ, ಇಯರ್ಫೋನ್ ತೆಗ್ದ್ಬಿಟ್ಟು ಅಂದರೆ ಓಕೆ ಫೈನ್, ಅವ್ರು ನಮ್ಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರ ಕಿವಿಯಿಂದ ಇಯರ್ಫೋನ್ ತೆಗೆದ್ರೆ ರೆಸ್ಪೆಕ್ಟ್ ಅಷ್ಟೇ. ನೀವು ನಿರೀಕ್ಷೆ ಮಾಡಬೇಕು, ಹೆಚ್ಚೇನು ಮಾಡೋಂಗಿಲ್ಲ ನೀವು. ಅಷ್ಟು ಕಳೆದೋಗಿದ್ದೀವಲ್ಲ ನಾವು. ನಿಜ. ಆ್ಯಂಡ್ ಇನ್ನೊಂದು, ಬದುಕಿನ ಭಾಳ ತೀರ ಪ್ರೈವೇಟ್ ಆಗಿರಬೇಕು, ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಅದು ನಮ್ಮ ದುರಂತ ನಾವೇ ತಂದ್ಕೊತಾ ಇದ್ದೀವಿ. ಪರ್ಸ್ನಲ್ ಲೈಫ್ ಇಸ್ ಪರ್ಸ್ನಲ್ ಲೈಫ್. ನಮ್ಮ ವೈಯಕ್ತಿಕ ಜೀವನ, ನಾವು ಉಂಡಿದ್ದು, ಮಲಗಿದ್ದು, ಕಕ್ಕಿದ್ದು ಎಲ್ಲಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೆ ಅಂದರೆ ಸ್ಕ್ಯಾಮರ್ಸ್ ಇನ್ನೆಲ್ಲಿಂದ ಉಟ್ಕೊತಾ ಇದ್ದಾರೆ. ನೀವೇ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ ಎಲ್ಲ. ಎಷ್ಟು ಆನ್ಲೈನ್ ಫ್ರಾಡ್ಗಳು ನಡೆದಿರೋದು ನಮ್ಮ ವೈಯಕ್ತಿಕ ಜೀವನ ನಾವಾಗೇ ಡಿಸ್ಕ್ಲೋಸ್ ಮಾಡಿದಾಗ. ಫಿನಾನ್ಷಿಯಲ್ ಲಾಸ್ಟ್ ವೀಕ್ ಒಂದು ಮಹಿಳೆ ತುಂಬ ಚಿನ್ನ ಹಾಕ್ಕೊಂಡು ವಿಡಿಯೋಸ್ಗಳು ಮಾಡ್ತಿದ್ರು ನಾರ್ತ್ ಇಂಡಿಯಾಲಿ. ಅವ್ರ ಮನೆ ಕಳ್ತನ ಆಯಿತು ಅಂತ ವಿಡಿಯೋ ಹಾಕಿದ್ರು. ಮತ್ತೆ ಟ್ರೆಂಡಿಂಗ್. ನಿಜ. ನಾನು ಇನ್ನೊಂದು ಕೇಳ್ತಿದ್ದೆ, ಯಾರೋ ಒಂದು ಕುಟುಂಬ ತಿರುಪತಿ ಹೊಂಟಿತ್ತಂತೆ, ಅವ್ನು ಲಾಗ್ ಮಾಡೋ ಬುದ್ಧಿ ಇತ್ತಂತೆ. ಫ್ರೆಂಡ್ಸ್, ನಾನು ನಮ್ಮ ಕುಟುಂಬ ಎಲ್ಲ ನಾವು ತಿರುಪತಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಅಂತ, ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಂತ ಹೇಳಿದಂತೆ. ಅವ್ನು ಬರೋಷ್ಟೊತ್ತಿಗೆಲ್ಲ ಬಾಗ್ಲು ಹೊಡೆದೆ ಎಲ್ಲ ಕಳ್ತದ ಗೋವಿಂದ ಅಂತ ಬರ್ದಿಕ್ಕೆ ಹೋಯ್ದ್ರು. ಅವಾಗ ಪೊಲೀಸ್ನವ್ರು ಎಚ್ಚೆತ್ತು ಕೊಟ್ಟಿರುತ್ತೆ, ದಯವಿಟ್ಟು ಸಾರ್ವಜನಿಕರಲ್ಲಿ ಮಾಹಿತಿ, ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಹೇಳಿ, ಜನಕ್ಕೆಲ್ಲ ಹೇಳ್ಬೇಡಿ. ಕೆಲವು ನಿಮಿಷಗಳಿಂದ ನಾವು ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಿದ್ವು ಅಲ್ಲ, ಇದು ಅಲ್ಲೇ ಆಗುತ್ತೆ. ಗಂಡಾಗಲಿ ಹೆಣ್ಣಾಗಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನಾನು ದುಃಖದಲ್ಲಿದ್ದೀನಿ, ನಾನೇನೋ ನೋವಲ್ಲಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ. ಸೊ ಆಪೋಸಿಟ್ ಪರ್ಸನ್ ಕಾಯ್ತಿರ್ತಾರೆ ಆಪರ್ಚುನಿಟಿಗೆ. ನಿಜ. ಏನೂ ಗೊತ್ತಿದ್ದಾಗಲೇ ಬರ್ತಾರೆ. ನೀವೆಲ್ಲ ಸ್ಪೆಷಲಿ ಒಬ್ಬ ಮನುಷ್ಯ ಮಾನಸಿಕವಾಗಿ ಕುಗ್ಗಿದ್ದಾನೆ ಅಂದಾಗ ಅವನ ಹತ್ರ ಆಗೋದು ಅಥವಾ ಅವಳ ಹತ್ರ ಆಗೋದು ತುಂಬ ಈಸಿ. ಬಿಕಾಸ್ ನಿನ್ಗೆ ಮೆಂಟಲ್ ಕ್ಲಾರಿಟಿ ಇರಲ್ವಲ್ಲ ಅವಾಗ ನೀನು ಬರೀ ಸಾಂತ್ವನ ಹೇಳೋ ಒಂದು ಮನಸ್ಸು ಬೇಕಾಗಿರುತ್ತೆ. ಅದು ಬೇರೆ ಯಾರು ಬೇಕಾದರೂ ಅಪೋಸಿಷನ್ ತೊಗೊತಾರೆ. ಆ್ಯಂಡ್ ಇವ್ರು ಅದಕ್ಕೆ ಹೇಳಿದ್ದು, ಇಟ್ಸ್ ಡಿಸಾಸ್ಟರ್. ಪ್ರೈವೇಟ್ ಲೈಫ್ನ ನೀನು ಯಾವತ್ತು ಪಬ್ಲಿಕ್ ಮಾಡ್ತೀಯೋ, ಎಷ್ಟು ಓಕೆ ಸೆಲೆಬ್ರಿಟೀಸ್ಗಳು ಎಷ್ಟು ಜನ ಅವ್ರ ಪ್ರೈವೇಟ್ ಲೈಫ್ನ ಪ್ರತಿಯೊಂದು ಪೋಸ್ಟ್ ಮಾಡ್ತಾರೆ. ಇಲ್ಲ, ಆ್ಯಕ್ಚುಲಿ ಅವ್ರು ಬುದ್ಧಿವಂತರಾಗ್ಬಿಟ್ಟಿರ್ತಾರೆ. ಇವು ಫಾಲೋ ಮಾಡೋ ದಡ್ಡ ಬಡ್ಡತ್ತವು. ಸಾಧನೆಗಳನ್ನು ಹಾಕೋದು ಅಥವಾ ಏನೋ ದಾನ ಧರ್ಮ ಮಾಡಿದ್ರಿ 4 ಜನಕ್ಕೆ ಇನ್ಸ್ಪೈರ್ ಆಗ್ಬೋದು, ನಾನು ಮಾಡಬೇಕಣ್ಣ ಅಂತ ಅನಿಸ್ಬೋದು ಅನ್ನೋ ಕಾರಣಕ್ಕೆ ನೀವು ಅಪ್ಲೋಡ್ ಮಾಡಿದ್ರು ಓಕೆ. ಬಟ್ ನೀವು ಲಾಗ್ ನೆಪದಲ್ಲಿ ನಮ್ಮ ಮನೇಲಿ ಇಷ್ಟು ಜನ ಅವರೇ, ಇವ್ರಿಗಿಂತ ಕಾಯಿಲೆ ಐತೆ, ಇವ್ರಿಂತ ಮಾತ್ರ ನುಂಗ್ತಾವ್ರೆ, ನಾವು ಇಷ್ಟೊತ್ತಿಗೆ ಉಣ್ತೀವಿ, ನಾವು ಇಷ್ಟು ಲೋಟ ನೀರು ಕುಡಿತೀವಿ, ಮತ್ತು ನಮ್ಮ ಮನೆ ಇಲ್ಲ ಐತೆ, ಎಷ್ಟೊತ್ತಿ ಮಲಗ್ತೀವಿ, ನಾವು ವಾರಕ್ಕೊಂದ್ಸಲ ಇಲ್ಲಿಗೆ ಹೋಗ್ತೀವಿ ಅಂದಾಗ ನಿಮ್ಮನ್ನು ಕೆಡಿಸುವ ಯೋಚನೆ ಮಾಡ್ತಾರೋ ಯಾರೋ ಒಬ್ಬನಿಗೆ ನೀವು ತುಂಬ ಚೆನ್ನಾಗಿ ಇನ್ಪುಟ್ಗಳು ಕೊಡ್ತಾ ಇದ್ದೀರಾ. ಸೊ ಯಾರ್ಯಾರ ಕಣ್ಣು ನಿಮ್ಮನ್ನು ಹೇಗೆ ನೋಡ್ತಿದ್ಯೋ ಯಾರಿಗೆ ಗೊತ್ತು. ಸೊ ಯಾವುದನ್ನು ನೀವು ಜಗತ್ತಿಗೆ ತೋರಿಸಿಲ್ವೋ ಅದನ್ನು ನಾವು ಡೆಸ್ಟ್ರಾಯ್ ಮಾಡಲಿಕ್ಕಾಗಲ್ಲ. ರೈಟ್? ಟ್ರೂ. ಮನುಷ್ಯರ ಕಣ್ಣಂಗೆ ಮರ ಮುರಿಯುತ್ತೆ ಅಂತ ಇದೆಯಲ್ಲ ಅಲ್ವಾ? ಮತ್ತೆ ಇನ್ನೊಬ್ರು ಬದುಕೇನು ದೊಡ್ಡದಲ್ಲ. ಬದುಕಿನ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಅಂದರೆ ಯೂತ್ಸು ಮೊಬೈಲ್ ಚಾರ್ಜ್ಗೆ ಹಾಕ್ತಾಗ, ಇಲ್ಲ ನೆಟ್ವರ್ಕ್ ಸಿಗ್ತಲೇ ಇದ್ದಾಗ, ಇಲ್ಲ ಕರೆನ್ಸಿ ಖಾಲಿ, ಇಲ್ಲ ಕರೆನ್ಸಿ ಖಾಲಿ ಆದರೂ ಇಮಿಡಿಯೇಟ್ ಆಗಿ ರೀಚಾರ್ಜ್ ಮಾಡ್ಕೊಂಡ್ಬಿಡ್ತಾರೆ. ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲೋ ಟ್ರಾವೆಲ್ ಮಾಡಿದಾಗ. ಚಾರ್ಜ್ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಕರೆಂಟ್ ಇಲ್ಲ ಅಂದಾಗ. ನಿಜ ನಿಜ ನಿಜ. ನಾವೆಲ್ಲ ಸ್ಕೂಲಲ್ಲಿದ್ದಾಗ ಸ್ಕೂಲಿಗೆ ಅವತ್ತು ರಜಾನೂ ಇಲ್ವೋ, ಯಾರೋ ಸತ್ತೋಗ್ಬಿಡೋರಂತೆ ರಾಜಕಾರಣಿಗಳು ಅಥವಾ ಯಾರೋ ದೊಡ್ಡ ಮಣ್ಣು ಸತ್ತೋಗ್ಬಿಡೋರಂತೆ, ರಜಾ ಐತೋ ಇಲ್ವೋ ಈ ಟಿ ವಿಲಿ ಹೇಳ್ತಾವ್ರೆ, ಮೇಷ್ಟ್ರು ಹೇಳ್ಬೇಕು ನಮಗೆ. ನಮ್ಗೆ ಯಾರಪ್ಪ ಮೇಷ್ಟ್ರು ಎಂತ ಮಾಡೋದು, ಫೋನ್ ಇಲ್ಲ. ಈಗ ಹಂಗಲ್ಲ, ಸರ್ ಇವ್ರು ಸತ್ತೋಗ್ಯಾರ ಸರ್, ನಮ್ಮ ಹುಡುಗನೇ 7ನೇ ಕ್ಲಾಸ್ ಹುಡುಗನೇ ಮೇಷ್ಟ್ರಿ ಫೋನ್, ಸರ್ ರಜನ ಇಲ್ಲಿ ಬರ್ಬೇಕೋ ಬೇಡ. ನಿಮ್ಗೆ ಇತ್ತ ಹಾಗೆ? ಸೇಮ್, ನಾವು ಅದೇ ಏಜ್ ಗ್ರೂಪೇ. ಸೊ ನಮಗೆ ಯಾರಾದ್ರೂ ತೀರೋದಾಗ ನ್ಯೂಸಲ್ಲಿ ವೆಯ್ಟ್ ಮಾಡ್ತಿದ್ದೋ ನಾವು. ನ್ಯೂಸ್ ಇಲ್ಲ ಅಂದರೆ ಕೆಲವು ಸತಿ ಪೇರೆಂಟ್ಸ್ ಸ್ಕೂಲ್ಗೆ ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಂಬರೋರು. ಅವ್ರಿಗೆ ಒಟ್ಟಿನಲ್ಲಿ ಮಕ್ಳನ್ನ ಸಾಗಾಕ್ಬೇಕು ಮನೆಯಿಂದ ಅಂತ. ನಮಗೆ ರಜಾ ಸಿಕ್ಕೈತಲ್ಲ ಅಂತ ಅವ್ರು ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಬಂದ ಮೇಲೆ ನಮಗೆ ರಜಾ. ಖುಷಿ ಯಾರೋ ಸತ್ರು ಖುಷಿ ಪಡ್ತಿದ್ದು ಅವಾಗಲೇ ಅನ್ಸುತ್ತೆ. ಇದುವೇ ಪಾಪ ಎಲ್ಲ ಡಿಟಾಕ್ಸ್ ನಡೀತಿತ್ತು. ಇವಾಗ ಒಂದೇನೋ ಡೌಟ್ ಬಂತು,
ಸರ್ ಅದು ನಾವು ಅದು ಪಾಠ ಮಾಡಿದ್ರಲ್ಲ ಸರ್, ಅದು ಯಾಕೋ ನಾವು ಒಂಚೂರು ಡೌಟ್ ಇದೆ ಸರ್. ಎಂಥ ಕನೆಕ್ಷನ್ ಅದು, ಒಳ್ಳೆಯದೇ ಹೌದು, ಬಟ್ ಗೊತ್ತಿಲ್ಲ. ಅವತ್ತಿನ ಕಾಲಕ್ಕೆ ಅದೆಲ್ಲ ಇರಲಿಲ್ವಲ್ಲ. ನಾವು ಒಂದು ರಜೆ ಇದೆ ಅಂದಾಗಲೂ ಅಥವಾ ಹಾಗೆ ನೋಡಿದ್ರೆ ಮೇಷ್ಟ್ರು ಮುಂದೆ ನಿಂತ್ಕೊಳ್ಳೋಕ್ಕೆ ಭಯಪಡ್ತಿದ್ದೆ. ಈಗ ಮೇಷ್ಟ್ರಿಗೆ ಫೋನ್ ಮಾಡಿಬಿಟ್ಟು ತಪ್ಪಿಲ್ಲ, ಬಟ್ ಮಕ್ಕಳು ಅಷ್ಟು ಮುಂದುವರೆದಿದ್ದಾರೆ. ಬಟ್ ಆನ್ಲೈನ್ ಕ್ಲಾಸ್ ಅಂತ ಬಂದಾಗ ಅದರಿಂದ ತುಂಬ ಎಡವಟ್ಟುಗಳಾಗಿರೋ ಕಥೆಗಳಂತೂ ನಾನು ಕೇಳಿದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ. ಅಗೇನ್ ಅಲ್ಲಿ ನಿಮಗೆ ಒಂದು ಫೇಸ್ ಟು ಫೇಸ್ ಕಾನ್ವರ್ಸೇಷನ್ಸ್ ಇರಲ್ಲ, ಕೋಚಿಂಗ್ ಇರಲ್ಲ. ಸೊ ಆನ್ಲೈನ್ ಅನ್ನೋದು ಹೇಳಿಲ್ವಾ, ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಕೋವಿಡ್ ಟೈಮಲ್ಲಿ ಅದು ತುಂಬ ಯೂಸ್ ಆಯಿತು, ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಯಿತು. ಎಷ್ಟೋ ಕನೆಕ್ಷನ್ಸ್ಗಳು, ಸಂಬಂಧಗಳು ಅದರಿಂದ ಉಳಿತು ಕೂಡ. ಹಾಳಾಗಿದ್ದು ಹೆಚ್ಚಾದ್ರೂ ತಕ್ಕ ಮಟ್ಟಿಗೆ. ಸೊ ಹೇಗೆ ಅದು ಹೋಗುತ್ತೆ ಅದ್ರ ಮೇಲೆ. ಆ್ಯಂಡ್ ಮೋರ್ ಓವರ್ ಇವಾಗ ನೀವು ಸ್ಟೂಡೆಂಟ್ಸ್ ಮತ್ತು ಟೀಚರ್ ಬಗ್ಗೆ ಹೇಳಿದ್ರಿ, ಎಲ್ಲ ಒಂದು ಸ್ಥಾನಕ್ಕೂ ಅದರದೇ ಆದಂಥ ಗೌರವ ಇದೆ, ಮರ್ಯಾದೆ ಇದೆ. ಅದು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಎಲ್ಲೋ ಒಂದು ಕಡೆ ನಾವು ಬೇರೆಯೇ ಹಾದಿ ಹಿಡಿತಾ ಇದ್ದೀವಿ, ಅದು ಇನ್ನೆಲ್ಲೋ ಹೋಗಿ ಅಂತ್ಯ ಆಗುತ್ತೆ ಅನ್ನೋ ಒಂದು ಆತಂಕನೂ ತುಂಬ ಹೆಚ್ಚಾಗಿ ಮನೆ ಮಾಡುತ್ತೆ ಕುತ್ಕೊಂಡು ಯೋಚನೆ ಮಾಡಿದ್ರೆ. ನಿಜ. ಅಂದರೆ ಮೇಷ್ಟ್ರಿಗೆ ಈ ಮೇಷ್ಟ್ರು ವಿದ್ಯಾರ್ಥಿಗೆ ಫೋನಲ್ಲಿ ಯಾವಾಗಲೂ ಅವೈಲೇಬಲ್ ಇದ್ದರೆ ಮೇಷ್ಟ್ರ ಘನತೆ ಹುಡುಗನಿಗೆ ಅರ್ಥ ಆಗಲ್ಲ. ಮೇಷ್ಟ್ರು ಅಪ್ಗ್ರೇಡ್ ಆಗೋದು ಯಾವಾಗ? ಮೇಷ್ಟ್ರು ಆಗದೆ ಅವ್ನು ತುಂಬ ಅಪ್ಗ್ರೇಡ್ ಆಗ್ತಿದ್ದಾಗ, ಅವ್ರು ತುಂಬ ಓದ್ತಿದ್ದಾಗ, ಅವ್ರಿಗೂ ಅದೊಂದು ಸಮಯ ಬೇಕಲ್ಲ. ಮತ್ತು ಪ್ರತಿ ಸತಿನೂ ನಿಮಗೆ ಅವೈಲಬಿಲಿಟಿ ಇದ್ದಾಗ, ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಅವೈಲಬಲ್ ಜಾಸ್ತಿ ಇದ್ದಾಗ ವ್ಯಾಲ್ಯೂ ಕಮ್ಮಿ ಇರುತ್ತೆ. ನಿಜ. ಮಕ್ಕಳಿಗೆ ಏನೋ ಒಂದು ಸಂಸ್ಕಾರ ಕಲಿಸ್ಲಿಕ್ಕೂ ಈಗ ಹೆತ್ತವ್ರು ಹೆದರ್ಕೊಳ್ಳೋ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಮೇಷ್ಟ್ರು ಸ್ಕೂಲಾಗ ಹೊಡಿಯಂಗಿಲ್ಲ, ಮನೇಲಿ ಅಪ್ಪ ಅಮ್ಮ ಹೇಳಿದ್ರೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ರೆಡಿ, ಎದುರಿಸ್ತಾರೆ, ನಾನು ಸತ್ತು ಬಿಡ್ತೀನಿ, ಅದು ಮಾಡ್ತೀನಿ ಅಂತ. ನೀವು ಹೇಳ್ದಂಗೆ ಭಾಳ ಬೇರಿನಿಂದಲೇ, ಚಿಗುರಿನಿಂದಲೇ ಅವರಿಗೆ ಹಂಚ್ಕೊಳ್ಳಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಿರಬೇಕು. ನಿಜ. ಆ್ಯಂಡ್ ಆ್ಯಕ್ಚುಲಿ ನಾನು ಈ ಮೇಷ್ಟ್ರುಗಳ್ದು ಒಂದು ಪಾತ್ರ ಇರುತ್ತೆ ಸ್ಕೂಲ್ಗಳಲ್ಲಿ, ಅವೇರ್ನೆಸ್ ಮೂಡಿಸ್ಬೋದಲ್ವ? ಏನು ಅನ್ಸುತ್ತೆ ಅದ್ರ ಬಗ್ಗೆ? ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅವರು ಕೂಡ ಸೋಷಿಯಲ್ ಅಡಿಕ್ಷನಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿರೋದನ್ನ ಕಣ್ಣಾರೆ ನೋಡಿದಾಗ ಓಕೆ ಫೈನ್, ಇದು ಅದೇನೋ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿದ್ದೆ, ಅಲ್ಲಿಂದನೇ ಶುರು ಮಾಡಬೇಕಂತ. ನಿಜ. ಈ ಒಂದು ಯಾರೋ ದೊಡ್ಡವರೊಂದು ಮಾತು ಹೇಳ್ತಾ ಇದ್ರು, ಮನೆಯಲ್ಲಿ ಮಕ್ಕಳಿಗೆ ನೀವು ಚಿಕ್ಕದರಲ್ಲೇ ಸಂಸ್ಕಾರ ಕಲಿಸದೆ ಹೋದರೆ ಮುಂದೆ ಸಮಾಜ ಕಲಿಸೋಕೆ ಶುರು ಮಾಡುತ್ತೆ, ಆದರೆ ಮನೆಯವರಷ್ಟು ಮೃದುವಾಗಂತೂ ಕಲಿಸಲ್ಲ ಅಲ್ಲ? ಸೋ ಟ್ರೂ. ದ್ಯಾಟ್ ಈಸ್ ಆಲ್ಸೋ ವೆರಿ ಡೆಪ್ತ್ ಅಲ್ವಾ? ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಮನೇಲಿ ನೀವು ಆಟ ಪಾಠಗಳನ್ನ, ವಿಚಾರಗಳನ್ನ, ಸಂಸ್ಕಾರಗಳನ್ನ ಕರೆಕ್ಟಾಗಿ ಕಲೀಲಿಲ್ಲ ಅಂದರೆ ಬದುಕು ನಿಮಗೆ ಕಲಿಸೋ ರೀತಿನೇ ಬೇರೆ ಆಗಿರುತ್ತೆ. ಅವತ್ತು ಮನಸ್ಸಿಗೆ ಪೆಟ್ಟು ಅಥವಾ ಬೀದಿಲಿ ಇಟ್ಕೊಳ್ತಾರೆ. ತುಂಬ ಕಠಿಣವಾಗಿರುತ್ತೆ ಅದು. ಸೊ ಪೇರೆಂಟ್ಸ್ ಪ್ಲೇ ಅ ವೆರಿ ಪ್ರಿಡಾಮಿನೆಂಟ್ ರೋಲ್. ಹಂಗೆ ನೋಡೋಕೆ ಹೋದರೆ ಸ್ಕೂಲ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮೇ ಬಿ ಅಲ್ಲೇ ಟ್ಯೂನಿಂಗ್ ತುಂಬ ಅಗತ್ಯ ಇದೆ. ನಾವು ಇವಾಗ ಮಾತಾಡ್ತಿರೋದು ಸೋಷಿಯಲ್ ಡಿಸ್ಟ್ರಾಕ್ಷನ್ ಯಂಗ್ಸ್ಟರ್ಸ್ ಬಗ್ಗೆ, ಬಟ್ ಅದು ಬೇಸ್ಮೆಂಟಿಂದನೇ ಶುರು ಆಗುತ್ತೆ. ನಿಜ. ಯಾಕಂದರೆ ರಾಜ್ಯ ಆಳುವವನೇ ಹೆಂಗೆ ಬೇಕಂಗಿದ್ದಾಗ ಪ್ರಜೆಗಳು ಮಾತು ಕೇಳೋ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದೇ ಥರ ಇದು ಇನ್ನೊಂದು ಕೋಟೆ ಹೇಳ್ತಾರೆ, ಯಾವಾಗ ಮೇಷ್ಟ್ರು ಶಾಲೆಯಲ್ಲಿ ಹೊಡೆಯೋದು ಬಿಟ್ಟರು, ಹೊರಗಡೆ ಪೊಲೀಸ್ನವ್ರು ಹೊಡೆಯೋಕೆ ಶುರು ಮಾಡಿಕೊಂಡ್ರು ಅಂತ. ಸೋ ಟ್ರೂ. ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ಚಂದ ಮಾಮೂನ್ ಕತೆ ಹೇಳ್ತಿ ಅನ್ನಿಸ್ತಿದ್ರು ನಮಗೆಲ್ಲ. ನಿಜ. ಇವಾಗ ಫೋನ್ ಕೊಟ್ಟು ತಿನ್ನಿಸ್ತಾರೆ. ನಿಜ. ಎಲ್ಲಿಗೆ ಹೋಗಿ ನಿಂತಿದೆ? ಸೊ ಅಲ್ಲಿಂದನೇ ಶುರು ಆಗಿದೆಯಲ್ಲ. ಸೊ ಈಗಿನ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಕೂಡ ರೀಲ್ಸಲ್ಲಿ ಬರುವಂಥ ಕೆಟ್ಟ ಶಬ್ದಗಳನ್ನು ಕಲಿತು ಅದನ್ನು ಪ್ರಯೋಗ ಮಾಡೋ ಅಷ್ಟು ದೊಡ್ಡವರಾಗಿದ್ದಾರೆ. ಹೊಲ್ಸೊಲ್ಸ ಪದಗಳು ಅಲ್ಲಿ ರೀಲ್ಸನ್ನು ನೋಡಿರ್ತಾರೆ, ಅದನ್ನು ಫ್ರೆಂಡ್ಸ್ ಹತ್ರ ಇದ್ದಾಗ ಹೇಳ್ಕೊಳ್ಳೋದು. ಮೊದಲು ಮನೇಲಿ ಕೇಳಿಸ್ಕೊಂಡಿದ್ದನ್ನ ಹೊರಗಡೆ ಮಾತಾಡ್ತಿದ್ರು, ಈಗ ರೀಲ್ಸಲ್ಲಿ ಕೇಳಿಸ್ಕೊಂಡಿದ್ದ. ಅಟ್ಲೀಸ್ಟ್ ಮನೇಲಿ ಅವಾಗ ಮಕ್ಕಳಿದ್ದಾರೆ ಅಂತ ಸ್ವಲ್ಪ ಹಿತಿಮಿತಿದಲ್ಲಿ ಮಾತಾಡ್ತಿದ್ರು, ಜಗಳ ಆಡ್ತಿರ್ಲಿಲ್ಲ ಎಲ್ಲ. ಈಗ ರೀಲ್ಸಲ್ಲಿ ಎಲ್ಲವೂ ಕಾಣಿಸುತ್ತಲ್ಲ. ದೇ ಟೇಕ್ ಇಟ್ ಆಸ್ ಅ ಇನ್ಸ್ಪಿರೇಷನ್ ಇನ್ ದಿ ಚೈಲ್ಡ್ಹುಡ್. ಅದು ಅವ್ರಿಗೆ ತಿಳುವಳಿಕೆ ಬಂದು ಅರ್ಥ ಆಗೋ ಅಷ್ಟರಲ್ಲಿ ಎಷ್ಟೋ ಜನಗಳ ಜೀವನದಲ್ಲಿ ಕಾಲ ಮೀರೋಗಿರುತ್ತೆ, ದುರಂತವೇ ಆಗ್ಬಿಟ್ಟಿರುತ್ತೆ. ನಿಜ. ಮೊದಲು ದೇ ವಾಸ್ ಅ ಸೇಯಿಂಗ್, ನಿನಗೆ ಕಾಂಪಿಟೇಷನ್ ಜಾಸ್ತಿ ಇತ್ತು, ಯಾಕಂದರೆ ಎಲ್ಲರೂ ಓದಬೇಕು, ಗೆಲ್ಲಬೇಕು, ಬದುಕಬೇಕು ಅನ್ನೋ ಹಠ ಇತ್ತು. ಇವಾಗ ಎಷ್ಟು ಡಿಸ್ಟ್ರಾಕ್ಷನ್ ಇದೆ ಅಂದರೆ, ನೀನು ಸ್ವಲ್ಪ ಫೋಕಸ್ ಮಾಡು, ಯು ವಿಲ್ ವಿನ್ ದಿ ರೇಸ್. ನಿಜ. ಬಿಕಾಸ್ ಎಲ್ಲ ಡಿಸ್ಟ್ರಾಕ್ಟೆಡ್ ಆಗೇ ಇದ್ದಾರಲ್ಲ, ಒಂಚೂರು ಫೋಕಸ್ ಸಾಕು ನಿನಗೆ.
ಅವಾಗ ಫೋಕಸ್ ಜಾಸ್ತಿ ಬೇಕಿತ್ತು, ಯಾಕಂದರೆ ಕಾಂಪಿಟೇಷನ್ ಹಾಗೆ ನಿನಗಿತ್ತು. ಇವಾಗಿಲ್ಲ, ಆ್ಯಕ್ಚುಲಿ ಇವಾಗ ನಿನಗದಿಲ್ಲ. ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಬಟ್ ಕಾಂಪಿಟೇಷನ್ ಕಡಿಮೆ ಇದೆ. ಯಾಕಂದರೆ ಎಲ್ಲರೂ ದಾರಿ ತಪ್ಪಿ ಬದುಕ್ತಾ ಇರ್ಬೇಕಾದ್ರೆ ನೀನು ಒಂಚೂರು ದಾರಿಗೆ ಬಾ, ನೀನೇ ಗೆಲ್ತೀಯ. ಫೈನ್. ಇಷ್ಟೊತ್ತು ನಾವು ಈ ಡಿಸ್ಟ್ರಾಕ್ಷನ್ಸ್ ಬಗ್ಗೆ, ಅಡಿಕ್ಷನ್ಸ್ ಬಗ್ಗೆ, ಸಂಬಂಧಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಲೈಫಲ್ಲಿ, ಅದರಲ್ಲೂ ಹೆಣ್ಮಕ್ಳು ಲೈಫಲ್ಲಿ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋದು ಈ ಎಪಿಸೋಡ್ನ ಎಂಡಿಗೆ ಬಂದಿದ್ದೀವಿ. ಅವ್ರಿಗೊಂದು 4-5 ಪರಿಹಾರ ಹೇಳೋದಾದರೆ, ಓಕೆ ಇದರಿಂದ ಹೊರಗಡೆ ಬರಲಿಕ್ಕೆ ನೀವು ಇಷ್ಟು ಮಾಡಿ ಅಂತ ಹೇಳೋದಾದರೆ, ಸೊ ಪ್ಲೀಸ್ ಒಂದು 4-5 ಪಾಯಿಂಟ್ ಹೇಳಿ, ಇದರಿಂದ ಹೇಗೆ ಹೊರಗಡೆ ಬರೋದು ಅಂತ. ಒಂದು, ಮೊಬೈಲಲ್ಲಿ ಸೆಟ್ಟಿಂಗ್ಸ್ ನೀವು ನೋಟಿಫಿಕೇಷನ್ ಆಫ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನೊಂದು, ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡ್ಬೋದು. ಹೇಗೆ ನೋಟಿಫಿಕೇಷನ್ ಆಫ್ ಮಾಡ್ಕೊಳ್ಳೋದು? ಸೆಟ್ಟಿಂಗ್ಸಲ್ಲಿ ನಿಮಗೆ ನೋಟಿಫಿಕೇಷನ್ಸ್ಗಳನ್ನ ಆಫ್ ಮಾಡ್ಬೋದು. ಅಂದರೆ ಯಾವುದೇ ಫೋನಲ್ಲಾದರೂ ಒಂದೇ ಇರುತ್ತೆ? ಯಾವುದೇ ಫೋನಲ್ಲಿ, ಆ್ಯಂಡ್ರಾಯ್ಡ್ ಆಗಿರ್ಬೋದು. ಪ್ಲೀಸ್ ಓಪನ್ ಮಾಡಿ. ಎಲ್ಲ ಫೋನಲ್ಲೂ ಅದೇ ಸ್ಟೆಪ್ ಇರುತ್ತಲ್ಲ? ಸೆಟ್ಟಿಂಗ್ಸ್ಗೆ ಹೋದರೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಅಂತಲೇ ಕಾಣಿಸುತ್ತೆ ನಿಮಗೆ. ಓಕೆ, ಸೆಟ್ಟಿಂಗ್ಸ್ಗೆ ಹೋದಾಗ ಸೊ ನೋಟಿಫಿಕೇಷನ್ ಅಂತ ಕಾಣುತ್ತೆ ನಿಮಗೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ ಎಲ್ಲವನ್ನು ಆಫ್ ಮಾಡುವಂಥದ್ದು. ಸುಮಾರು ನೋಟಿಫಿಕೇಶನ್ಸ್ ಇರುತ್ತೆ, ಫ್ಲಿಪ್ಕಾರ್ಟು, ಅಮೆಝಾನು ಅಥವಾ ಇನ್ಸ್ಟಾಗ್ರಾಮು, 108 ಇರುತ್ತೆ. ಸೊ ನಿಮಗೆ ಬೇಕಾಗಿರೋದು ತುಂಬ ಪ್ರಾಮುಖ್ಯವಾಗಿರುವಂಥದ್ದು. ಅಂದರೆ ಎಷ್ಟೊತ್ತು ಅಂತ ಫಿಕ್ಸ್ ಮಾಡ್ಬೋದು? ನೋಟಿಫಿಕೇಶನ್ ಆಫ್ ಅಂದರೆ ಕಂಪ್ಲೀಟ್ ಆಫ್. ಅದು ಇವಾಗ ನೀವು ಅಮೆಝಾನ್ ಅಗತ್ಯ ಏನಿದೆ, ನೀವು ಶಾಪಿಂಗ್ ಮಾಡಬೇಕಾದ್ರೆ ಮಾತ್ರ ಹೋಗಿ ನೋಡುವಂಥ ಅಗತ್ಯ ಇದೆ. ಯಾವಾಗಲೂ ಅದು ಆಫರ್ಸ್ ಅಂತ ನಿಮಗೆ ಬಂದಾಗ ಅದೊಂದು ನಿಮ್ಗೆ ಟೆಂಪ್ಟಿಂಗ್, ಏನೋ ಆಫರ್ ಇದೆ ಹೋಗಿ ನೋಡೋಣ, ದಟ್ಸ್ ಅನ್ನೆಸೆಸರಿ. ಹೌದು. ಸೊ ಇಟ್ ಇಸ್ ಇಂಪಲ್ಸಿವ್ ಬೈಯಿಂಗ್. ಅಗತ್ಯ ಇಲ್ದಿರೋದನ್ನ ಆಫರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೈ ಮಾಡ್ತೀವಿ. ಸೊ ಅಗತ್ಯ ಇಲ್ಲ ಅಲ್ಲ ಅದು. ನಿಜ ನಿಜ. ಅದೇ ರೀತಿ ಸುಮಾರು ಆ್ಯಪ್ಸ್ಗಳಲ್ಲಿ ನೋಟಿಫಿಕೇಶನ್ನ ಅಗತ್ಯ ಇಲ್ದಿರೋದನ್ನ ಆಫ್ ಮಾಡೋದು ಬೆಟರ್. ಭಾಳ ಒಳ್ಳೆ ಮಾತು. ಯಾಕಂದರೆ ಎಷ್ಟೋ ಸರಿ ಅಮೆಝಾನಲ್ಲಿ ಹಿಂಗೆ ಮಾಡಿದ್ದು ನಾನು ಎಡವಟ್ಟು ಏನೋ ಹುಡುಗಿರ್ತೀನಿ, ಅದು ಬೇಡ ಬಿಡು ಅಂತ ಸುಮ್ಮನೆ ಆಗಿರ್ತೀನಿ. ಡ್ರಾಫ್ಟ್ಗೆ ಅಥವಾ ಇದಕ್ಕೆ ಹಾಕಿರ್ತೀನಿ, ಏನಂತದು ಚಾಟ್ಗೂ ಅಥವಾ ಏನೋ ಹಾಕ್ತಾರಲ್ಲ ಕಾರ್ಟ್ಗೆ ಹಾಕಿರ್ತೀನಿ. ಅದು ನನಗೆ ಸಾಲ ಕೊಟ್ಟೋರ ಥರ ನೀವು ಹಾಕಿದ್ರಿ ನೋಡಿ, ಬೇಕಾದ್ರೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಆಫರ್ ಇದೆ ನೋಡಿ, ಅದಕ್ಕೆ 20% ಆಫರು, 30% ಪ್ರೈಸ್ ಅದೇ ಇರುತ್ತೆ, ನಾವು ಯಾವಾಗ ನೋಡಿರ್ತೀವಲ್ಲ. ಸೊ ಈ ಪ್ರಕಾರವಾಗಿ ನೋಟಿಫಿಕೇಷನ್ ಆಫ್ ಮಾಡಿಕೊಂಡ್ರೆ ನಿಮಗೆ ಫೋನ್ ಆನ್ ಮಾಡಿ ನೀವು ಸ್ಕ್ರೀನ್ ಲಾಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅದು ಕಂಡಾಗ ಏನೋ ನಿಮ್ಮನ್ನು ತಲೆ ಕೆಡಿಸೋ ಥರನೇ ಅವ್ರು ಡಿಸೈನ್ ಮಾಡಿರ್ತಾರೆ. ಟೆಂಪ್ಟಿಂಗ್. ಅದೇ ಆಲ್ಗೋರಿದಮ್ ವರ್ಕ್ ಆಗೋದೇ ಹಂಗಲ್ವಾ? ಇವನು ಲವರ್ ಮೆಸೇಜ್ ಮಾಡ್ಯಾರಿ ಅನ್ನಂಗೆ ಬೇಕಾದ್ರೆ ತೆಗೆದುಬಿಡ್ತಾರೆ. ಆಫರ್ ಇದ್ದಾಗ ಯಾರು ತಾನೇ ಬಿಡ್ತಾರೆ? ಓಕೆ, ಅದು ₹1 ಆಫರ್ ಇದ್ರೂ ನಮ್ಗೆ ಅದು ಆಫರ್ ಅನ್ನೋ ಒಂದು ವರ್ಡೇ ನಮಗೆ ಟೆಂಪ್ಟಿಂಗ್ ಆಗಿದೆ. ನಿಜ. ಸೊ ಇಲ್ಲಿ ಮೊದಲನೇ ಸ್ಟೆಪ್ಪು ನಿಮ್ಮ ನೋಟಿಫಿಕೇಷನ್ ಅಥವಾ ಸೆಟ್ಟಿಂಗ್ಸ್ಗೆ ಹೋಗಿ ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನಲ್ಲಿ ಯಾವುದೂ ಕಾಣಬಾರ್ದು. ವಾಟ್ಸಪ್ಪು, ಫೇಸ್ಬುಕ್ಕು ಇವುಗಳನ್ನೂ ಸೇರಿ, ಯಾಕಂದರೆ ಅವು ಕೂಡ ನಿಮ್ಮನ್ನು ತುಂಬ ತಿಂದುಕೊಳ್ತವೆ. ವಾಟ್ಸಪ್ ಅಗೇನ್ ಅದು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಅನ್ನೋದಾಯಿತು ಅಂದರೆ ಓಕೆ, ಬಿಕಾಸ್ ಅದ್ರ ಅಗತ್ಯ ಇದೆ. ಇಲ್ಲಾಂದರೆ ಪರ್ಸ್ನಲಿ ವಾಟ್ಸಪ್ ಅಂತ ಯಾವಾಗಲೂ ನೋಟಿಫಿಕೇಶನ್ ಬರೋ ಅಗತ್ಯ ಇಲ್ಲ ಅನ್ಕೊಂತೀನಿ. ನೀವು ಹೆಂಗಿದ್ರೂ ತೆಗ್ದು ನೋಡ್ತೀರಾ, ನೋಟಿಫಿಕೇಶನ್ ಇಲ್ಲದೆ ಇದ್ರು ಮತ್ತೆ ಇದ್ದಾಗ ಜಾಸ್ತಿ ನೋಡ್ತೀರಾ. ನೋಡೋಕ್ಕೆ ಅಂತ ಹೋದಾಗ ಇನ್ನೊಂದು ಸ್ವಲ್ಪ ಕಾಲ ಜಾಸ್ತಿ ಕಳೆದಿರ್ತೀರಾ. ಅದೊಂದು ಲಿಮಿಟ್ ಆಗುತ್ತೆ ಅಷ್ಟೇನೆ, ಲಿಮಿಟ್ ಆಗುತ್ತೆ. ಆ್ಯಂಡ್ ಫೋನ್ಸ್ ಕೆಟ್ಟೋಗಿದೆ, ಸರ್ ಮಾಡೋಕ್ಕೆ ಹೋಗಿ ಕೊಟ್ಟಿದ್ದೀವಿ ಅಂದರೂ ಕೂಡ ಆ ಫೋನ್ ಸರ್ ಮಾಡ್ತೀರಣ್ಣ, ಅಲ್ಲಿವರೆಗೂ ಯಾವ್ದಾದ್ರು ಬೇರೆ ಫೋನ್ ಅದನ್ನೇ ಅಷ್ಟು ಅಡಿಕ್ಟ್ ಆಗೋಗಿದ್ದೀವಿ ನಾವು. ಸೊ ನೆಕ್ಸ್ಟ್ ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡ್ಬೋದು. ಸೊ ಎಲ್ಲ ಆ್ಯಪ್ಸ್ಗಳಲ್ಲೂ 15 ನಿಮಿಷ ಅಷ್ಟೇ, 20 ನಿಮಿಷ ಅಷ್ಟೇ. ನೀವು ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಟೈಮ್ ಅಂತ ಇಟ್ಕೊಂಡ್ರೆ ಆ ಆ್ಯಪ್ನ ನೀವೇನು ಓಪನ್ ಮಾಡಿರ್ತೀರ ಒಂದು ದಿವಸದಲ್ಲಿ 15 ನಿಮಿಷ ಆಗಿದ ತಕ್ಷಣ ಅದೇ ಆಫ್ ಆಗೋಗುತ್ತೆ, ಮತ್ತು ನೀವು ಓಪನ್ ಮಾಡೋಕ್ಕಾಗಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಚೇಂಜ್ ಮಾಡಬೇಕಾಗತ್ತೆ. ಸೊ ನಿಮಗೊಂದು ಅರಿವು ಮೂಡುತ್ತೆ, ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ 15 ನಿಮಿಷ ಕಳೆದಿದ್ದೀನಿ ಆಲ್ರೆಡಿ, ನಾಳೆ ನೋಡೋಣ ಬಿಡು, ಇವತ್ತೇನು ಅಂಥದ್ದಿಲ್ಲ, 30 ನಿಮಿಷ ಕಳೆದ್ಬಿಟ್ಟಿದ್ದೀನಿ ಗುರು. ನಿಮಗದೊಂದು ಅಲಾರಮ್ ಥರ ಇರುತ್ತೆ. ಸೊ ಎಷ್ಟೋ ಆ್ಯಪ್ಸ್ಗಳು ಬಂದಿದೆ, ಲಾಕ್ ಆ್ಯಪ್ಸ್ಗಳು, ಅಪ್ಲಿಕೇಶನ್ ಲಾಕಿಂಗ್ ಆ್ಯಪ್ಸ್ಗಳು. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಿ. ಅದ್ರ ಅಗತ್ಯ ಇಲ್ಲ ಅನ್ಕೊತೀನಿ, ಯಾಕಂದರೆ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡಿದ್ರೇ ಅದು ತುಂಬ ಪ್ರಮಾಣದಲ್ಲಿ ಯೂಸ್ ಆಗೋಗುತ್ತೆ. ಲಾಕ್ ಮಾಡೋದೆಲ್ಲ ಏನು ಬೇಡ ಅಷ್ಟೊಂದೆಲ್ಲ ಅನ್ಕೊತೀನಿ. ಸೊ ನೆಕ್ಸ್ಟ್, ಸೊ ಪೇರೆಂಟ್ಸ್ ಒಟ್ಟಿಗೆ ಸ್ವಲ್ಪ ಟೈಮ್ ಕಳೆಯೋದು, ಅದಕ್ಕೆ ಡಿಜಿಟಲ್ ಡಿಟಾಕ್ಸಿಂಗ್ ಬೇಕು. ವಾರದಲ್ಲಿ ಅಟ್ಲೀಸ್ಟ್ ಒಂದಿನ ತೆಗ್ದು ಫೋನ್ ಸೈಡ್ಗೆ ಇಟ್ಬಿಟ್ಟು ಕುತ್ಕೊಂಡು ಇಡೀ ವಾರ ಏನು ಮಾಡಿದ್ರಿ, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅಪ್ಪ ಅಮ್ಮನ ಹತ್ರ ಅವ್ರ ಆರೋಗ್ಯ ಹೇಗಿದೆ, ಅವ್ರು ಯಾವುದೋ ಆಂಟಿ ಮನೆಗೆ ಹೋಗಿ ಬಂದಿದ್ರು, ಅಲ್ಲಿ ಏನಾಯಿತು, ಅವ್ರಿಗೆ ಇಷ್ಟ ಏನು, ಕಷ್ಟ ಏನು, ಯಾವುದಾದ್ರೂ ಸೀರೆ ಏನಾದರೂ ಒಂಚೂರು ಡ್ಯಾಮೇಜ್ ಆಗಿದೆಯಾ. ಹೆಣ್ಮಕ್ಳಿಗೆ ತುಂಬ ಇಷ್ಟ, ಗಂಡು ಮಕ್ಳಿಗೆ ಅಪ್ಪ ನನ್ನ ಬಿಸ್ನೆಸ್ ಏನು ನಡೀತಿದೆ ಅಥವಾ ಕೆಲಸ ಏನು ನಡೀತಿದೆ, ಅವ್ರಿಗೆ ವಯಸ್ಸಾಗ್ತಿದೆ, ಸೊ ನಿಮಗೆ ಕೈಕಾಲು ನೋವಿದೆಯಾ, ನಾನು ಒಂದಿನ ಮಸಾಜ್ ಮಾಡಿಕೊಡ್ಲಾ, ನಿಮಗೆ ಕಾಲಿಗೆ ಮುಲಾಮ್ ಹಚ್ಕೊಡ್ಲಾ, ಅದೆಲ್ಲವೂ ಮತ್ತೆ ರೀಬಾಂಡ್ ಆಗುತ್ತೆ.
ಸೊ ದ್ಯಾಟ್ ಫೀಲ್ಸ್ ಯು ಹ್ಯಾಪಿ. ಅಥವಾ ನೀವು ಗಾರ್ಡ್ನಿಂಗ್ ಮಾಡ್ಬೋದು, ಕೆಲವರು ಗಾರ್ಡ್ನಿಂಗ್ ಇಷ್ಟ ಇದ್ದರೆ, ಅಥವಾ ಪೆಟ್ಸ್ ಇದ್ದರೆ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅದು ಗ್ರೂಮಿಂಗ್ ಮಾಡ್ಬೋದು. ಎಲ್ಲ ಬಿಟ್ಬಿಡಿ, ನಿಮ್ಮನ್ನು ನೀವೇ ಗ್ರೂಮಿಂಗ್ ಮಾಡ್ಕೊಳ್ಳಿ. ಅದಕ್ಕಾದರೂ ಕಲೀರಿ, ಏನೋ ಒಂದು ಕಲೀರಿ. ಅಥವಾ ನಿಮ್ಮ ಹೆಲ್ತ್ ಕೇರೋ ಅಥವಾ ಸ್ಕಿನ್ ಕೇರೋ ಅಥವಾ ಕಬೋರ್ಡ್ ಕ್ಲೀನಿಂಗು, ಏನೋ ಒಂದು ಹೊಸದು ಕಲೀರಿ. ನೀವು ಮೊಬೈಲಲ್ಲಿ ನೋಡೋದು ಮ್ಯೂಸಿಕ್ಕೇನೆ, ಅದು ನೀವೇ ಕಲೀರಿ ಅಲ್ಲ. ಯಾವುದೋ ಒಂದು ಮ್ಯೂಸಿಕ್ಕು, ಡ್ರಾಯಿಂಗು, ಪೇಂಟಿಂಗು, ಇಲ್ಲ ರೋಡಲ್ಲಿ ಕಸ ಗುಡಿಸೋದು, ಏನೋ ಒಂದು ಗಾರ್ಡ್ನಿಂಗು. ಅದನ್ನು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ನಾವು ಗಾರ್ಡ್ನಿಂಗು ಕ್ಲೀನಿಂಗು ಅಂತೀವಿ. ನಾನು ಇನ್ನೂ ಸ್ವಲ್ಪ ಲೋಕಲ್ ಆಗಿ ಕಸ ಗುಡಿಸಿ ಮನೆ ಕ್ಲೀನಾಗಿ ಇಟ್ಕೊಳ್ರಿ. ಅದಕ್ಕೆ ಅಗ್ಗು ಟೈಮಿಗೆ ತೋದ್ರೆ ಪಕ್ಕದ ಮನೆ ಬೀದಿ ಗುಡಿಸಿ, ಪಕ್ಕದ ಮನೇಲಿ ಗುಡಿಸಿ. ಇಲ್ಲ ಸರ್, ಅಷ್ಟೊಂದು ಫ್ರೀ ಇಲ್ಲ ಸರ್. ಮೊಬೈಲ್ ಸೈಡ್ಗಿಟ್ರೆ ಎಲ್ಲರಿಗೂ ಟೈಮ್ ಇರುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಆ್ಯಂಡ್ ಈ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡೋದು ಒಂದು ರೂಢಿ ಬಿಟ್ಟಿಬಿಟ್ಟು ಫೋನಲ್ಲಿ ನೋಟಿಫಿಕೇಶನ್ ನೋಡೋದು. ನಾನು ಮೊಬೈಲಲ್ಲೇ ದೇವ್ರ ಫೋಟೋ ಇಟ್ಕೊಂಡು ನಾನು ಮಾಡೋದು ಎಡವಟ್ಗಳಿದು. ಹೌದಾ? ಮೊಬೈಲಲ್ಲೇ ದೇವ್ರಿದೆಯಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತೀನಿ, ಅಲ್ಲಿ ನೋಟಿಫಿಕೇಶನ್ಗಳಿರುತ್ತೆ. ದಯವಿಟ್ಟು ಮೊಬೈಲಲ್ಲಿ ದೇವ್ರು ಇಟ್ಕೊಳ್ಳಿ ಬೇಡ ಅನ್ನಲ್ಲ, ಆದರೆ ಮೊಬೈಲಲ್ಲಿ ಇದೆಯಲ್ಲ ಬಿಡು ಅಂತ ನೀವು ದೇವ್ರ ಫೋಟೋ ನೋಡೋಕೆ ಹೋಗಿ ಏನೋ ನೋಟಿಫಿಕೇಶನ್ ನೋಡ್ಬಿಡ್ತೀರಾ. ರಾತ್ರಿ ಹೊತ್ತು ಅಟ್ಲೀಸ್ಟ್ 1 hour ಫೋನ್ನ ತೆಗ್ದು ಸೈಡ್ಗೆ ಇಡಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ. ಬಿಕಾಸ್ ಅದರಲ್ಲಿ ನಿಮಗೆ ಎಷ್ಟು ಬ್ಲೂ ಲೈಟ್ ನಿಮ್ಗೆ ಎಫೆಕ್ಟ್ ಆಗಿರುತ್ತೆ ಅಂದರೆ ಕಣ್ಣಿಗೊಂದು ಕನ್ನಡಕ ಬೇಕಾ ಬರುತ್ತೆ. ಮತ್ತಿನ್ನೊಂದ್ರು ನಿದ್ದೆ ಹಾಳು ಮಾಡೋಕ್ಕೆ ಶುರು. ಯಾಕಂದರೆ ನಾವಲ್ಲಿ ಕಾಂಪಿಟೇಷನ್ಗೆ ಇಳಿದು ಬಿಡ್ತೀವಲ್ಲ, ಓ ಯಾರೋ ಇಷ್ಟು ಚೆನ್ನಾಗಿದ್ದಾರೆ, ನನ್ನ ಲೈಫಲ್ಲಿ ಇದೆ ಇಲ್ವಲ್ಲ, ಅದು ನಿಮ್ಮ ನಿದ್ದೆನೇ ಹೋಯ್ತು. ನೆಮ್ಮದಿಯಾಗಿ 7-8 hour ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅನ್ನತ್ತೆ ಫೋನ್. 1 hour ಸೈಡ್ಗೆ ಇಡಿ. ನಿದ್ದೆ ಬರ್ತಿಲ್ಲ ಅಂದರೆ ಬುಕ್ ಓದಿ, ಆರಾಮಾಗಿ ನಿದ್ದೆ ಬಂದುಬಿಡುತ್ತೆ ಬೇಗ. ಹೌದು. ಸೊ ಅದನ್ನ ಹಂಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೀವು ನಿದ್ದೆ ಮಾಡುವುದು ಹೇಗೆ ಅನ್ನೋ ಬುಕ್ನೇ ಓದಬೇಕಿಲ್ಲ, ಮಾಮೂಲಿ ಬುಕ್ ಓದಿ ನಿದ್ದೆ. ಅಯ್ಯೋ ದೇವ. ಸೊ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯೋದು, ಆ್ಯಂಡ್ ನೀವು ಹೇಳಿದ್ರೆ ಅದನ್ನು ರಿಪ್ಲೇಸ್ ಮಾಡಬೇಕು. ಸ್ಪೋರ್ಟ್ಸ್ ಮೂಲಕನೋ, ರೀಡಿಂಗ್ ಮೂಲಕನೋ, ಚಿತ್ರ ಬಿಡೋ ಮೂಲಕನೋ, ಅಥವಾ ಏನೋ ಒಂದು ಸ್ಪೆಷಲ್ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಕಲಿಯೋ ಮೂಲಕನೋ. ಅದಕ್ಕೂ ಯೂಟ್ಯೂಬ್ ನೋಡಬೇಕಲ್ಲ, ಮೊದಲೇ ನೋಡ್ಕೊಂಡಿರಿ. ಇನ್ನೇನು ಹೇಳೋಣ? ಏನು ಹೇಳ್ತೀರ? ಹೆಲ್ತ್ನ ಏನು ಮಾಡಿದ್ರಿ ನೀವು? ಆರೋಗ್ಯನ ಏನು ಮಾಡಿದ್ರಿ? ಅಟ್ಲೀಸ್ಟು ಆ ವಾರದಲ್ಲಿ ಒಂದಿನ ಡಿಟಾಕ್ಸ್ ಮಾಡಿದಾಗೋ ಅಥವಾ ದಿನದಲ್ಲಿ ಒಂದಿನ ಆಯಿತು ಅಂದರೆ ತುಂಬ ಒಳ್ಳೆಯದು. 1 hour ಸೈಡ್ಗಿಟ್ಟು ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ. ಲೈಫ್ ಟೈಮ್ ನಿಮ್ಮ ಜೊತೆ ಬರೋದು ಅದು ಒಂದೇನೆ, ಯಾರೂ ಅಲ್ಲ. ಸೊ ಅಟ್ಲೀಸ್ಟ್ ಅದೊಂದನ್ನು ಸ್ವಲ್ಪ ಗೌರವಿಸಿ. ಸೊ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡೋದಿದೆಯಲ್ಲ, ಬೆಸ್ಟ್ ಇನ್ವೆಸ್ಟ್ ಯಾವಾಗಲೂ. ಅದು ಜಿಮ್ ಇರ್ಬೋದು, ಅಥವಾ ನನಗನ್ಸುತ್ತೆ ನೀವು ತುಂಬ ಪ್ರಬುದ್ಧ ವ್ಯಕ್ತಿಗಳ ಜೊತೆ ಸಹವಾಸ ಮಾಡಬೇಕು. ಗುರಿ ಇರುವ, ಕನಸುಗಳಿರುವ ವ್ಯಕ್ತಿಗಳು. ಯಾಕಂದರೆ ಅವ್ರಿಗೆ ಒಂದು ಡಿಸಿಪ್ಲಿನ್ ಲೈಫ್ ಇರುತ್ತೆ. ಸೊ ನಿಮಗೂ ಅದು ಬರುತ್ತೆ. ನೀವು ಬೆಳಗ್ಗೆ ಎದ್ದರೆ ಅಲ್ಲೆಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ಫೋನ್ ನೋಡೋರೇ ಫ್ರೆಂಡ್ಸ್ ಇಟ್ಕೊಂಡ್ರೆ ನಿಮಗೂ ಅದೇ ಕಾಯಿಲೆ ಬರುತ್ತೆ. ಸೊ ಟ್ರೂ ಅಲ್ವಾ? ಇದೆಲ್ಲ ಲಿಸ್ಟು ಬಿಡಲಿಕ್ಕೆ ಇಲ್ಲ. ನನ್ನ ಕಡೆಯಿಂದ ಒಂದು ಬೆಸ್ಟ್ ಏನಂದರೆ, ಮ್ಯಾಮ್ ಅದನ್ನ ಹೇಳಿದ್ರಲ್ಲ ಪ್ರಿಯಾ ಮೇಡಮ್, ಹಿಂಗೆಲ್ಲ ಮಾಡಿದ್ರೆ ನೀವು ಬಿಡ್ಬೋದು ಅಂತ. ನನ್ನ ಕಡೆಯಿಂದ ಅಂದರೆ ಒಂದು ಗುಂಡಿ ತೆಗೆದು ಫೋನ್ ಮುಚ್ಚಿಬಿಡಿ. ಗುಂಡಿ ತೆಗೆದ್ಬಿಟ್ಟು ಫೋನ್ ಮುಚ್ಚಿಬಿಡಿ. ನಿಮ್ಮ ಫಾಲೋವರ್ಸ್ ಮಾಡಿದ್ರು ಮಾಡ್ತಾರೆ ಸರ್, ಹೇಳೋಕ್ಕಾಗಲ್ಲ. ವೆಲ್ ಭಾಳ ಚೆನ್ನಾಗಿತ್ತು. ಏನಂದರೆ ಒಟ್ಟಾರೆಯಾಗಿ ಈ ಎಪಿಸೋಡ್ ಅಥವಾ ಈ ಸೀರೀಸ್ನ ಉದ್ದೇಶವೇ ಫನ್ ಮೂಲಕ ಬಹಳ ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡೋದಾಗಿರ್ಬೋದು. ಐ ಹೋಪ್ ಈ ಎಪಿಸೋಡ್ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಖಂಡಿತ ಹೌದು. ಇದರಿಂದ ಅಟ್ಲೀಸ್ಟು ನೋಡ್ತಿರೋರಲ್ಲಿ 1% ಜನ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅರಿವು ಮೂಡಿಸ್ಕೊಂಡ್ರೆ ಈ ಎಪಿಸೋಡ್ಗೆ ದೊಡ್ಡ ಸಾರ್ಥಕತೆ ಸಿಗ್ದಂಗೆ ಆಗುತ್ತೆ. ಐ ವಿಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ದಟ್ಸ್ ಗ್ರೇಟ್. ಆ್ಯಂಡ್ ಅವರು ಭಾಳ ಹಿಂದೆ ನನ್ನ ಜೊತೆ ಮಾತಾಡಬೇಕಾದ್ರೆ ಪ್ರಿಯ ಅವರು ಹೇಳ್ತಿದ್ದೇನೆಂದರೆ, ಸ್ಟೂಡೆಂಟ್ಸ್ಗಳು ಅಥವಾ ನಮ್ಮ ಯೂತ್ಸ್, ಯುವ ಪೀಳಿಗೆಯನ್ನು ಒಂದು ಇಡೀ ಈ ಥರದ ಡಿಸ್ಟ್ರಾಕ್ಷನ್ಸ್ ಕೆಡಿಸ್ತಾ ಹೋಯಿತು ಅಂದರೆ ಅದು ಒಂದು ದೇಶದ ಅವನತಿ ಕೂಡ ಹೌದು ಅಲ್ಲ? ಒಂದು ದೇಶದ ಅವನತಿ ಇದರಲ್ಲೇ ಅಡಗಿದೆ ಅಲ್ಲ? ಸೊ ಟೆಕ್ನಾಲಜಿ ಅನ್ನೋದು, ಫೋನ್ ಅಥವಾ ಯಾವುದೇ ರೀತಿಯ ಟೆಕ್ನಾಲಜಿ ಅನ್ನೋದು ಒಂದು AK-47 ಗನ್ ಥರ. ಅದು ಸೈನಿಕರ ಕೈಲಿದ್ದರೆ ದೇಶ ಕಾಯುತ್ತೆ, ಅದು ಉಗ್ರಗಾಮಿಗಳ ಕೈಲಿದ್ದರೆ ದೇಶದ್ರೋಹದ ಕೆಲಸ ಮಾಡಿಸುತ್ತೆ. ಮೂಲಭೂತವಾಗಿ ಯಾವ ಟೆಕ್ನಾಲಜಿ ಅಥವಾ ಯಾವುದರಲ್ಲೂ ಕೂಡ ಸರಿ ತಪ್ಪಿಲ್ಲ, ನಾವು ಹೇಗೆ ಅದನ್ನು ಬಳಸಿಕೊಳ್ತೀವಿ ಅಂತ. ಬಾಂಬ್ ಮಾಡಲಿಕ್ಕೆ ಏನೇನು ಬಳಸೋದ್ರಲ್ಲ, ಅದೇ ವಸ್ತುಗಳನ್ನು ಬಳಸಿ ಇನ್ನೇನೋ ಒಂದು ಟೆಕ್ನಾಲಜಿ ಕಂಡುಹಿಡಿಬೋದಂತೆ, ಉಪಕಾರ ಆಗುವಂಥದ್ದು, ರೈಟ್? ಖಂಡಿತ ಹೌದು. ಬಟ್ ಅವರು ಬಾಂಬ್ ಮಾಡಬೇಕು ಅಂದ್ಕೊಂಡಿದ್ದು ಅವನ ಮನಸ್ಥಿತಿ ಹೊರತು ಆ ವಸ್ತುಗಳ ತಪ್ಪಲ್ಲ ಅಂತ. ಸೊ ಹಾಗಾಗಿ ನಮ್ಮ ಕೈಲಿರೋ ಫೋನ್
ನಮ್ಮ ಏಳಿಗೆಗೆ ಕಾರಣ ಆಗಬೇಕು, ನಮ್ಮನ್ನು ಸಾಧಕರನ್ನಾಗಿ ಮಾಡಬೇಕು, ಅಥವಾ ನಮ್ಮ ಬದುಕನ್ನು ಭಾಳ ಶ್ರೇಷ್ಠವಾಗಿಸ್ಕೊಳ್ಬೇಕೇ ಹೊರತು ನಮ್ಮ ಫೋನ್, ನಮ್ಮ ಕೈಲಿರುವಂತಹ ಟ್ಯಾಬ್ ಅಥವಾ ನಮ್ಮ ಕೈಲಿರುವ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಆದರೂ ಕೂಡ ನಮ್ಮ ಬದುಕನ್ನು ನಾಶ ಮಾಡದ ಹಾಗೆ ನಾವು ನೋಡ್ಕೊಳ್ಬೇಕು. ಅದು ಭಸ್ಮಾಸುರನ ಥರ, ಇದು ನಮ್ಮ ತಲೆ ಮೇಲೆ ನಾವೇ ಕೈ ಇಟ್ಕೊಂಡಂಗೆ. ಇಟ್ಕೊಂಡಂಗೆ. ಸೊ ನಮ್ಮ ಫೋನಿಂದ ನಾವೇ ಹಾಳಾಗೋದು, ದುಡ್ಡು ಕೊಟ್ಟು ಹಾಳಾಗೋದು. ನೀವೇ ರೀಚಾರ್ಜ್ ಮಾಡಿಸ್ತೀರಾ, ನೀವೇ ಎಲ್ಲ ಮಾಡ್ತೀರಾ, ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳೋದು ಅದು ತರವಲ್ಲ ಅಂತ. ಸೊ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಈ ಸೀರೀಸ್ ಮುಂದುವರಿಯುತ್ತೆ. ಪ್ರಿಯಾ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನು ಮಾತಾಡ್ತೀರಿ? ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಗೆಸ್, ಅಥವಾ ಅವ್ರಿಗೇನಾದರೂ ಬೇಕಿತ್ತು ಅಂದರೆ ಪ್ರಾಬ್ಲಿ ವಿ ಕ್ಯಾನ್ ಚೂಸ್ ದ್ಯಾಟ್. ಆ್ಯಂಡ್ ಪ್ಲೀಸ್ ಹೇಳಿ ಅದನ್ನು. ನೆಕ್ಸ್ಟ್ ಐ ಆಮ್ ಥಿಂಕಿಂಗ್ ಆಫ್ ಮನಸ್ಸಿನ ಕನ್ನಡಿ ಅಂತ, ವಿಚ್ ಮೀನ್ಸ್ ಸೆಲ್ಫ್ ಅವೇರ್ನೆಸ್. ನಮ್ಮಲ್ಲಿ ಎಷ್ಟೋ ಇಚ್ಛಾಶಕ್ತಿಗಳಿರುತ್ತೆ, ಅಂದರೆ ಗುರಿಗಳು. ಸೊ ಅದಕ್ಕೆ ಇದು ಒಂದು ಟಾಪಿಕ್ ಆಗಿತ್ತು, ಫೋನ್ ಡಿಸ್ಟ್ರಾಕ್ಷನ್ ಅನ್ನೋದು. ಅದು ಬಿಟ್ಟು ಮೇಜರ್ ಟಾಪಿಕ್ಕು ನಿಧಾನಕ್ಕೆ ಸ್ವಲ್ಪ ನಾವು ತೊಗೊಬಂದಿದ್ದು ಪೇರೆಂಟ್ಸ್ ಟಾಪಿಕ್ ಆಗಿರುತ್ತೆ. ಸೊ ನಮ್ಮ ಮೇಲೆ ಬೀಳೋ ಅಂಥ ಒಂದು ಸೊಸೈಟಿ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ನಮ್ಮ ಆಸೆ ಕನಸುಗಳನ್ನ ನಾವು ಎಲ್ಲಿಟ್ಟು ಬಂದಿದ್ದೀವಿ ಅಥವಾ ಏನಕ್ಕೆ ಅದನ್ನು ಮುಂದುವರಿಸ್ತಿಲ್ಲ ಅನ್ನೋ ಒಂದು ಟಾಪಿಕ್ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಎಸ್, ಅದು ತುಂಬ ಗಹನವಾದ ವಿಚಾರ. ಹಾಗೂ ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ಒಂದು ಯಾವುದೋ ಕಾಲದಲ್ಲಿ ನಾನು ಯಾಕೆ ಹಿಂಗಿದ್ದೀನಿ, ಅಥವಾ ನನ್ನ ಕನಸುಗಳನ್ನು ಯಾಕೆ ನಾನು ಬಿಟ್ಟುಕೊಟ್ಟೆ, ಅಥವಾ ನನ್ನ ಮನೆಯವರು, ನನ್ನ ಬಡತನ, ಅಥವಾ ಇನ್ಯಾವುದೋ ನೆಪಗಳನ್ನು ಒಡ್ಡಿ ನಾನು ನನ್ನನ್ನೇ ಕೀಳಾಗಿ ನೋಡಿಕೊಳ್ತಾ ಇದ್ದೀನ. ಸೊ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂತಹ ಒಂದು ಎಪಿಸೋಡ್ ಆಗಿರುತ್ತೆ. ಬಟ್ ಎನಿವೆ, ಈ ಸೀರೀಸಲ್ಲಿ ನಿಮ್ಮನ್ನು ವ್ಯಕ್ತಿತ್ವ ವಿಕಸನ ಮಾಡುವುದು ಇದರೆಲ್ಲದರ ಒಟ್ಟು ಉದ್ದೇಶ. ರೈಟ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಂಡ್ ವೀಕ್ಷಕರೇ, ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ. ಐ ಹೋಪ್ ಸೆಲೆಬ್ರಿಟಿಗಳ ಕತೆಗಳ ಹಾಗೆ, ಜನಸಾಮಾನ್ಯರ ನೊಂದವರ ಕತೆಗಳೇ ಹಾಗೆ ಈ ಸೀರೀಸ್ ಕೂಡ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಉಪಕಾರ ಆಗುತ್ತೆ ಅನ್ನೋದು ನಮ್ಮ ವೈಯಕ್ತಿಕ ಭಾವನೆ. ಎಂಟರ್ಟೈನ್ಮೆಂಟ್, ನಗು, ಫನ್ ಇರುತ್ತೆ. ಬಟ್ ನಮ್ಮ ಮುಖ್ಯ ಉದ್ದೇಶ ಏನೋ ನಿಮಗೆ ಇಲ್ಲಿಂದ ಒಂಚೂರು, ಹೌದಲ್ಲ ನಾನು ಫೋನಲ್ಲಿ ಮುಳುಗ್ಬಿಟ್ಟಿದ್ದೀನಲ್ಲ, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತಿಲ್ವಲ್ಲ, ಅಥವಾ ನನ್ನ ಹೆಂಡತಿಯನ್ನು ಯಾಕೋ ನಾನು ಅನುಮಾನಿಸ್ಬಿಟ್ನಲ್ಲ, ಅಥವಾ ನನ್ನ ಮಕ್ಕಳನ್ನು ನಾನು ಫ್ರೆಂಡಾಗಿ ನೋಡ್ತಿಲ್ವಲ್ಲ, ಈ ಥರದ ವಿಚಾರಗಳಲ್ಲಿ ಚರ್ಚೆ ಆದಾಗ ನಿಮ್ಮ ಹೃದಯಕ್ಕೊಂದು ಥಾಟ್ ಬಂದು ನಿಮ್ಮ ಯಾವುದೋ ಒಂದಷ್ಟು ತಪ್ಪುಗಳನ್ನು ನೀವು ಸರಿ ಮಾಡ್ಕೊಂಡಿದ್ದಾದಲ್ಲಿ ಅದು ಈ ಕಾರ್ಯಕ್ರಮದ ಅಥವಾ ಈ ಎಪಿಸೋಡ್ನ ಸಾರ್ಥಕತೆ ಅಂತ ನಾನು ಭಾವಿಸ್ತಾ, ದಯವಿಟ್ಟು ಕಮೆಂಟ್ ಮಾಡಿ ಏನನ್ನಿಸ್ತು ಆ್ಯಂಡ್ ಯಾವ ಟಾಪಿಕ್ ಮಾತಾಡಿದ್ರೆ ನಿಮಗೆ ಬಹಳ ಉಪಕಾರಿ ಆಗುತ್ತೆ ಅದನ್ನೂ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಮೇಕ್ ಶ್ಯೂರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಅನಿಸಿದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಎಪಿಸೋಡೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ. ಹರೇ ಕೃಷ್ಣ.